ನಾರಾಯಣ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕ ಸಪ್ತದ್ವೀಪಾಚ ಮೇದಿನಿ. ಶ್ರೀಮತಿ ರತ್ನಾ ಶ್ರೀನಿವಾಸನ್ ಅವರ ಸ್ಮರಣೆಯಲ್ಲಿ ಶ್ರೀಮತಿ ನಾಗರತ್ನಮ್ಮ ಮತ್ತು ಕುಟುಂಬದವರು ಪ್ರಾಯೋಜಿಸಿರತಕ್ಕಂತಹ ಈ 4 ದಿನಗಳ ಪ್ರವಚನ ಮಾಲೆಯಲ್ಲಿ ಆಳ್ವಾರರ ಪ್ರಬಂಧಗಳಲ್ಲಿ ಭಕ್ತಿ ಮಾರ್ಗ ಎಂಬ ವಿಷಯವನ್ನು ಕುರಿತಾಗಿ ಯಥಾಶಕ್ತಿ ಯಥಾಮತಿ ತಮ್ಮೊಡನೆ ಕೆಲವು ವಿಷಯಗಳನ್ನು ಹಂಚಿಕೊಳ್ತಕ್ಕಂತಹ ಸೌಭಾಗ್ಯ ನನ್ನದಾಗಿದೆ. ಇದಕ್ಕಾಗಿ ಪ್ರಾಯೋಜಕರಿಗೆ ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿ ಅವರಿಗೂ, ನನ್ನ ಸನ್ಮಿತ್ರ ಕರ್ಮಯೋಗಿ ಶ್ರೀ ಬಿ.ಎಸ್. ರಾಮು ಅವರಿಗೂ ಹಾಗೂ ಸಕಾಲಕ್ಕೆ ದಯಮಾಡಿಸಿರ್ತಕ್ಕಂಥ ತಮಗೂ ಕೂಡ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ ಉಪನ್ಯಾಸ ಮಾಲೆಯನ್ನು ಪ್ರಾರಂಭಿಸೋದಕ್ಕೆ ತಮ್ಮ ಅಣತಿಯನ್ನು ಕೋರ್ತಾ ಇದ್ದೀನಿ. ಪ್ರಾಯಶಃ ಈ ಒಂದು ಉಪನ್ಯಾಸ ಮಾಲೆಯಲ್ಲಿ ಬರತಕ್ಕಂತಹ ಭಕ್ತಿಯನ್ನು ಡಾಕ್ಟರ್ ಡಿ.ವಿ.ಜಿ. ಅವರ ಮಾತಿನಿಂದಲೇ ಪ್ರಾರಂಭಿಸಬಹುದು ಅಂತ ಕಾಣುತ್ತೆ. ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತ ಭೂಮಿರೇಷ ಸಮಸ್ತ ಲೋಕಾನಪಿ ಸಾಧು ಮಾರ್ಗೆ ಪ್ರವರ್ತಯೇತ್ ರಾಷ್ಟ್ರಕ ಧರ್ಮದೀಪ. ಇದು ಡಿ.ವಿ.ಜಿ. ಅವರು ನಮ್ಮ ಮುಂದೆ ಇಟ್ಟಿರತಕ್ಕಂತಹ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂತಹ 6 ಶ್ಲೋಕಗಳಲ್ಲಿ 5ನೇ ಶ್ಲೋಕ. ಶತಾವಧಾನಿ ಆರ್ ಗಣೇಶ್ ಅವರ ಭಾಷಾಂತರ ಈ ರೀತಿಯಾಗಿದೆ: ಪರಮಾತ್ಮನಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತಾ ಈ ಭಾರತ ಭೂಮಿಯು ಏಳ್ಗೆ ಒಡೆಯಲಿ, ಅಂತೆಯೇ ರಾಷ್ಟ್ರಕ ಧರ್ಮದೀಪವು ಸಮಸ್ತ ಲೋಕವನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಲಿ. ಈ ಹಿನ್ನೆಲೆಯಲ್ಲಿ ಭಕ್ತಿ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾವು ಪೂರ್ವಭಾವಿಯಾಗಿ ಅರಿತಕ್ಕಂತಹದ್ದು ಸೂಕ್ತ. ದೇವರು ಮತ್ತು ಗುರು ಹಿರಿಯರಲ್ಲಿ ಇರುವ ನಿರತಿಶಯವಾದ ಪ್ರೀತಿ, ಗೌರವ ಬುದ್ಧಿ, ಅನುರಾಗ, ಜೀವಾತ್ಮ ಪರಮಾತ್ಮ ಯಾಥಾರ್ಥ ಜ್ಞಾನದಿಂದ ಮಾಡುವ ಪರಮಪುರುಷನ ಪಾದಾರವಿಂದಗಳ ಧ್ಯಾನ, ನಿರ್ಮಲ ಚಿತ್ತದಿಂದ ಮಾಡುವ ಪರಮಾತ್ಮನ ಕಥಾಶ್ರವಣ, ಕೀರ್ತನ, ಪಾದಸೇವನ, ಅರ್ಚನ, ಪ್ರಣಾಮ ಇತ್ಯಾದಿ 9 ಅಂಗಗಳಿಂದ ಕೂಡಿದ ಧ್ಯಾನ ಭಕ್ತಿ ಎಂಬುದಾಗಿ ಕರೆಯಲ್ಪಡುತ್ತದೆ. ನಾರದ ಭಕ್ತಿ ಸೂತ್ರಗಳು, ಮಧುಸೂದನ ಸರಸ್ವತಿಗಳ ಭಕ್ತಿ ರಸಾಯನ, ಭಗವದ್ಗೀತೆಯ 12ನೇ ಅಧ್ಯಾಯವಾದ ಭಕ್ತಿಯೋಗ, ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದ ಶ್ರೀ 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 ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳ ಭಕ್ತಿಸುಧಾ ತರಂಗಿಣಿ ಇತ್ಯಾದಿ ಗ್ರಂಥಗಳಲ್ಲಿ ನಾವು ಭಕ್ತಿಯ ಪ್ರಾಧಾನ್ಯತೆಯನ್ನು ಕಾಣಬಹುದಾಗಿದೆ. ಭಕ್ತಿಯಲ್ಲಿ ಬೇಡಿಕೆ ಇಲ್ಲ, ಸಮರ್ಪಣೆ ಇದೆ ಎಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೌಕಾಗೀತಾ ಗ್ರಂಥದಲ್ಲಿ ಪ್ರತಿಪಾದಿಸುತ್ತಾರೆ. ಉತ್ತರ ಭಾರತದ ಸಾಧು ಸಂತರಾದ ಕಬೀರ್, ತುಳಸಿದಾಸ್, ಸೂರ್ದಾಸ್, ಜಯದೇವ, ಚೈತನ್ಯ, ಜ್ಞಾನೇಶ್ವರ, ಲಲ್ಲೇಶ್ವರಿ, ಮೀರಾಬಾಯಿ, ರಮಾನಂದ, ರವಿದಾಸ್ ಮುಂತಾದವರು ಭಕ್ತಿಯ ಮಹತ್ವವನ್ನು ಕೊಂಡಾಡಿದರೆ, ದಕ್ಷಿಣ ಭಾರತದಲ್ಲಿ ಪುರಂದರದಾಸರು, ಆಳ್ವಾರರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು, ಮೂಕಶಂಕರರು, ಸದಾಶಿವ ಬ್ರಹ್ಮೇಂದ್ರರು ಮುಂತಾದ ಸಂತರು, ವಾಗ್ಗೇಯಕಾರರು, ಆಳ್ವಾರರು ಭಕ್ತಿಯ ಮಹತ್ವವನ್ನು ಕೊಂಡಾಡಿದ್ದಾರೆ. ವೇದಾಂತ ದೇಶಿಕರು ತಮ್ಮ ಪಾದುಕಾ ಸಹಸ್ರದಲ್ಲಿ 1000 ಶ್ಲೋಕಗಳಿಂದ ಭಗವಂತನ ಪಾದುಕೆಯ ಮಹಿಮೆಯನ್ನು ಅತ್ಯದ್ಭುತವಾಗಿ ನಿರೂಪಿಸಿದ್ದಾರೆ. ಅಲ್ಲಿ ಅವರು ನಿರೂಪಿಸಿದಂತೆ ಭಗವಂತ ನಮಗೆ ನೀಡಿರುವ ಪ್ರತಿಯೊಂದು ಇಂದ್ರಿಯದಿಂದಲೂ ಭಗವಂತನನ್ನೇ ಆರಾಧಿಸಬೇಕು.
ಭಗವಂತನಿಂದ ಪ್ರಾಪ್ತವಾದ ಕಣ್ಣಿನಿಂದ ಭಗವಂತನ ಮೂರ್ತಿಯನ್ನು ನೋಡುವುದು, ಕಿವಿಯಿಂದ ಭಗವನ್ನಾಮ ಶ್ರವಣವನ್ನು ಮಾಡುವುದು, ಭಗವಂತನ ಸನ್ನಿಧಾನವಾದ ದೇವಾಲಯಕ್ಕೆ ದರ್ಶನ ಪಡೆಯಲು ಕಾಲಿನಿಂದ ನಡೆದುಕೊಂಡು ಹೋಗುವುದು, ಕೈಯಿಂದ ಭಗವಂತನ ಮೂರ್ತಿಗೆ ಅಭಿಷೇಕ ಮಾಡುವುದು, ಮೂಗಿನಿಂದ ಭಗವಂತನಿಗೆ ಸಮರ್ಪಿಸಿದ ತುಳಸಿ ಮಾಲೆಯನ್ನು ಆಘ್ರಾಣಿಸುವುದು, ಹಣೆಯನ್ನು ಭಗವಂತನ ಪಾದಗಳ ಮೇಲೆ ಇರಿಸುವುದು, ನಾಲಿಗೆಯಿಂದ ಭಗವನ್ನಾಮವನ್ನು ಜಪಿಸುವುದು ಇತ್ಯಾದಿ. ಈ ಹಿನ್ನೆಲೆಯಲ್ಲೇ ನಾರದ ಪಾಂಚರಾತ್ರಾಗಮವು ಹೃಷಿಕೇಣ ಹೃಷಿಕೇಶ ಸೇವನಂ ಭಕ್ತಿರುಚ್ಯತೆ ಎಂಬುದಾಗಿ ಹೇಳಿರುವುದು. ಭಕ್ತಿಯಲ್ಲಿ ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಎಂಬ ವೈವಿಧ್ಯತೆಯನ್ನು ತೋರಿಸಿ ಭಕ್ತಿಯ ಮಹತ್ವವನ್ನು ಬೇಡರ ಕಣ್ಣಪ್ಪನ ದೃಷ್ಟಾಂತದಿಂದ ಭಕ್ತಿ ಏನನ್ನು ತಾನೇ ಮಾಡಲಾರದು ಎಂದು ಶಂಕರ ಭಗವತ್ಪಾದರು ತಮ್ಮ ಶಿವಾನಂದ ಲಹರಿಯಲ್ಲಿ ಭಕ್ತಿ ಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ ಎಂದು ನಿರೂಪಿಸಿದ್ದಾರೆ. ಭಕ್ತ ನಡೆದು ಸವೆಸಿದ ಪಾದರಕ್ಷೆಯೇ ಪಶುಪತಿಯ ದೇಹಕ್ಕೆ ದರ್ಬೆಯಾಯಿತು. ಉಗುಳಿದ ನೀರೇ ತ್ರಿಪುರಹರನಾದ ಈಶನಿಗೆ ಅಭಿಷೇಕವಾಯಿತು. ಸ್ವಲ್ಪ ತಿಂದ ಮಾಂಸದ ತುಂಡೇ ನೈವೇದ್ಯವಾಯಿತು. ವನಚರನಾದ ಬೇಡನೆ ಶ್ರೇಷ್ಠವಾದ ಭಕ್ತನಾದ. ಆಶ್ಚರ್ಯ, ಭಕ್ತಿ ಏನನ್ನು ತಾನೇ ಮಾಡಲಾರದು. ಅಂಕೋಲ ಮರದ ಬೀಜ ಮರವನ್ನಾಶ್ರಯಿಸುವಂತೆ, ಸೂಜಿ ಅಯಸ್ಕಾಂತದೊಂದಿಗೆ ಒಂದಾಗುವಂತೆ, ಬಳ್ಳಿ ಮರವನ್ನು ಆಶ್ರಯಿಸುವಂತೆ, ಪತಿವ್ರತಾ ಶಿರೋಮಣಿಯಾದ ಹೆಂಗಸು ತನ್ನ ಪತಿಯನ್ನೇ ಆಶ್ರಯಿಸುವಂತೆ, ನದಿಗಳು ಸಮುದ್ರವನ್ನು ಸೇರಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಸಮುದ್ರವೇ ಆಗುವಂತೆ ಮುಂಡಕೋಪನಿಷತ್ ಹೇಳೋ ಹಾಗೆ, ನದ್ಯಃ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ ಎಂಬುದಾಗಿ. ಭಕ್ತ ಭಗವಂತನೊಂದಿಗೆ ಒಂದಾಗುವಿಕೆಯೇ ಭಕ್ತಿಯ ಪರಾಕಾಷ್ಠತೆ ಎಂದು ಭಗವತ್ಪಾದ ಶಂಕರರು ಸಹ ಶಿವಾನಂದ ಲಹರಿಯಲ್ಲಿ ನಿರೂಪಿಸಿದ್ದಾರೆ. ಭಗವಂತ ಭಕ್ತನಿಗೆ ಅತ್ಯಂತ ಸುಲಭಗ್ರಾಹ್ಯ ಎಂದು ಭಗವದ್ಗೀತೆಯ ಭಕ್ತಿಯೋಗದಲ್ಲಿ ಪ್ರತಿಪಾದಿತವಾಗಿದೆ. ಯಾವ ಭಕ್ತನೇ ಆಗಲಿ ನನಗೆ ಪ್ರೀತಿಯಿಂದ ಎಲೆ, ಹೂವು, ಹಣ್ಣು, ನೀರು ಮೊದಲಾದವನ್ನು ಅರ್ಪಿಸುತ್ತಾನೋ ಆ ಶುದ್ಧ ಬುದ್ಧಿಯುಳ್ಳ ನಿಷ್ಕಾಮ ಪ್ರೇಮಿಯಾದ ಭಕ್ತನು ಪ್ರೇಮಪೂರ್ವಕವಾಗಿ ಅರ್ಪಿಸಿದ ಪತ್ರಪುಷ್ಪಾದಿಗಳನ್ನು ನಾನು ಪ್ರಕಟವಾಗಿ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಎಂದು ಭಗವಂತನೇ ಆಶ್ವಾಸನೆ ನೀಡಿದ್ದಾನೆ. ಭಗವಂತನ ಅಪಾರ ಕಾರುಣ್ಯಾದಿಗಳನ್ನು ಸ್ಮರಿಸಿಕೊಂಡು ಕರಗಿ ಹೋದ ಚಿತ್ತವೃತ್ತಿ ಆತ್ಮನಲ್ಲಿಯೇ ಧಾರಾಕಾರವಾಗಿ ಹರಿಯುತ್ತಿದ್ದರೆ ಆ ಚಿತ್ತವೃತ್ತಿ ಭಕ್ತಿ ಎನಿಸುತ್ತದೆ ಎಂದು ಭಕ್ತಿ ರಸಾಯನದಲ್ಲಿ ಮಧುಸೂದನ ಸರಸ್ವತಿಗಳು ನಿರೂಪಿಸಿದ್ದಾರೆ. ಪರಮಾತ್ಮನನ್ನು ದಾನವಾಗಲಿ, ತಪಸ್ಸಾಗಲಿ, ಯಜ್ಞವಾಗಲಿ, ಶುಚಿತ್ವವಾಗಲಿ, ವ್ರತಗಳಾಗಲಿ ಸಂತೋಷಪಡಿಸುವುದಿಲ್ಲ. ನಿರ್ಮಲವಾದ ಭಕ್ತಿಯಿಂದಲೇ ಅವನು ಸಂತುಷ್ಟನಾಗುತ್ತಾನೆ ಎಂದು ಶ್ರೀಮದ್ ಭಾಗವತ ಸಾರುತ್ತದೆ. ಸಹಸ್ರಾರು ಜನ್ಮಗಳ ನಂತರ ಪುಣ್ಯ ವಿಶೇಷದಿಂದ ಭಕ್ತಿಯಲ್ಲಿ ಆಸಕ್ತಿ ಉಂಟಾಗುತ್ತದೆ. ಕಲಿಯುಗದಲ್ಲಿ ಭಕ್ತಿಯೇ ಮುಖ್ಯ ಎಂದು ಭಾಗವತ ಸ್ಪಷ್ಟೀಕರಿಸುತ್ತದೆ. ಸಜ್ಜನರ ಸಹವಾಸ ಮಾಡು, ಭಗವಂತನಲ್ಲಿ ದೃಢವಾದ ಭಕ್ತಿ ಇಡು ಎಂದು ಭಗವತ್ಪಾದ ಶಂಕರರು ಸಹ ಉಪದೇಶ ಪಂಚಕದಲ್ಲಿ ನಿರೂಪಿಸಿದ್ದಾರೆ. ಮುಕ್ತಿಗೆ ಭಕ್ತಿಯೇ ಸಾಧನ ಎಂದು ಮಧ್ವಾಚಾರ್ಯರು ತಮ್ಮ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಪ್ರತಿಪಾದಿಸಿದ್ದಾರೆ. ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳ ಶ್ರೀ ಗುರುಪಾದುಕಾ ಸ್ತೋತ್ರ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಎಂಬ ಪಲ್ಲವಿಯಿಂದ ಕೂಡಿದ್ದು, ಗುರುಪಾದುಕೆಯು ಪಾಪಗಳು ಎಂಬ ಕತ್ತಲೆಗೆ ಸೂರ್ಯನ ಪಂಕ್ತಿಯಂತೆ, ತಾಪತ್ರಯಗಳು ಎಂಬ ಸರ್ಪಕ್ಕೆ ಗರುಡನಂತೆ, ಅಜ್ಞಾನ ಎಂಬ ಸಮುದ್ರವನ್ನು ಬತ್ತಿಸುವ ವಡವಾಗ್ನಿಯಂತೆ, ಕವಿತಾಶಕ್ತಿ ಎಂಬ ಸಮುದ್ರಕ್ಕೆ ಚಂದ್ರನಂತೆ, ಬಡತನ ಎಂಬ ಕಾಳ್ಗಿಚ್ಚಿಗೆ ಮೋಡಗಳ ಮಾಲೆಯಂತೆ ನಮಸ್ಕರಿಸುವವರ ಕಷ್ಟ ಪರಂಪರೆಯನ್ನು ದೂರ ಮಾಡುವ ಶಕ್ತಿ ಇರುವುದೇ ಗುರುಪಾದುಕೆಗಳು ಎಂದು ವರ್ಣಿಸುತ್ತಾರೆ. ಈ ರೀತಿ ಭಕ್ತಿ ಭಾರತೀಯ ಆರ್ಷೇಯ ಪರಂಪರೆಯಲ್ಲಿ ನಮಗೆ ಅವಿನಾಭೂತವಾಗಿ ಕಾಣಸಿಗುತ್ತದೆ. ನಾರದರು ತಮ್ಮ ಭಕ್ತಿ ಸೂತ್ರಗಳಲ್ಲಿ ಪರಾಭಕ್ತಿ ಅಪರಾಭಕ್ತಿ ಎಂಬುದಾಗಿ ಪ್ರಾರಂಭಿಸಿ
11 ವಿಧವಾಗಿರ್ತಕ್ಕಂಥ ಭಕ್ತಿಯನ್ನು ನಿರೂಪಿಸುತ್ತಾರೆ. ಗುಣ ಮಾಹಾತ್ಮ್ಯಾಸಕ್ತಿ ಎಂಬುದು ಮೊದಲನೇ ರೀತಿಯಾಗಿರ್ತಕ್ಕಂತಹ ಭಕ್ತಿ. ಭಗವಂತನ ಗುಣಕ್ಕೆ ಮಾರು ಹೋಗುವುದು. ಉದಾಹರಣೆಗೆ ವಾಲ್ಮೀಕಿ ಮಹರ್ಷಿಗಳು, ವ್ಯಾಸರು ಹಾಗೂ ಶುಕ ಮಹರ್ಷಿಗಳು. ಎರಡನೆಯದು ರೂಪಾಸಕ್ತಿ ರೂಪವಾದ ಭಕ್ತಿ. ಭಗವಂತನ ರೂಪಕ್ಕೆ ಮಾರು ಹೋಗತಕ್ಕಂಥದ್ದು. ಗೋಪಿಕೆಯರು ಕೃಷ್ಣನ ಬಗ್ಗೆ ತೋರಿದಂತಹ ಭಕ್ತಿ. ಮೂರನೇದು ಪೂಜಾಸಕ್ತಿ ರೂಪವಾದಂತಹ ಭಕ್ತಿ. ಉದಾಹರಣೆಗೆ ಅಂಬರೀಷ. ನಾಲ್ಕನೇದು ಸ್ಮರಣಾಸಕ್ತಿ, ಭಗವಂತನನ್ನು ಯಾವಾಗಲೂ ಸ್ಮರಣೆ ಮಾಡುತ್ತಾ ಇರುವುದು. ಉದಾಹರಣೆಗೆ ಪ್ರಹ್ಲಾದ. ಶ್ರೀಮನ್ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಆ ಸುಪ್ತೇ ಆಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ ಅಂತ. ಸೊ ಮಲಗಿ ನಿದ್ದೆ ಮಾಡೋವಾಗಿಂದ ಹಿಡಿದು ಕೊನೆ ಉಸಿರು ಎಳೆಯೋ ತನಕ ನಾವು ವೇದಾಂತ ಚಿಂತನೆಯಲ್ಲೇ ತೊಡಗಿಸ್ಕೋಬೇಕು ಅಂತ. ನಾವು ಅನ್ಯಾಯವಾಗಿ ಚಿಂತೆನಲ್ಲಿ ತೊಡಗಿಸ್ಕೋತೀವಿ ಹೊರತು ಚಿಂತನೆಯಲ್ಲಿ ತೊಡಗಿಸ್ಕೊಳ್ಳಲ್ಲ. ಅದಕ್ಕೆ ಆಕಾಶವಾಣಿಯವರು ಪ್ರತಿದಿನ ಬೆಳಗ್ಗೆ ಚಿಂತನೆ ಪ್ರಸಾರ ಮಾಡೋದು. ಈಗಿನ ಕಾಲದಲ್ಲಿ ರೇಡಿಯೋ ಕೇಳೋರು ಇಲ್ಲ, ಹಾಗಾಗಿ ಅದು ಕೂಡ ನಮ್ಮ ಕಿವಿಗೆ ಬೀಳೋದಿಲ್ಲ. ಇನ್ನೊಂದು 10 ವರ್ಷ ಆದರೆ ಮಕ್ಕಳಿಗೆ ರೇಡಿಯೋ ಅಂದರೆ ಏನು ಅಂತ ತೋರಿಸ್ಬೇಕಾಗತ್ತೆ, ಕರ್ಕೊಂಡು ಹೋಗಿ ಮ್ಯೂಸಿಯಮಲ್ಲಿ ಇಡ್ತಕ್ಕಂಥ ವಸ್ತು ತರಹ ಹಾಗಾಗ್ಬಿಡತ್ತೆ. ಈ ಸಭಾಂಗಣಕ್ಕೆ ಒಬ್ಬರು ಬರ್ತಾಯಿದ್ರು, ಇವಾಗ ಅವರು ಇಲ್ಲ ನಮ್ಮ ಜೊತೆ. ನಾಗರಾಜ್ ಅಂತ ಅವ್ರ ಹೆಸರು. ಅವ್ರು ನನಗೆ ಹೇಳ್ತಾಯಿದ್ರು ಯಾವಾಗಲೂ ಕೂಡ, ನನ್ನ ಮನೆಯಲ್ಲಿ ನಾನು ಇರೋ ತನಕ ಟಿ ವಿ ಅಲೋ ಮಾಡಲ್ಲ, ನಾನು ಬರೀ ರೇಡಿಯೋನೇ ಕೇಳೋದು ಅಂತ. ಮಲ್ಲೇಶ್ವರ ಗಾಂಧಿ ಸಾಹಿತ್ಯ ಸಂಘಕ್ಕೆ ಬಂದು 75 ಬಸ್ ಹತ್ತಿ ರಾಜಾಜಿನಗರ ಬಸ್ ಸ್ಟಾಪ್ ಬರೋಷ್ಟೊತ್ತಿಗೆ ಅವ್ರು ಇರಲಿಲ್ಲ, ಬಸ್ಸಲ್ಲಿ ಇರಲಿ. ಸೊ ದಾಸ್ಯಾಸಕ್ತಿ ಅಂದರೆ ಭಗವಂತ ಸ್ವಾಮಿ, ನಾನು ದಾಸ ಎಂಬತಕ್ಕಂಥ ಭಾವನೆ. ತ್ವದ್ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯೋಹಂ, ಕುಲಶೇಖರ ಆಳ್ವಾರರು ಮುಕುಂದಮಾಲಾ ಸ್ತೋತ್ರದಲ್ಲಿ ಅದ್ಭುತವಾಗಿ ನಿರೂಪಿಸಿರೋ ಹಾಗೆ, ನಾನು ಸಾಕ್ಷಾತ್ ಶಿಷ್ಯನಾಗೋ ಹಾಗೆ ಸಾಕ್ಷಾತ್ ದಾಸನಾಗೋಷ್ಟು ಪುಣ್ಯ ಮಾಡಿಲ್ಲಪ್ಪ. ನಿನ್ನ ದಾಸನ 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 ದಾಸನನ್ನಾಗಿ ನನ್ನನ್ನು ಮಾಡ್ಕೊಂಡ್ಬಿಟ್ರೆ ನಾನು ಕೃತಾರ್ಥ ಅಂತ. I have not done that kind of punya to become your direct servant. May you make me as your servant, 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 servant. I will be more than gratified ಅಂತ. ಈ ದೃಷ್ಟಿಯಿಂದ ಮುಖ್ಯವಾಗಿ ಆ ಸ್ವಾಮಿ ಮತ್ತು ಭೃತ್ಯ ಭಾವ. ಸಖ್ಯಾಸಕ್ತಿ ನೋಡಿ, ಭಗವಂತನನ್ನು ಒಬ್ಬ ಸ್ನೇಹಿತ ಎಂಬುದಾಗಿ ಕಾಣ್ತಕ್ಕಂಥದ್ದು. ಹೇ ಮಾಧವ ಹೇ ಸಖೇತಿ, ಅರ್ಜುನ ಕೃಷ್ಣನ ಬಗ್ಗೆ ತೋರಿಸಿದ್ದು ಸಖ್ಯ ಭಕ್ತಿ. ಹಾಗೆಯೇ ಕುಚೇಲನ ಭಕ್ತಿಯೂ ಕೂಡ. ಏಳನೇದು ವಾತ್ಸಲ್ಯಾಸಕ್ತಿ, ಭಗವಂತನನ್ನು ಮಗು ತರಹ ಕಾಣ್ತಕ್ಕಂಥದ್ದು. ಉದಾಹರಣೆಗೆ ವಸುದೇವ ದೇವಕಿ, ದಶರಥ ಕೌಸಲ್ಯರು ಯಾವ ರೀತಿ ಭಾವಿಸಿದ್ರೋ ಹಾಗೆ. 8ನೇ ವಿಧವಾಗಿರೋದು ಕಾಂತಾಸಕ್ತಿ ರೂಪವಾದ ಭಕ್ತಿ, ಭಗವಂತನೇ ಗಂಡ ಎಂಬುದಾಗಿ ಭಾವಿಸ್ತಕ್ಕಂಥದ್ದು. ಉದಾಹರಣೆಗೆ ಸೀತೆ ರಾಮನನ್ನು ಕಂಡ ಹಾಗೆ, ಸತ್ಯಭಾಮ ಕೃಷ್ಣ ಪರಮಾತ್ಮನನ್ನು ಕಂಡ ಹಾಗೆ. 9ನೇದು ಆತ್ಮನಿವೇದನಾಸಕ್ತ ರೂಪವಾದ ಭಕ್ತಿ. ಇಲ್ಲಿರ್ತಕ್ಕಂಥದ್ದು ಪ್ರಪತ್ತಿ ಮತ್ತು ಶರಣಾಗತಿ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಕೃಷ್ಣ ಪರಮಾತ್ಮನ ವಾಣಿ. ಮಾಂ ಏವ, ನನ್ನನ್ನೇ ಯಾರು ಆಶ್ರಯಿಸ್ತಾರೋ, ನನ್ನನ್ನು ಆಶ್ರಯಿಸ್ತಾರೋ ಅಂತ ಹೇಳಿಲ್ಲ, ನನ್ನನ್ನೇ ಯಾರು ಆಶ್ರಯಿಸ್ತಾರೋ ಅವರು ಮಾಯೆಯನ್ನು ದಾಟ್ತಾರೆ. ಯಾಮ ಸಾ ಮಾಯಾ, ಮಾಯಾ ಅಂತೂ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಅಂತ ಶ್ವೇತಾಶ್ವತರ ಶ್ರುತಿ. ಸೊ ಆ ದೃಷ್ಟಿಯಿಂದ ಒತ್ತಿ ಹೇಳುವಾಗ ನಾವು ಏವಕಾರವನ್ನು ಉಪಯೋಗಿಸ್ತೀವಿ. ನಾವು ಹೇಳ್ತೀವಿ ನಾಳೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ. ಮನೆಗೆ ಬನ್ನಿ ಅಂದ್ರೆ ಬನ್ನಿ ಅಂತಾನೆ, ಬರಬೇಡಿ ಅಂತ ಯಾರು ಬನ್ನಿ ಅಂತ ಕರೆಯಲ್ಲ. 2ನೇ ಸಲ ಬರ್ತೀರ ತಾನೆ, 3ನೇ ಸಲ ಬರದೇ ಇರಲ್ಲ ತಾನೆ. ಅಂದರೆ ಏನರ್ಥ, ನೀವು ಬರಲೇಬೇಕು ಅಂತ ಒತ್ತಾಯಪೂರ್ವಕವಾಗಿ ಹೇಳುವಾಗ 2ನೇ ಸಲ 3ನೇ ಸಲ ಪ್ರಕಾರಾಂತರವಾಗಿ ಅದೇ ಅರ್ಥ ಬರೋ ಹಾಗೆ ಬೇರೆ ಶಬ್ದಗಳಿಂದ ಹೇಳ್ತೀವಿ. ಸೊ ಅಂಥದ್ದಕ್ಕೆ ಒತ್ತಿ ಹೇಳ್ತಕ್ಕಂಥದ್ದು ಆ ಮಾತು. ಯು ಮಸ್ಟ್ ಆ್ಯಂಡ್ ಶುಡ್ ಕಮ್, ಯು ಶುಡ್ ನಾಟ್ ಮಿಸ್ ಅಟ್ ಎನಿ ಕಾಸ್ಟ್ ಅಂತ ಹೇಳೋದನ್ನು ಒತ್ತಿ ಹೇಳ್ತಕ್ಕಂಥದ್ದು. ಇನ್ನು ಮುಂದೆ ನೋಡಿ 10ನೇದು ತನ್ಮಯತಾಸಕ್ತಿ ರೂಪವಾದ ಭಕ್ತಿ, ಧ್ಯಾನದಿಂದ ಭಗವಂತನೊಂದಿಗೆ ಒಂದಾಗತಕ್ಕಂಥದ್ದು. ಕೊನೆಯದು ಪರಮ ವಿರಹಾಸಕ್ತಿ, ಭಗವಂತನ ವಿರಹವನ್ನು ತಾಳಲಾರದೆ ಭಗವಂತನ ಗುಣಗಾನ ಮಾಡ್ತಕ್ಕಂಥದ್ದು. ಗೋಪಿಕೆಯರು
ಕೃಷ್ಣನ ಬಗ್ಗೆ ಮಾಡಿದಂತಹ ಭಕ್ತಿ. ಈ ರೀತಿಯಾಗಿ 11 ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ನಾವು ಕಾಣ್ತೀವಿ ನಾರದ ಭಕ್ತಿ ಸೂತ್ರಗಳಲ್ಲಿ. ಅದಕ್ಕೇ ನಾರದ ಪಾಂಚರಾತ್ರಾಗಮದಲ್ಲಿ ಶ್ರೀವೈಷ್ಣವ ಸಂಪ್ರದಾಯದಲ್ಲಿರ್ತಕ್ಕಂತಹ ಈ ಮಾತು ಅತ್ಯಂತ ಉಪಾದೇಯ. ಸರ್ವೋಪಾಧಿ ವಿನಿರ್ಮುಕ್ತಂ ನಿರ್ಮಲೇನ ತತ್ಪರಂ ಹೃಷಿಕೇಣ ಹೃಷಿಕೇಶ ಸೇವನಂ ಭಕ್ತಿರುಷ್ಯತೆ. ಹೃಷಿಕ ಅಂದರೆ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳಿಂದಲೂ ಭಗವಂತನನ್ನೇ ಸೇವೆ ಮಾಡಬೇಕು. ಭಕ್ತಿಯಿಂದ ಭಯ ಎಂಬ ಶೋಕ ದಾಟಲು ಸಾಧ್ಯ ಎಂಬುದಾಗಿ ಅಗಸ್ತ್ಯರು ಶ್ರೀವಿದ್ಯಾ ಸೂತ್ರದಲ್ಲಿ ಹೇಳ್ತಾರೆ. ಭಕ್ತ್ಯ ಭಯಂ ತರತಿ ಶೋಕಂಚ. ಸೊ ಭಯ ಮತ್ತು ಶೋಕ ಈ ಎರಡನ್ನೂ ದಾಟೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದೇ ಮುಖ್ಯವಾಗಿ ಭಕ್ತಿ. ಇಂತಹ ಭಕ್ತಿಯನ್ನು ಯಾವ ರೀತಿಯಾಗಿ ನಾವು ಸಂಪ್ರದಾಯದಲ್ಲಿ ಕಾಣಬಹುದು ಅನ್ನೋದನ್ನು ಈಗ ನೋಡಬೇಕಾಗಿದೆ. ರಾಮೂರು ಹೇಳಿದ ಹಾಗೆ ದಕ್ಷಿಣ ಭಾರತದಲ್ಲಿ ನಾಯಮ್ನಾರ್ ಹಾಗೂ ಆಳ್ವಾರ್ ರೀತಿಯಾಗಿ 2 ಇಬ್ಬಾಗವಾಗಿ ಭಕ್ತಿ ಪಂಥ ಎಂಬತಕ್ಕಂಥದ್ದು ಬೆಳೆದು ಬಂದಿದೆ. ಇಂತಹ ಆಳ್ವಾರ್ ಪರಂಪರೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಈ ದಿವ್ಯ ಪ್ರಬಂಧಗಳು ಅವರು ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೋ ಅದು ನಭೂತೋ ನ ಭವಿಷ್ಯತಿ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಕೊಡುಗೆ ನೋಡಿ. ಒಬ್ಬೊಬ್ಬ ಆಳ್ವಾರರು ಕೂಡ ಭಗವಂತನ ಒಂದೊಂದು ಅಂಶದಿಂದ ಜನಿಸಿರ್ತಕ್ಕಂಥವ್ರು. ಅಂಶಾಂಶಿ ಭಾವ ನಾವಿದನ್ನು ಮರಿಬಾರ್ದು. ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಶರೀರಿ ಭಾವ ಇರೋ ಹಾಗೆಯೇ ಅಂಶಾಂಶಿ ಭಾವವು ಕೂಡ ಮುಖ್ಯವಾಗಿರ್ತಕ್ಕಂಥ ಘಟನೆ. ಈ ಸಮಸ್ತವಾಗಿರ್ತಕ್ಕಂತಹ ಇದು 4000 ಶ್ಲೋಕ ರೂಪದಲ್ಲಿ ಇರ್ತಕ್ಕಂಥದ್ದು. ನನಗೆ ಬಂದಿರತಕ್ಕಂತಹ ಒಂದು ಅಳಿಕೆಯನ್ನು ಅಂದರೆ 4 ದಿನದಲ್ಲಿ 4000 ಇದರ ಬಗ್ಗೆ ಏನಪ್ಪ ನಾನು ಹೇಳೋದು. ಅದಕ್ಕೆ ಪಾಶರ ಅಂತ ಕರೀತಾರೆ ಟೆಕ್ನಿಕಲ್ಲಾಗಿ. ಸೊ 4000 ಪಾಶರಗಳಿರ್ತಕ್ಕಂಥದ್ದು. ಸೊ ಅದರಿಂದ ಒಂದೊಂದು ದಿನಕ್ಕೆ 1000 ಪಾಶರ ತರಹ ಅಂದ್ರೇನಾಯಿತು, 4 ದಿನಕ್ಕೆ 4 ಪಾಶರ ನಾನು ನಿಮ್ಮ ಹತ್ರ ವಿನಂತಿಸ್ಕೊಂಡ್ಬಿಟ್ರೆ ನಾನು ಧನ್ಯ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಅಷ್ಟು ಮೆಟೀರಿಯಲ್ ಇದೆ. ಒಂದೊಂದು ಶ್ಲೋಕದ ಬಗ್ಗೆಯೂ ಕೂಡ ಅಗಾಧವಾಗಿ ಒಂದು ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಈಗ ನೋಡಿ, ಪೆರಿಯಾಳ್ವಾರ್ ಅವರು ಗರುಡನ ಅಂಶ. ಇವರ ಕೃತಿ ತಿರುಪ್ಪಲಾಂಡು 12 ಪಾಶರಗಳಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು. ಮತ್ತು ಅದೇ ಪೆರಿಯಾಳ್ವಾರ್ ಅವರ ಇನ್ನೊಂದು ಪೆರಿಯಾಳ್ವಾರ್ ತಿರುಮೋಳಿ, ಇದು 473 ಪಾಶರಗಳಿಂದ ಲಭ್ಯ ಇರತಕ್ಕಂಥದ್ದು. ಆಮೇಲೆ ಆಂಡಾಳ್ ಅವರು ಭೂದೇವಿಯ ಅಂಶ. ತಿರುಪ್ಪಾವೈ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಕೃತಿ, 30 ಪಾಶರಗಳಿರ್ತಕ್ಕಂಥದ್ದು. ಎಷ್ಟೋ ಜನ ತಿರುಪ್ಪಾವೈ ವ್ಯಾಖ್ಯಾನವನ್ನು ಮಾಡ್ತಾರೆ ಮತ್ತು ಆಳ್ವಾರ ದಿವ್ಯ ಪ್ರಬಂಧಗಳ ಬಗ್ಗೆ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೀಡತಕ್ಕಂಥವರಿದ್ದಾರೆ. ಎಷ್ಟೋ ಗ್ರಂಥಗಳು ಇದರ ಬಗ್ಗೆ ಪ್ರಕಟವೂ ಆಗಿದೆ. ಉದಾಹರಣೆಗೆ ಡಾಕ್ಟರ್ NS ಅನಂತರಂಗಾಚಾರ್ ಅವರು ಸಮಸ್ತವಾಗಿರ್ತಕ್ಕಂತಹ ಈ ಆಳ್ವಾರ ದಿವ್ಯ ಪ್ರಬಂಧಗಳನ್ನು ಕನ್ನಡ ಲಿಪಿನಲ್ಲಿ ಕನ್ನಡಿಗರಿಗೋಸ್ಕರ ಕನ್ನಡ ಕಣ್ಮಣಿಗಳು ಉದ್ಧಾರ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಕಡೆ ಕನ್ನಡ ಭಾಷೆಯಲ್ಲಿ ಮೂಲ ತಮಿಳು, ಆದರೆ ಇನ್ನೊಂದು ಕಡೆ ಕನ್ನಡ ಭಾಷೆಯಲ್ಲಿ ಭಾಷಾಂತರ ಅಷ್ಟೂ ಕೂಡ ಮಾಡಿ ಮಹದುಪಕಾರ ಮಾಡಿದ್ದಾರೆ ಕನ್ನಡ ನಾಡಿಗೆ. ರಾಮಯ್ಯಂಗಾರ್ ಎಂಬತಕ್ಕಂಥ ಮೈಸೂರಲ್ಲಿದ್ದಂಥ ವಿದ್ವಾಂಸರು ಅವರು ಭಾಷಾಂತರ ಮಾಡಿದ್ದಾರೆ ಸಮಸ್ತವಾಗಿರ್ತಕ್ಕಂತಹ ಈ ದಿವ್ಯ ಪ್ರಬಂಧಗಳನ್ನು. ಅರಿಯರ್ ಶ್ರೀನಿವಾಸ ಅಯ್ಯಂಗಾರ್ ಮೇಲ್ಕೋಟೆಯಲ್ಲಿದ್ದವರು, ಇವತ್ತು ಅರಿಯರ್ ಶ್ರೀರಾಮ್ ಶರ್ಮಾ ಅವರ ಮಗ ಹಿಮಾಂಶು ಹತ್ತಿರ ಒಂದು ಕಡೆ ಅವರ ಉಪನ್ಯಾಸ ಇವತ್ತಿದೆ, ಇದರ ವಿಷಯದ ಬಗ್ಗೆನೇ. ಸೊ ಅದು ನಾನು ಹೇಳಿದೆ, ನನ್ನ ಉಪನ್ಯಾಸ ಇದೆಯಪ್ಪ, ಇಲ್ಲದ ನಾನು ನಿಮ್ಮದು ಬಂದು ಕೇಳ್ತಾ ಇದ್ದೆ, ಇವತ್ತು ನಿಮ್ಮದು ಬರೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ. ಬೆಂಗಳೂರಲ್ಲಿ ಬಂದಾಗೆಲ್ಲ ಪಾಪ ಅವ್ರು ಫೋನ್ ಮಾಡ್ತಾರೆ, ಇಂಥ ಕಡೆ ನನ್ನ ಉಪನ್ಯಾಸ ಇದೆ ಅಂತ. ನಾನು ಕೇಳೋಕ್ಕೆ ಹೋಗ್ತೀನಿ. ನನಗೆ ಇಲ್ಲಿವರೆಗೂ ನಾನು ಮಾತಾಡೋನು ಅನ್ನೋ ಭಾವನೆಯೇ ಬಂದಿಲ್ಲ. ನಾನಿನ್ನ ಕೇಳೋ ಸ್ಥಿತಿಯಲ್ಲಿ ಇದ್ದೇನೆ ಹೊರತು ನಾನು ಪ್ರವಚನ ಮಾಡೋ ಸ್ಥಿತಿ ಹತ್ತಿಲ್ಲ ಅಂತಲೇ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಆಂಡಾಳ್ ಭೂದೇವಿಯ ಒಂದು ರೂಪ, ತಿರುಪ್ಪಾವೈ 30 ಪಾಶರಗಳು. ಮತ್ತು ಆಂಡಾಳ್ ಅವರ ನಾಚಿಯಾರ್ ತಿರುಮೋಳಿ 143 ಪಾಶರಗಳಲ್ಲಿ ಪ್ರಕಟವಾಗಿರತಕ್ಕಂಥದ್ದು. ಇನ್ನು ಸುಪ್ರಸಿದ್ಧವಾಗಿರ್ತಕ್ಕಂಥ ಕುಲಶೇಖರ ಆಳ್ವಾರ್ ಅವರು ಕೌಸ್ತುಭ ಎಂಬತಕ್ಕಂತಹ ಅಂಶದಿಂದ ಆವಿರ್ಭೂತರಾದವರು. ಪೆರುಮಾಳ್ ತಿರುಮೋಳಿ 105 ಪಾಶರಗಳಿಂದ ಕೂಡಿರ್ತಕ್ಕಂತಹ ಗ್ರಂಥ. ಇನ್ನು ಮುಂದೆ ತಿರುಮಲೇಶೈ ಆಳ್ವಾರ್ ಅವರು ಚಕ್ರ ರೂಪದಲ್ಲಿರ್ತಕ್ಕಂತಹ ಅಂಶದಿಂದ ಆವಿರ್ಭೂತರಾದರು.
ತಿರುಚಂದ ವಿರುತ್ರಂ ಇವರ 120 ಪಾಶರಗಳು ನಮಗೆ ದೊರೆಯುತ್ತೆ. ಮುಂದೆ ತೊಂಡರೈಪೊಡಿ ಆಳ್ವಾರ್ ಅವರು ವನಮಾಲ ಎಂಬ ಅಂಶದಿಂದ ಆವಿರ್ಭೂತರಾದರು. ತಿರುಮಾಲೈ ಇವರ ಕೃತಿಯ ಹೆಸರು. 45 ಪಾಶರಗಳಿದೆ ಇದರಲ್ಲಿ. ಮತ್ತು ಅದೇ ಆಳ್ವಾರರಿಂದ ತಿರುಪ್ಪಳಿಯಲೊಡಿ ಇದು 10 ಪಾಶರಗಳಿಂದ ಕೂಡಿರ್ತಕ್ಕಂಥದ್ದು. ಆಮೇಲೆ ತಿರುಪ್ಪಾಣಾಳ್ವಾರ್ ಅವರು ಶ್ರೀವತ್ಸ ಲಾಂಛನದಿಂದ ಆವಿರ್ಭವಿಸಿದವರು. ಅಮಲನಾದಿ ಪಿರಾನ್ ಇವರ ಕೃತಿ 10 ಪಾಶರಗಳಿರತಕ್ಕಂಥದ್ದು. ತದನಂತರ ಮಧುರಕವಿ ಆಳ್ವಾರ್ ಇವರು ಗದೆಯ ಅಂಶದಿಂದ ಆವಿರ್ಭವಿಸಿದವರು. ಕಣ್ಣೆನೋಡು ತಿರುತ್ತಾಂಬು ಇದು 10 ಪಾಶರಗಳಿಂದ ಕೂಡಿರ್ತಕ್ಕಂಥ ಗ್ರಂಥ. ಇನ್ನು ಮುಂದೆ ತಿರುಮಂಗೈ ಆಳ್ವಾರ್ ಇವರು ಶಾರ್ಂಗ ಎಂಬತಕ್ಕಂತಹ ಅಂಶದಿಂದ ಜನಿಸಿದವರು. ಪೆರಿಯ ತಿರುಮೋಳಿ ಇವರ ಕೃತಿ 1084 ಪಾಶರಗಳಿಂದ ಈ ಕೃತಿ ಸಿದ್ಧವಾಗಿದೆ. ಅದೇ ತಿರುಮಲೈ ಆಳ್ವಾರ್ ಅವರಿಂದನೇ ತಿರುಕುರುಂದಾಂಡಕಂ 20 ಪಾಶರಗಳು, ಆಮೇಲೆ ತಿರುನೆಡುಂದಾಂಡಕಂ 30 ಪಾಶರಗಳಿಂದ ಕೂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಪೊಯ್ಗೈ ಆಳ್ವಾರ್ ಅವರ ಪಾಂಚಜನ್ಯ ಅಂಶದಿಂದ ಜನಿಸಿದವರು. ಮುದಲ್ ತಿರುವಂದಾದಿ ಈ ಕೃತಿ 100 ಪಾಶರಗಳಿಂದ ಕೂಡಿದೆ. ಈ ಕೃತಿಯ ಬಗ್ಗೆ ವಿಶೇಷವಾಗಿ ಇಂದು ನಾನು ತಮ್ಮ ಹತ್ರ ಮುಂದೆ ಬೆಳಕು ಚೆಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ. ಪೋದತ್ತ ಆಳ್ವಾರ್ ಅವರು ಗದಾ ರೂಪದ ಅಂಶದಿಂದ ಜನಿಸಿದವರು. ಇರುಂಡಾಂ ತಿರುವಂದಾದಿ ಇವರ ಕೃತಿ 100 ಪಾಶರಗಳಿದೆ. ತದನಂತರ ಪೇಯಾಳ್ವಾರ್ ನಂದಕ ಎಂಬ ಅಂಶದಿಂದ ಜನಿಸಿದವರು. ಮೂನ್ರಾಮ್ ತಿರುವಂದಾದಿ ಇವರ ಕೃತಿ ಇದೂ ಕೂಡ 100 ಪಾಶರಗಳಿಂದ ಇದೆ. ತದನಂತರ ತಿರುಮಳೈ ಶಯ್ಯಾಳ್ವಾರ್ ಇವರು ಚಕ್ರ ಅಂಶದಿಂದ ಜನಿಸಿದವರು. ನಾನ್ಮುಗನ್ ತಿರುವಂದಾದಿ ಇವರ ಕೃತಿ 96 ಪಾಶರಗಳು ಇಲ್ಲಿದೆ. ತದನಂತರ ನಮ್ಮಾಳ್ವಾರ್ ಅವರು ಸೇನಾನಾಥ ಅಂಶದಿಂದ ಜನಿಸಿದವರು. ತಿರುವಿರುತ್ತಂ 100 ಪಾಶರಗಳು, ತಿರುವಾಶಿರಿಯಂ 7 ಪಾಶರಗಳು ಹಾಗೂ ಪೆರಿಯ ತಿರುವಂದಾದಿ 87 ಪಾಶರಗಳಿಂದ ಇವರು ಲೋಕಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ತದನಂತರ ತಿರುಮಂಗೈ ಆಳ್ವಾರ್ ಇವರು ಶಾರ್ಂಗ ಎಂಬ ಅಂಶದಿಂದ ಜನಿಸಿದವರು. ತಿರುವೆಳುಕ್ಕು ತಿರುಕ್ಕೈ 1 ಪಾಶರ, ತಿರಿಯ ತಿರುಮಡಲ್ 40 ಪಾಶರಗಳು, ಪೆರಿಯ ತಿರುಮಡಲ್ 78 ಪಾಶರಗಳಿಂದ ಇದು ಕೂಡಿದೆ. ತದನಂತರ ತಿರುಮಂಗತ್ತ ಅಂಬುದನಾರ್ ಇವರು ಕೂಡ ಶಾರ್ಂಗ ಎಂಬ ಅಂಶದಿಂದ ಜನಿಸಿದವರು. ರಾಮಾನುಜ ನೂತ್ತಂದಾದಿ ಇವರ ಕೃತಿ 108 ಪಾಶರಗಳು. ತದನಂತರ ನಮ್ಮಾಳ್ವಾರ್ ಅವರ ತಿರುವಾಯ್ಮೋಳಿ 1002 ಪಾಶರಗಳು. ಒಟ್ಟು ಕೂಡಿಸಿದರೆ 4000 ಪಾಶರಗಳಾಗತ್ತೆ. ಸಮಗ್ರವಾಗಿರ್ತಕ್ಕಂಥ ದಿವ್ಯ ಪ್ರಬಂಧಗಳು 4000 ಪಾಶರಗಳು ಅಥವಾ 4000 ಶ್ಲೋಕಗಳಿಂದ ನಮ್ಮ ಮುಂದೆ ಕಂಡುಬರುತ್ತೆ. ಈ ಹಿನ್ನೆಲೆಯಲ್ಲಿ ಪೊಯ್ಗೈ ಆಳ್ವಾರ್ ಅವರ ಮುದಲ್ ತಿರುವಂದಾದಿಯಲ್ಲಿ ಬರುವ ಕೆಲವು ವಿಷಯಗಳನ್ನು ನಾವು ಇಲ್ಲಿ ಪರಿಗಣಿಸಬಹುದು. ಈ ಮೊಟ್ಟ ಮೊದಲನೆಯ ವಿಷಯದಲ್ಲಿ ನಾರಾಯಣ ಶಬ್ದದ ಮಹತ್ವ ಅತ್ಯಂತ ಸೊಗಸಾಗಿ ಇಲ್ಲಿ ಮೂಡಿಬಂದಿದೆ. ಆಳ್ವಾರರೆಲ್ಲವೂ ಕೂಡ ಪೊಯ್ಗೈ ಆಳ್ವಾರ್ ಅವರು ಮೊದಲನೆಯವರು. ಇವರು ಪೂದತ್ತ ಆಳ್ವಾರ್ ಮತ್ತು ಪೇಯಾಳ್ವಾರ್ ಅವರು ಕೂಡಿ ಮೊದಲಾಳ್ವಾರರು ಎಂದು ಪ್ರಸಿದ್ಧರಾಗಿದ್ದಾರೆ. ಇವರು 3 ಮಹಾನುಭಾವರು ಸಮಕಾಲೀನರಾಗಿದ್ದರು. ತಿರುಕ್ಕೋವಲೂರಿನಲ್ಲಿ ಒಮ್ಮೆ ಇವರು 3 ಒಂದುಗೂಡಿದರು. ಆಗ ಇವರೊಡನೆ ಸಂಶ್ಲೇಷ ಹೊಂದಲು ಇವರ ನಡುವೆ ಪರಮಾತ್ಮ ಬಂದು ಸೇರಿದ. ಭಗವಂತನನ್ನು ಸಾಕ್ಷಾತ್ಕರಿಸಿದ ಇವರು ಒಬ್ಬೊಬ್ಬರೂ ಸಹ ಭಗವಂತನನ್ನು ಅನುಪಮವಾಗಿ ಸ್ತುತಿ ಮಾಡಿದರು. ಪರಜ್ಞಾನದ ಮೂಲಕ ಪೊಯ್ಗೈ ಆಳ್ವಾರ್ ಅವರು, ಪರಭಕ್ತಿಯ ಮೂಲಕ ಪೋದತ್ತ ಆಳ್ವಾರ್ ಅವರು, ಪರಮ ಭಕ್ತಿಯ ಮೂಲಕ ಪೇಯಾಳ್ವಾರ್ ಅವರು ಸಹ ಭಗವಂತನನ್ನು ಅನುಭವಿಸಿದರು. ಇವು 3 ಬೇರೆ ಬೇರೆಯಲ್ಲ. ಒಬ್ಬನಿಗೆ ಜ್ಞಾನ, ಭಕ್ತಿ, ಸಾಕ್ಷಾತ್ಕಾರ ಇವು 3 ಬೇಕು. ಈ 3க்கும் அர்த்தம் ஒன்றே. 3 ಋಷಿಗಳು ಕೂಡಿ ஒரு வியாக்கரணத்துக்கு கர்த்தவானார் போலே ವಾಕ್ಯಭೇದಮುಂಡೇಯಾಹಿಲುಂ ಅರ್ಥಶರೀರಂ ஒன்று ತ್ರಿಮುನಿ ವ್ಯಾಕರಣಂ ಎನ್ನುಮಾ ಪೋಲೆ ಎಂಬುದು ಪೆರಿಯವಾಚಾನ್ ಪಿಳ್ಳೆಯವರ ಶ್ರೀಸೂಕ್ತಿ. ನಮ್ಮಲ್ಲಿ ಇರ್ತಕ್ಕಂಥದ್ದು ವ್ಯಾಕರಣಕ್ಕೆ 3 ಜನ ಮುನಿಗಳು. ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನೀಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಇವರು ಮುನಿತ್ರಯರು ಅಂತ. ಹಾಗೆಯೇ ನಮಗಿರ್ತಕ್ಕಂಥ ಆಚಾರ್ಯತ್ರಯರು
ಶಂಕರ ಭಗವತ್ಪಾದರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಆಚಾರ್ಯತ್ರಯರು ನೋಡಿ, ಮೂರೂ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ 3 ಕಾಲಗಳು ನಾವು ಸಂಧ್ಯೆನಲ್ಲೂ ಕೂಡ ಇರತಕ್ಕಂಥದ್ದು. ಅದಕ್ಕೆ ತ್ರಿಕಾಲ ಸಂಧ್ಯಾವಂದನೆ ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಅದು ಮಾಡಿಯೇ ತೀರಬೇಕು. ನಿತ್ಯ ಕರ್ಮಗಳು ಮಾಡೋದಕ್ಕೆ ಫಲ ಇಲ್ಲ. ಆದರೆ ಮಾಡದೇ ಹೋದರೆ ಪ್ರತ್ಯವಾಯ ದೋಷ ಇದೆ. ಆದ್ದರಿಂದ ದೋಷ ನಿವಾರಣೆಯೇ ಫಲವೇ ಹೊರತು ಯಾವ ದೃಷ್ಟ ಫಲವೂ ಇಲ್ಲ ನಿತ್ಯ ಕರ್ಮಕ್ಕೆ. ಅಕರಣೇ ಪ್ರತ್ಯವಾಯ. ಕೆಲವು ಹೇಳೋದುಂಟು, 50 ವರ್ಷದಿಂದ ಸಂಧ್ಯಾವನೆ ಮಾಡ್ತಾಯಿದ್ದೀನಿ, ಇನ್ನೂ ನನಗೆ ಮುಕ್ತಿಗೆ ಸಿಗಲಿಲ್ವಲ್ರಿ, ಯಾಕೆ ಮಾಡ್ಬೇಕು, ಬಿಟ್ಟೆ ತಾನೇ. ಆ ಮಿಕ್ಕಿರೋ ಪಾಪಗಳೆಲ್ಲ ನಿನಗೆ ಬಂದು ಅಂಟ್ಕೊಳ್ಳತ್ತೆ. ತಗೋ, ಈಗ ಮಾಡೋದ್ರಿಂದ ಫಲ ಇಲ್ಲ, ಮಾಡದೆ ಹೋದರೆ ಪಾಪ ಉಂಟು. ಪಾಪ ನಿವಾರಣೆಯೇ ಫಲ, ಅದು ಇನ್ಯಾವುದು ಬೇರೆ ಫಲ ಇಲ್ಲ. ಅಗ್ನಿ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಏನಪ್ಪ ಅದು ಅಂದರೆ, ಡಾಕ್ಟರ್ NS ಅನಂತರಂಗಾಚಾರ್ಯ 36 ವರ್ಷದ ಹಿಂದೆ ರಾಗಿಗುಡ್ಡ ಉಪನ್ಯಾಸ ಮಾಲಿಕೆಯಲ್ಲಿ ಹೇಳಿದ ಮಾತು. ನಾನು ನೋಟ್ಸ್ ಬರ್ಕೊಂಡು ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಅವ್ರ ನೋಟ್ಸು ನಿಮ್ಮ ನೋಟ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ್ದು ಭಾಷಣದಲ್ಲಿ, ನೋಡಪ್ಪ, ಭಗವಂತ ನಾರಾಯಣ ಹೇಳಿದ್ದಾನೆ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರಃ ಕಥಿತ ಪೃಥಿವ್ಯಾಂ. ಲೋಕದಲ್ಲಿ ಎಷ್ಟೋ ಜನ ಕಳ್ಳರಿದ್ದಾರೆ, ಆದರೆ ಅತ್ಯಂತ ದೊಡ್ಡ ಕಳ್ಳ ಯಾರು ಗೊತ್ತಾ? ಭಗವಂತ ನಾರಾಯಣ. ಭಗವಂತನಿಗಿಂತ ದೊಡ್ಡ ಕಳ್ಳರೇ ಇಲ್ಲ. ಯಾವ ದೃಷ್ಟಿನಲ್ಲಿ ಅಂದರೆ, ನಾವು ಭಕ್ತರಾಗಿರ್ತಕ್ಕಂಥವರು ಪ್ರತಿನಿತ್ಯ ಮಾಡ್ತಕ್ಕಂಥ ಪಾಪದ ಮೂಟೆಗಳನ್ನು ಅವನು ಹೆಗಲ ಮೇಲೆ ಹೊತ್ಕೊಂಡು ಆಚೆ ಸಾಗಿಸ್ತಾ ಇದ್ದಾನೆ. ಇಲ್ಲದೆ ಹೋದರೆ ಎಷ್ಟು ಪಾಪದ ಮೂಟೆ ಆಗಿಬಿಡ್ತಾಯಿತ್ತು. ದಿನಕ್ಕೆ ಅಷ್ಟು ಪಾಪ ಮಾಡಿದರೆ ತಿಂಗಳಿಗೆ ಎಷ್ಟಾಯಿತು, ವರ್ಷಕ್ಕೆ ಎಷ್ಟಾಯಿತು, 100 ವರ್ಷ ನಾವು ಬದುಕಿದ್ರೆ ಎಷ್ಟು ಪಾಪ ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಇನ್ಸ್ಟಂಟೇನಿಯಸ್ ಆವತ್ತಿನ ಪಾಪ ಆವತ್ತಾವತ್ತೇ ಆಚೆ ಸಾಗಿಸೋದ್ರಿಂದ ಭಗವಂತನೇ ದೊಡ್ಡ ಕಳ್ಳ ಅಂತ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಅಗ್ನಿಪುರಾಣದಲ್ಲಿ ಬರುತ್ತೆ ಅಂತ ಅನಂತರಂಗಾಚಾರ್ಯ ಹೇಳಿದ ಮಾತನ್ನು ನಾನು ಬರ್ಕೊಂಡು ನಿಮ್ಮ ಹತ್ರ ಒಪ್ಪಿಸ್ತಾ ಇದ್ದೀನಿ. ಮುಂದೆ ಬರುತ್ತೆ, ನಾರಾಯಣನ ವಿಷಯ ಬರುವಾಗ ಮತ್ತೆ ಅದನ್ನು ಸ್ಮರಣೆ ಮಾಡ್ಕೋತೀನಿ. ಆಳ್ವಾರ್ ಅವರು ಮೊದಲ ಪಾಶರದಲ್ಲಿಯೇ ಭಗವಂತನ ಆಶ್ಚರ್ಯಕರವಾದ ಜಗತ್ಕರ್ತೃತ್ವವನ್ನು ಹೇಳಿದ್ದಾರೆ. ನೋಡಿ, ಜಗತ್ಕರ್ತೃತ್ವ ಅನ್ನೋದು ಒಂದು ಲೀಲಾ ಮಾತ್ರ ಭಗವಂತನಿಗೆ. ಲೋಕವತ್ತು ಲೀಲಾ ಕೈವಲ್ಯಂ ಧ್ಯಾಯತೀವ ಲೀಲಾಯತೀವ ಧ್ಯಾಯತಿ ಬಕಃ. ಅದಕ್ಕೆ ಹೇಳ್ತಕ್ಕಂಥದ್ದು ಎಷ್ಟು ಲೀಲೆ ಅದು ಅಂದರೆ, ಭಗವಂತನ ಒಂದು ಕ್ರೀಡೆ. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾ ಮೃಗಾಸ್ತೆ ಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರ್ಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ಅಪ್ಪ ಭಗವಂತ, ನಮ್ಮನ್ನು ಸೃಷ್ಟಿ ಮಾಡೋದ್ರಿಂದ ನಿನ್ನ ಕೆಲಸ ಮುಗಿಲಿಲ್ಲ, ನಮ್ಮನ್ನು ಕಾಪಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ ಭಕ್ತ ಭಗವಂತನಿಗೆ ನೆನಪು ಮಾಡ್ತಾ ಇದ್ದಾನೆ. ಸೊ ಅದರಿಂದ ಸೃಷ್ಟಿ ಅನ್ನೋದು ಎಷ್ಟು ಆಟೋಮ್ಯಾಟಿಕ್ಕಾಗಿ ನಡೆಯುತ್ತೆ ಅಂದರೆ, ನಾವೆಲ್ಲ ಕೈಗೊಂಬೆಗಳು ಭಗವಂತನ ಕೈಯಲ್ಲಿ. ಕ್ರೀಡಾತೆ ಲೋಕರಚನ ಸಕಾತೆ ಚಿನ್ಮಯ ಶಿವ ಆಹಾರಸ್ತೆ ಸದಾನಂದೋ ವಾಸಸ್ತೆ ಹೃದಯ ಸತಾಂ. ತ್ರಿಪುರ ರಹಸ್ಯದಲ್ಲಿ ಬರ್ತಕ್ಕಂಥ ಮಾತು. ಕ್ರೀಡಾತೆ ಲೋಕರಚನ, ಪ್ರಪಂಚದ ಸೃಷ್ಟಿ ಅನ್ನೋದು ಭಗವಂತನಿಗೊಂದು ಆಟಿಕೆ. ನಾವೆಲ್ಲ ಆಟದ ಗೊಂಬೆಗಳು ಅವನ ಕೈಯಲ್ಲಿ, ಹೆಂಗೆ ಬೇಕಾದ್ರೂ ತಿರುಗಿಸ್ಬೋದು. ತೇನ ವಿನ ತೃಣಮಪಿ ನ ಚಲತಿ. ಅದನ್ನು ನೆನ್ಪಿಟ್ಕೋಬೇಕು. ಇವತ್ತು ನಾನು ಯಾರು ಇಲ್ಲಿ ಬಂದು ಮಾತಾಡೋದಕ್ಕೆ? ಆ ಭಗವಂತ ಏನು ನನ್ನ ಬಾಯಲ್ಲಿ ಮಾತು ಆಡಿಸ್ತಾನೋ ಅದನ್ನು ನಾನು ಆಡ್ತೀನಿ ಅಷ್ಟೇ ಹೊರತು ನಾನು ಆಡ್ತೀನಿ ಅನ್ನೋ ಸುಳ್ಳು. ಸೊ ಅದಕ್ಕೇ ಮುಖ್ಯವಾಗಿ ನಾವು ಓದ್ತಾ 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 ವಿನಯ ಬರಬೇಕೇ ಹೊರತು ಮನುಷ್ಯನಿಗೆ ಅಹಂಕಾರ ಬರಬಾರ್ದು. ಯಾವಾಗಲೂ ಕೂಡ ಅಹಂಕಾರ ಬಂದರೆ ಮುಗೀತು. ಅಹಂಕಾರಂ ಪೆದ್ದ ರೋಗಂ. ಎಲ್ಲಕ್ಕಿಂತ ದೊಡ್ಡ ರೋಗನೇ ಅಹಂಕಾರ. ಒಬ್ಬೊಬ್ರಿಗೂ ಒಂದೊಂಥರ ಅಹಂಕಾರ ಹಿಡ್ಕೊಳ್ಳುತ್ತೆ. ಕೆಲವರಿಗೆ ದೇಹದಿಂದ ಅಹಂಕಾರ, ಕೆಲವರಿಗೆ ಹಣದಿಂದ ಅಹಂಕಾರ, ಕೆಲವರಿಗೆ ಅಧಿಕಾರದಿಂದ ಅಹಂಕಾರ, ಕೆಲವರಿಗೆ ವಿದ್ಯೆಯಿಂದ ಅಹಂಕಾರ. ವಿದ್ಯೆಯಿಂದ ಬರೋ ಅಹಂಕಾರ ಎಲ್ಲ ಅಹಂಕಾರಕ್ಕಿಂತ ಕೆಟ್ಟದ್ದು. ಇಂಟೆಲೆಕ್ಚುಯಲ್ ಆ್ಯರಗೆನ್ಸ್ ಇಸ್ ದ ವರ್ಸ್ಟ್ ಕೈಂಡ್ ಆಫ್ ಆ್ಯರಗೆನ್ಸ್ ಆಫ್ ಆಲ್ ಕೈಂಡ್ಸ್ ಆಫ್ ಆ್ಯರಗೆನ್ಸ್ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಏನಿದೆ ಅಂತ ನಾವು ಅಹಂಕಾರ ಪಡ್ತೀವಪ್ಪ. ನಾನು ತುಂಬ ದೂರ ನೋಡಬಲ್ಲೆ ಅಂತ ನನಗೇನಾದರೂ ಜಂಬ ಇದ್ದರೆ, ಹದ್ದಿಗೆ ನನಗಿಂತ ಒಳ್ಳೆ ಕಣ್ಣಿದೆಯಪ್ಪ, ನಾನು ಹದ್ದಿಗಿಂತ ಕಡೆ ಕಣ್ಣು ದೃಷ್ಟಿಯಿಂದ. ನನ್ನ ಕಿವಿ ತುಂಬ ಚುರುಕಾಗಿದೆ ಅಂತ ನಾನು ಅಹಂಕಾರ ಪಡೋದಾದರೆ, ನಾಯಿಗೆ ನನಗಿಂತ ಒಳ್ಳೆ ಕಿವಿ ಇದೆ, ನಾನು ನಾಯಿಗಿಂತ ಕಡೆ. ಕಿವಿಯಿಂದ ಅಹಂಕಾರ ಪಡೋದಾದರೆ, ನನ್ನ ಹಲ್ಲು ತುಂಬ ಸುಂದರವಾಗಿದೆ, ದಾಳಿಂಬೆ ಬೀಜದ ತರಹ ಇದೆ ಅಂತ ಅಹಂಕಾರ ಪಡೋದಾದರೆ, ಆನೆ ದಂತದ ಮುಂದೆ ನನ್ನ ಹಲ್ಲನ್ನು ಯಾರು ಕೇಳ್ತಾರೆ? ಆನೆ ಬದುಕಿದ್ರೂ ಬೆಲೆ ಇದೆ, ಸತ್ರೂ ಬೆಲೆ ಇದೆ. ನನಗೆ ಬದುಕಿರುವಾಗಲೇ ಬೆಲೆ ಇಲ್ಲ, ಸತ್ತ ಮೇಲೆ ಯಾರು ಬೆಲೆ ಕೊಡ್ತಾರೆ? ಹಲ್ಲು ದೃಷ್ಟಿಯಿಂದ. ಇನ್ನು ನನ್ನ ಕೂದಲು ತುಂಬ ಸುಂದರವಾಗಿದೆ ಅಂತ ನನಗೇನಾದರೂ ಅಹಂಕಾರ ಇದ್ದರೆ, ಕುರಿ ಕೂದಲು ತೊಗೊಂಡೋಗ್ಬಿಟ್ಟು ತುಪ್ಪಟ ಮಾಡ್ತಾರೆ, ಉಣ್ಣೆ ಬಟ್ಟೆ ಮಾಡ್ತಾರೆ, ಸ್ವೆಟರ್ ಮಾಡ್ತಾರೆ, ಶಾಲು ಮಾಡ್ತಾರೆ. ನನ್ನ ಕೂದಲು ಯಾರಿಗೂ ಉಪಯೋಗ? ಕ್ಷೌರಿಕ ಒಬ್ಬನ ಬಿಟ್ಟು ಯಾರಿಗೂ ಉಪಯೋಗ ಇಲ್ಲ ನನ್ನ ಕೂದಲಿಂದ ನಾನು ಅಹಂಕಾರ ಪಡೋ ಹಾಗಿಲ್ಲ. ನಾನು ತುಂಬ ಸುಂದರವಾಗಿರೋ ಉಗುರಿದೆ, ವೀಣೆ ನುಡಿಸ್ತೀನಿ,
ವೀಣೆ ಮೀಟ್ತೀನಿ ಅಂತ ಅಹಂಕಾರ ಇದ್ದರೆ, ಚಿರತೆಗಿರ್ತಕ್ಕಂಥ ಹುಲಿಗಿರ್ತಕ್ಕಂತಹ ಕೆಲವು ಉಗುರುಗಳನ್ನು ತೆಗೆದುಕೊಂಡೋಗಿ ಕೆಲವು ಗ್ರಾಮ ದೇವತೆಗಳಿಗೆ ಆಭರಣ ರೂಪದಲ್ಲಿ ಹಾರ ಹಾಕಿ ಪೂಜೆ ಮಾಡ್ತಾರೆ. ನಾನು ಹುಲಿಗಿಂತ ಕಡೆ, ಚಿರತೆಗಿಂತ ಕಡೆ. ನಾನು ತುಂಬ ನೋಡೋಕ್ಕೆ ಸುಂದರಾಂಗ ಅಂತ ಅಹಂಕಾರ ಪಡೋದಾದರೆ ಗಿಣಿನ, ಸಿಂಹವನ್ನು, ಆನೆಯನ್ನು ಮೃಗಾಲಯದಲ್ಲಿ ತೆಗೆದುಕೊಂಡು ಹೋಗಿಡ್ತಾರೆ ನೋಡ್ತಕ್ಕಂಥ ವಸ್ತು ಅಂತ. ಯಾವ ಮನುಷ್ಯನನ್ನು ಮೃಗಾಲಯದಲ್ಲಿ ಇಟ್ಟಿಲ್ಲ, ಇವು ನೋಡ್ತಕ್ಕಂಥ ವಸ್ತು ಅಂತ. ನನ್ನ ಬುದ್ಧಿಶಕ್ತಿ ತುಂಬ ಹರಿತವಾಗಿದೆ ಅಂತ ಅಹಂಕಾರ ಪಡೋದಾದರೆ ನರಿಗೆ ನಮಗಿಂತ ಮೋಸ ಮಾಡೋ ಬುದ್ಧಿ ಚೆನ್ನಾಗಿದೆ, ನಾವು ನರಿಗಿಂತ ಕಡೆ. ಇನ್ನು ಹಸು ಬಗ್ಗೆ ಏನು ಹೇಳಬೇಕು? ಹಸು ಒಂದೊಂದು ಅಂಗಾಂಗವೂ ಕೂಡ ಪರಮಾತ್ಮ ಸ್ವರೂಪವೇ. ಹಾಗಿರುವಾಗ ಯಾವುದರಿಂದ ನಾನು ಅಹಂಕಾರ ಪಡ್ತೀನಪ್ಪ? ಅಹಮಿತಿ ಮತಿಂ ಅತಿಹೇಯೇ ವಾರಯ ಕಾಯೇ ನಿರಂತರ ಅಪಾಯೇ. ಅದಕ್ಕೆ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಹೇಳಿರ್ತಕ್ಕಂಥ ಮಾತು. 29 ಗೀತೆಗಳು ನಮ್ಮಲ್ಲಿರ್ತಕ್ಕಂಥದ್ದು. ಭಗವದ್ಗೀತೆ ಸುಪ್ರಸಿದ್ಧವಾಗಿರೋ ಗೀತೆ ಇಲ್ಲ ಅಂತ ಹೇಳಿಲ್ಲ, ಆದರೆ ಅದು ಒಂದೇ ಗೀತೆ ಇರೋದು ಅನ್ನೋ ಭ್ರಮೆಯಲ್ಲಿ ಮಾತ್ರ ಯಾರೂ ಇರಬೇಕಾಗಿಲ್ಲ ಅಂತ ವಿನಮ್ರವಾಗಿ ನಿವೇದನೆ ಮಾಡ್ಕೋತಾ ಇದ್ದೀನಿ. ಏಕೆಂದರೆ 29 ಗೀತೆಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು ಒಟ್ಟು. ಈಗ ಮುಖ್ಯವಾಗಿ ಇಲ್ಲಿ ನಾವು ಯಾವ ರೀತಿಯಾಗಿ ಈ ಒಂದು ಪಾಶರದಲ್ಲಿ ಮೊಟ್ಟ ಮೊದಲನೇ ಪಾಶರದಲ್ಲಿಯೇ ಭಕ್ತಿಯ ಬಗ್ಗೆ ಹೇಳುವಾಗ ಆಳ್ವಾರರು ತಮ್ಮ ಅನುಭವವಾದ ಭಕ್ತಿಯನ್ನು ನಿರೂಪಿಸಿದ್ದಾರೆ. ಉದಾಹರಣೆಗೆ 12ನೇ ಪಾಶರವನ್ನು ನಾವು ತೆಗೆದುಕೊಂಡರೆ ಪ್ರಾರಂಭದಿಂದ ಶೆವಿ ಮೊದಲಾದವುಗಳಿಂದ 5 ಜ್ಞಾನೇಂದ್ರಿಯಗಳನ್ನು, ಶೆಮತಿ ಮುಂತಾದವುಗಳಿಂದ ಪಂಚಭೂತಾತ್ಮಕವಾದ ಶರೀರವನ್ನು ನಾವು ತಿಳ್ಕೋಬೇಕು. ಇಂದ್ರಿಯಗಳನ್ನು, ಶರೀರವನ್ನು ಹೇಯ ಎಂದು ತಿಳಿಯಬೇಕು. ಮುಖ್ಯವಾಗಿ ನಾವೇನ್ಕೋತೀವಿ, ನನ್ನ ಇಂದ್ರಿಯ ಅಂದರೆ ತುಂಬ ಸುಪೀರಿಯರು ಅನ್ನೋ ಭಾವನೆಯಲ್ಲಿ ಇರ್ತೀವಿ. ಎಲ್ಲ ಇಂದ್ರಿಯಗಳು ಹೊರಗಡೆ ಚಾಚ್ಕೊಂಡಿದೆ ನೋಡಿ. ಅದಕ್ಕೆ ನಾನು ನಿಮ್ಮನ್ನು ನೋಡ್ತಾ ಇರೋದು, ನೀವು ನನ್ನನ್ನು ನೋಡ್ತಾ ಇರೋದು. ಎಷ್ಟು ಕಷ್ಟ ಇಂದ್ರಿಯ ನಿಗ್ರಹ ಮಾಡೋದು. ಹೇಳಿಬಿಡ್ತಾರೆ ಇಂದ್ರಿಯ ನಿಗ್ರಹ ಮಾಡಿಬಿಡ್ರಿ. ಹೆಂಗೆ ಮಾಡಬೇಕು ಸ್ವಾಮಿ? ಮಾಡಿಬಿಡಿ ಅಂತಲ್ಲ ಹೇಳೋದು, ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳಬೇಕು. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಮನೋ ನಿಯಮನಂ 9 ಉಪಾಯಗಳನ್ನು ಕೊಟ್ಟಿದ್ದಾರೆ ಮನಸ್ಸನ್ನು ಹೆಂಗೆ ನಿಗ್ರಹ ಮಾಡಬೇಕು ಅಂತ. ಇದೇ ಸಭಾಂಗಣದಲ್ಲಿ 1.5 ವರ್ಷದ ಕೆಳಗೆ ಆ ವಿಷಯವನ್ನು ಹಂಚ್ಕೊಳ್ತಕ್ಕಂಥ ಸೌಭಾಗ್ಯ ನನ್ನದಾಗಿತ್ತು. ಅದಕ್ಕೋಸ್ಕರ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ಅವಿಯಾದ ಜ್ಞಾನಮಂ ಎಂಬುದು ಆತ್ಮಜ್ಞಾನವನ್ನು ಹೇಳುತ್ತದೆ ನೋಡಿ. ಮುಖ್ಯವಾಗಿ ಜ್ಞಾನ ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ ಪರಾಯಯ ತದಕ್ಷರಮಧಿಗಮ್ಯತೆ ಅಪರಾ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಶಿಕ್ಷಾ ವ್ಯಾಕರಣಂಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ. ಸೊ ಪರಾವಿದ್ಯಾ ಅಪರಾವಿದ್ಯಾ, ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು? ಆತ್ಮವಿದ್ಯಾ. ಅದಕ್ಕೆ ಆತ್ಮವಿದ್ಯಾ ವಿದ್ಯಾನಾಮ್ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಯಾವುದು ಮಿಕ್ಕಿದೆಲ್ಲ ಕೆಳಗಡೆ ಇರತಕ್ಕಂಥ ವಿದ್ಯೆಗಳು. ನಿಜವಾಗಿರೋ ವಿದ್ಯೆ ಅಂದರೆ ಆತ್ಮಜ್ಞಾನವೇ ಜ್ಞಾನ, ಮಿಕ್ಕೆಲ್ಲವೂ ಲೌಕಿಕ ಜ್ಞಾನಗಳು. ಅದಕ್ಕೆ ಇಹ ಅಮೂತ್ರ ಫಲಭೋಗ ವಿರಾಗ ಅಂತ ಹೇಳಿರೋದು 4 ಸಾಧನೆಗಳಲ್ಲಿ. ಕೆಲವಿಗೆ ಇಹಭೋಗ ವಿರಾಗ ಇರುತ್ತೆ, ಆದರೆ ಅಮೂತ್ರ ಭೋಗ ವಿರಾಗ ಬರೋದೇ ಇಲ್ಲ. ಯಾವಾಗಲೂ ಕೂಡ ಅಮೂತ್ರ ಅಂದರೆ ಸ್ವರ್ಗ ಅಂತ, ಸ್ವರ್ಗವೇ ಶಾಶ್ವತ ಅನ್ನೋ ಭ್ರಮೆಯಲ್ಲಿ ಇರ್ತಾರೆ. ಎಲ್ಲಿ ತನಕ ಸ್ವರ್ಗದಲ್ಲಿ ಇರ್ಬೋದಪ್ಪ? ನಾವು ಮಾಡಿರೋ ಪುಣ್ಯ ಇರೋ ತನಕ. ಪುಣ್ಯ ಖರ್ಚಾದ್ಮೇಲೆ ಭೂಲೋಕನೇ ಗ್ಯಾರಂಟಿ. ಇದು ಕರ್ಮಭೂಮಿ, ಅದು ಭೋಗಭೂಮಿ. ಬ್ಯಾಂಕಲ್ಲಿ ನಮ್ಮ ಅಕೌಂಟಲ್ಲಿ ದುಡ್ಡಿಟ್ಟಿರೋ ಹಾಗೆ ಎಲ್ಲಿ ತನಕ ಡ್ರಾ ಮಾಡ್ತೀರಾ? ದುಡ್ಡು ಇರೋ ತನಕ ಡ್ರಾ ಮಾಡ್ತೀರಾ, ಆಮೇಲೆ ಏನಾಗುತ್ತೆ? ಚೆಕ್ ಬೌನ್ಸ್ ಆಗುತ್ತೆ. ಅದೇ ತರಹ ಮಾಡಿರೋ ಪುಣ್ಯ ಇರೋ ತನಕ ಸ್ವರ್ಗದಲ್ಲಿರ್ಬೋದು, ಪುಣ್ಯ ಖರ್ಚಾದ್ಮೇಲೆ ಭೂಲೋಕಕ್ಕೆ ಗ್ಯಾರಂಟಿ ವಾಪಸ್. ಅಷ್ಟಿಲ್ಲದೆ ಹೋಗಿದರೆ ನಚಿಕೇತ ಯಾಕೆ ಸ್ವರ್ಗ ಸುಖವನ್ನು ಧಿಕ್ಕರಿಸ್ಬಿಟ್ಟು ಆತ್ಮವಿದ್ಯೆಯನ್ನು ಕೇಳ್ಕೋಬೇಕಾಯಿತು ಯಮನ ಹತ್ತಿರ ಕಠೋಪನಿಷತ್ನಲ್ಲಿ? ಏನೆಲ್ಲ ಪ್ರಲೋಭಗಳನ್ನು ಉಂಟು ಮಾಡ್ದ ಯಮ. ಹಿಮಾ ರಾಮ ಸರಥ ಸತೂರ್ಯ ನಹಿ ದೃಶೋಲಂಘನೀಯ ಮನುಷ್ಯೈ ಆವಿರ್ಮತ್ ಪ್ರತ್ತಾವಿ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನು ಪ್ರಾಕ್ಷೀ. 7 ಜನ ಅಪ್ಸರೆಯನ್ನು ಕರ್ಕೊಂಡೋಗು, ಕುದುರೆ ತೆಗೆದುಕೊಂಡೋಗು, ಒಂಟೆಗಳನ್ನು ತೆಗೆದುಕೊಂಡೋಗು, ಆನೆಗಳನ್ನು ತೆಗೆದುಕೊಂಡೋಗು, ರಥಾನ್ ತೆಗೆದುಕೊಂಡೋಗು, ಆತ್ಮವಸ್ತುವನ್ನು ಮಾತ್ರ ಕೇಳಬೇಡ ಅಂತ ಹೇಳ್ದ. ಅದಕ್ಕೆ ಒಂದು ಕೊಟ್ಟು ಉತ್ತರ ಏನು? ತವೈವ ವಾಹಸ್ತವ ನೃತ್ಯ ಗೀತೆ. ಅದೆಲ್ಲ ನೀನೇ ಇಟ್ಕೋಪ, ನಾನು ಅದ್ಯಾವುದು ನನಗೆ ಬೇಕಾಗಿಲ್ಲ. 3 ವರ ಕೊಡ್ತೀನಿ ಅಂತ ನೀನು ಹೇಳಿದವನು, ನಾನು ಬಂದು ಅಂಗಲಾಚಲಿಲ್ಲ ನಿನ್ನ ಹತ್ರ. ಎರಡನೇದಾಗಿ ಜಿಜ್ಞಾಸುವಾಗಿ ನಾನು ಬಂದು ಕೇಳಿದಾಗ ಗೊತ್ತಿದ್ದು ಕೊಡದೆ ಹೋದರೆ ನಿನಗೆ ಪಾಪ ಬರುತ್ತೆ, ಕೊಡು. ನೋಡಿ, ಯಮ ಇಸ್ ಡಬ್ಲಿ ಕಾಟ್, ಹಿ ಕಾಂಟ್ ಎಸ್ಕೇಪ್. ಈ ದೇಹ ಇಟ್ಕೊಂಡು ಆ ಲೋಕಕ್ಕೆ ಹೋದವರು ಮತ್ತೆ ಇದೇ ದೇಹ ಇಟ್ಕೊಂಡು ಈ ಲೋಕಕ್ಕೆ ವಾಪಸ್ ಬಂದಿರೋರು ಅಂತ ನಚಿಕೇತ. ಇನ್ನು ಯಾರೂ ಆ ರೀತಿ ಮಾಡೋಕ್ಕೆ ಸಾಧ್ಯವೇ ಆಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆತ್ಮಜ್ಞಾನ. ಯಜ್ಞೇನ ದಾನೇನ ತಪಸ ಅನಾಶಕೇನ ಬ್ರಾಹ್ಮಣ ವಿವಿಧಿಷಂತಿ. ನಲ್ಲರಂ ಎಂಬುದು ವಿವೇಕಾದಿಗಳನ್ನು ಸೂಚಿಸುತ್ತದೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ವಿವೇಕ. ಪ್ರಾಣಿಯನ್ನು ಮನುಷ್ಯನನ್ನು ಬೇರ್ಪಡಿಸೋದು ಯಾವುದಪ್ಪ ಅಂದರೆ ವಿವೇಕನೇ.
ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ. ಅದು ಊಟ ಮಾಡುತ್ತೆ, ನಾವು ಊಟ ಮಾಡ್ತೀವಿ. ಅದು ನಿದ್ದೆ ಮಾಡುತ್ತೆ, ನಾವು ನಿದ್ದೆ ಮಾಡ್ತೀವಿ. ಮನುಷ್ಯನಾಗಿ ನಾನು ಸಂಪಾದನೆ ಮಾಡಿದ್ದೇನು ಅಂದರೆ ವಿವೇಕ. ನಾಲೆಡ್ಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್. ಆಲ್ಫ್ರೆಡ್ ಟೆನಿಸನ್ ಹೇಳ್ತಾನೆ, ವಾಟ್ ಕಮ್ಸ್ ಡೆಫಿನೆಟ್ಲಿ ಗೋಸ್. ಆದ್ದರಿಂದ ಜ್ಞಾನಕ್ಕಿಂತ ನಾವು ವಿವೇಕಕ್ಕೆ ಹೆಚ್ಚು ಬೆಲೆ ಕೊಡಬೇಕು. ನಮ್ಮ ಹಿಂದಿನ ತಲೆಮಾರಿನವರಿಗೆ ವಿವೇಕ ಚೆನ್ನಾಗಿತ್ತು. ನಮಗೆ ಪೇಪರ್ ಕ್ವಾಲಿಫಿಕೇಷನ್ ಇದೆ, ಅದಕ್ಕೆ ಪ್ರತಿ ಸಲನೂ ಕೂಡ ನಮ್ಮ ಬಯೋಡೇಟಾನ ನಾವು ಓದಿಸ್ಕೋತೀವಿ. ಆದರೆ ಅವ್ರಿಗೆ ಅದೆಲ್ಲ ಬೇಕಾಗಿರಲಿಲ್ಲ, ಅವರು ಅದಕ್ಕೆಲ್ಲ ಅತೀತರಾಗಿದ್ದರು. ನೋಡಿ, ವಿವೇಕ ಇತ್ತು ಅವರಿಗೆ. ವಿವೇಕ ಹೇಗೆ ಹುಟ್ಟತ್ತೆ? ಶ್ರೀಮದ್ ಭಾಗವತದಲ್ಲೇ ಇದೆ ಉತ್ತರ. ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದಂಧಕಾರ ನಾಶಂ ವಿದಾಯ ತದಾ ಉದಯತೆ ವಿವೇಕ. ವಿವೇಕ ಹುಟ್ಟಬೇಕಾದ್ರೆ ಇಷ್ಟಾಗಬೇಕು. ಜನ್ಮಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ನಮ್ಮಲ್ಲಿರ್ತಕ್ಕಂತಹ ಸಮಸ್ತವಾದ ಕಲ್ಮಶಗಳು ದೂರವಾಗಿ ಇಂತಹ ಒಂದು ಸತ್ಸಂಗ ಅನ್ನೋದು ಏರ್ಪಟ್ಟಾಗ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲಿತತ್ವೇ ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ ಅದು ಅಂತ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ನಮಗೆ ಬೇಕಾಗಿರೋದು ವಿವೇಕ. ಅದಕ್ಕೆ ವಿವೇಕ ಚೂಡಾಮಣಿ ಅನ್ನೋ ಗ್ರಂಥವನ್ನೇ ಶಂಕರ ಭಗವತ್ಪಾದರು ಸಮರ್ಪಣೆ ಮಾಡಬೇಕಾಯಿತು. ಕ್ರೆಸ್ಟ್ ಜೂಯಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಅದನ್ನು ಸ್ವಾಮಿ ಪ್ರಭಾನಂದ ಅಲಾಂಗ್ ವಿತ್ ಕ್ರಿಸ್ಟಫರ್ ಐಶರ್ವುಡ್ ದೇ ಹ್ಯಾವ್ ಟ್ರಾನ್ಸ್ಲೇಟೆಡ್ ಇನ್ US. ಸೊ ಈ ದೃಷ್ಟಿಯಿಂದ ವಿವೇಕ ನಮಗೆ ಬೇಕಾಗಿರೋದು. ನೋಡಿ, ಬರ್ಟ್ರಾಂಡ್ ರಸಲ್ ಪಾಶ್ಚಾತ್ಯ ವಿಜ್ಞಾನಿ, ಪ್ರಿನ್ಸಿಪಿಯಾ ಮ್ಯಾಥಮ್ಯಾಟಿಕಾ, ಅವನ ಮ್ಯಾಥಮ್ಯಾಟಿಕ್ಸ್ಗೆ ನೊಬೆಲ್ ಪ್ರೈಸ್ ಬಂದಿದ್ದು, ವೇದಾಂತಕ್ಕಲ್ಲ. ಆದರೆ ಹಿಸ್ಟ್ರಿ ಆಫ್ ವೆಸ್ಟರ್ನ್ ಫಿಲಾಸಫಿನಲ್ಲಿ ಅವನು ಒಂದು ಕಡೆ ಬರೀತಾನೆ, ವಿತ್ ದಿ ಆನ್ ಕಮಿಂಗ್ ಆಫ್ ಸಿವಿಲೈಸೇಷನ್ ಕಲ್ಚರ್ ಹ್ಯಾಸ್ ರಿಸಿಡೆಡ್ ಬ್ಯಾಕ್, ವಿತ್ ದ ಪೀಪಲ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಇಂಟೆಲಿಜೆಂಟ್ ದೇ ಆರ್ ಲ್ಯಾಗಿಂಗ್ ಬಿಹೈಂಡ್ ಇನ್ ವಿಸ್ಡಮ್ ಆ್ಯಂಡ್ ಫಾರ್ ವಿಸ್ಡಮ್ ವಿ ಹ್ಯಾವ್ ಟು ಟರ್ನ್ ಟು ಇಂಡಿಯಾ ಅಂತ ಬರೀತಾನೆ. ಅವನು ಏಥಿಯಿಸ್ಟ್, ಅವನು ದೇವರನ್ನು ಒಪ್ತಾ ಇರಲಿಲ್ಲ. ಅವನ ಬಾಯಿಂದಾನೇ ಭಾರತದ ಹೆಗ್ಗಳಿಕೆ ಬಗ್ಗೆ ಈ ರೀತಿ ಮಾತು ಬರಬೇಕಾದ್ರೆ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಇರ್ತಕ್ಕಂಥ ನಮಗಿಂದಂತಹ ಒಂದು ಪ್ರೇಮ, ಭಕ್ತಿ ಮತ್ತು ಆದರ್ಶ ಇರಬಾರ್ದು. ಅದಕ್ಕೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ವಾಟ್ ಎವರ್ ಈಸ್ ಇಂಡಿಯನ್ ಅಕ್ಸೆಪ್ಟ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಶ್ಚನ್ ಇಟ್. ವಾಟ್ ಎವರ್ ಈಸ್ ಫಾರಿನ್ ಕ್ವೆಶ್ಚನ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್. ಆ ಮುಕ್ತ ಮನಸ್ಸು ನಮಗಿರಬೇಕು ಯಾವಾಗಲೂ ಕೂಡ. ಇಲ್ಲಿ ನೋಡಿ, ಕೋಲ ವರಾಹನಾಗಿ ಅವತರಿಸಿದ ಪರಮಾತ್ಮನನ್ನು ಪಡೆಯಲು ಮಾಡಬೇಕಾದ ಪ್ರವೃತ್ತಿಗಳು ಎನ್ನುವುದು ಪ್ರಶ್ನೆಯೊಂದಾಗ ಉಪಾಯಗಳು ಯಾವುದು? ಅವನೇ ಆತನೇ ಅವನ ಪ್ರಾಪ್ತಿಗೆ ಉಪಾಯವಾದವನು ಎಂಬ ಅರ್ಥ. ಬಾಯಿ ಅವನನ್ನು ಅಲ್ಲದೆ ಸ್ತುತಿಸದು ಎಂದು ನಿಮ್ಮ ಅನುಭವ. ನಿಮ್ಮ ಹಾಗಿಲ್ಲದವರು ಅವನನ್ನು ಸೇರುವುದೆಂತು? ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಹೇಳಿದ್ದಾರೆ. ನಿತ್ಯ ಸೂರಿಗಳು ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಆತನನ್ನು ಆಶ್ರಯಿಸುತ್ತಾರೆ. ಹಾಗಲ್ಲದಿದ್ದರೂ ಕೂಡ ತನ್ನನ್ನು ಆಶ್ರಯಿಸಲು ಅನುಕೂಲವಾಗುವಂತೆ ಆ ಪರಮಾತ್ಮನು ಸುಲಭವಾಗಿ ಲಭಿಸುತ್ತಾನೆ ಎಂದು ಇಲ್ಲಿ ಹೇಳಿದೆ. ಹೇಗೆ? ಸಹಜವಾಗಿಯೇ ಸರ್ವೇಶ್ವರನನ್ನು ಆಶ್ರಯಿಸುವವರನ್ನು ಹೇಳಲಾಯಿತು ಹಿಂದಿನ ಪಾಶರದಲ್ಲಿ. ಇದನ್ನು ಪಡೆಯದವರ ವಿಚಾರ ಇಲ್ಲಿ ಹೇಳಿದೆ. ರಜಸ್ಸು ತಮಸ್ಸುಗಳಿಗೆ ವಿಷಯವಾದವರನ್ನು ನಮ್ಮ ಸ್ವಾಮಿ ಎಂದು ಹೇಳಿ ಭಿನ್ನ ರುಚಿಗಳಾದ ಜನರು ಶಾಸ್ತ್ರವನ್ನು ಹಿಂಬಾಲಿಸದೆ ತಮಗೆ ತೋರಿದಂತೆ ಆಯಾ ದೇವತೆಗಳನ್ನು ಗೋಡೆಗಳ ಮೇಲೆ ಚಿತ್ರಿಸಿಯೂ ವಿಗ್ರಹಗಳನ್ನು ಸ್ಥಾಪಿಸಿಯೂ ಪೂಜಿಸುತ್ತಾರೆ. ಆದರೆ ಇವರ ತಲೆಯ ಮೇಲೆಯೂ ಇವರು ಆಶ್ರಯಿಸಿರುವ ಆಯಾಯ ದೇವತೆಗಳ ತಲೆಯ ಮೇಲೆಯೂ ಅಡಿಯನ್ನಿಟ್ಟು ಲೋಕವನ್ನು ಆಳಿದ ಸರ್ವೇಶ್ವರನಾದ ಶ್ರೀಮನ್ನಾರಾಯಣನ ಮೂರ್ತಿಯೇ ಪ್ರಧಾನವಾದುದು. ಮುಖ್ಯವಾಗಿ ನಾರಾಯಣ ಒಂದು ಮೂರ್ತಿ ಎಷ್ಟು ಕಡೆ ಆಳ್ವಾರ್ ಇಲ್ಲಿ ಹೇಳಿದ್ದಾರೆ ಅಂದರೆ, ಇತರ ದೇವತೆಗಳು ಆಶ್ರಯಣೀಯರಲ್ಲ, ಏಕೆಂದರೆ ಅವರು ಅಪ್ರಧಾನರು, ಶ್ರೀಮನ್ನಾರಾಯಣನೇ ಪ್ರಧಾನನಾದವನು. ಇದು ಯಥಾರ್ಥ. ಅನೇಕರು ಇದ್ದಾರೆ ಎಂಬುವ ಮಾತ್ರದಿಂದ ಅವರು ಆಶ್ರಯಣೀಯರಾಗುವುದಿಲ್ಲ. ಬ್ರಹ್ಮರುದ್ರಾದಿಗಳಿಗೂ ಅಂತರ್ಯಾಮಿಯಾಗಿರುವ ಭಗವಂತ ಸ್ವಸ್ವರೂಪದಿಂದ ಎಲ್ಲಕ್ಕೂ ಕಾರಣನಾಗಿದ್ದಾನೆ. ಅಂತರ್ಯಾಮಿ ಬ್ರಾಹ್ಮಣ ಅಂತಲೇ ಇದೆ ಉಪನಿಷತ್ತುಗಳಲ್ಲಿ. ಸೊ ಅಂತರ್ಯಾಮಿ ಅಂದರೆ ಏನು ಅನ್ನೋದರ ಬಗ್ಗೆ, ಅವನ ಕೃಪೆ ಇಲ್ಲದೆ ಇತರರ ಕೃಪೆ ವ್ಯರ್ಥ. ಅವರು ಫಲಪ್ರದಾನ ಮಾಡಿದರೂ ಭಗವಂತನಿಗೆ ವಶರಾಗಿ ತಾನೇ ಹಾಗೆ ಮಾಡುತ್ತಾರೆ. ಧರ್ಮಜ್ಞಃ ಶರಣಾಗತ ವತ್ಸಲಃ ಎಂದು ಹೇಳಿದಂತೆ ಅವನು ಎಲ್ಲರಿಗೂ ನಲ್ಲಾನ್ ಆದವನು, ಮಾತಾ ಆದವನು. ಅದು ಮುಖ್ಯವಾಗಿ ನಾವು ನಾರಾಯಣನ ಬಗ್ಗೆ ಅರಿಯಬೇಕಾಗಿರ್ತಕ್ಕಂಥದ್ದು. ಮತ್ತು ಮುಂದೆ ನಾರಾಯಣನ ಬಗ್ಗೆ ಎಷ್ಟು ಕಡೆ ನಮಗೆ ರೆಫರೆನ್ಸಸ್ ಸಿಗತ್ತೆ ಅಂತ ಹೇಳಿದ್ರೆ, ಉದ್ದಕ್ಕೂ ಕೂಡ ನಾರಾಯಣನ ಒಂದು ಪಾರಮ್ಯವನ್ನೇ ಹೇಳ್ತಾ ಬರ್ತಾರೆ ಎಲ್ಲ ಕಡೆಯೂ ಕೂಡ. ಈ ದೃಷ್ಟಿಯಿಂದಲೇ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇತ್. ಮಹಾಭಾರತದ ಶ್ಲೋಕ ನೋಡಿ, ಇಲ್ಲಿ ಬರತಕ್ಕಂಥದ್ದು ನಾರಾಯಣಂ ನಮಸ್ಕೃತ್ಯ. ಮೊಟ್ಟ ಮೊದಲನೇದಾಗಿ ನಾರಾಯಣನಿಗೆ ನಮಸ್ಕರಿಸಿ,
ದೇವೀಂ ಸರಸ್ವತೀಂ ಚೈವ, ಆಮೇಲೆ ಸರಸ್ವತಿ. ಯಾಕೆ? ಕ್ಷೇಮೇಂದ್ರ ಎಂಬತಕ್ಕಂತಹ ಆಲಂಕಾರಿಕ ಹೇಳ್ತಾನೆ ಔಚಿತ್ಯ ವಿಚಾರ ಚರ್ಚಾ ಅನ್ನೋ ಗ್ರಂಥದಲ್ಲಿ, ಧ್ಯಾಯೇತ್ ಸರಸ್ವತೀಂ ದೇವೀಂ ಶ್ವೇತಮಂಡಲ ಮಧ್ಯಗಾಂ ಅಕ್ಷರಾಭರಣ ಸಂಯುಕ್ತಾಂ ವಾಂಗ್ಮಯಾಮೃತ ವರ್ಷಿಣೀಂ. ವಾಕ್ಯಗೆ ಅಧಿಷ್ಠಾತೃವಾಗಿರ್ತಕ್ಕಂತಹವಳೇ ಸರಸ್ವತಿ. ಅಕ್ಷರ ಅಂದರೆ ಎರಡರ್ಥ ಅಲ್ಲಿ ಶ್ಲೇಷ ಇರ್ತಕ್ಕಂಥದ್ದು. ಆ ಈ ಅಕ್ಷರ ಅಂತ ಒಂದರ್ಥ, ಇನ್ನೊಂದು ಅಕ್ಷರ ಅಂದರೆ ಆತ್ಮಸ್ವರೂಪಿಣಿ ಬ್ರಹ್ಮ ಅಂತಲೂ ಅರ್ಥ. ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಅನ್ನೋ ದೃಷ್ಟಿಯಿಂದ ಅದಕ್ಕೇ ಅಕ್ಷರ ಅಂದರೆ ಅವಿನಾಶಿ ಅನ್ನೋ ಅರ್ಥದಲ್ಲೇ ನಾವು ಇಟ್ಕೋಬೇಕಾಗತ್ತೆ. ನೋಡಿ, ಮತ್ಸಂಹನನ ತುಲ್ಯಾನಾಂ ಗೋಪಾನಾಂ ಅರ್ಬುದಂ ಮಹತ್ ನಾರಾಯಣ ಇತಿ ಖ್ಯಾತಾಃ ಸರ್ವೇ ಸಂಗ್ರಾಮ ಯೋಧಿನಃ. ಉದ್ಯೋಗ ಪರ್ವ 1ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ನಾರಾಯಣ ಶಬ್ದದ ಮೇಲಿರ್ತಕ್ಕಂತಹ ವ್ಯುತ್ಪತ್ತಿಯನ್ನು ವ್ಯಾಸ ಮಹರ್ಷಿಗಳು ಯಾವ ರೀತಿ ತೋರಿಸಿದ್ದಾರೆ ಅಂತ. ಲೋಕದಲ್ಲಿ ಕವಿಹಿ ಕವಿ ಕವಯಃ ಅಂತ ಶಬ್ದ ನಡೆಯುತ್ತೆ. ಕವಿಹಿ ಅನ್ನೋ ಏಕವಚನ ಶಬ್ದ ಯಾವಾಗ ಬಳಕೆಗೆ ಬಂತು ಅಂದರೆ ವಾಲ್ಮೀಕಿಯಿಂದ, ರಾಮಾಯಣ. ಅದಕ್ಕೆ ರಾಮಾಯಣ ಆದಿಕಾವ್ಯ. ಕವೀನ್ ಅನ್ನೋ ದ್ವಿವಚನ ಯಾವಾಗ ಬಂತಪ್ಪ ಅಂದರೆ ಮಹಾಭಾರತ ವ್ಯಾಸರಿಂದ. ಕವಯಃ ಅನ್ನೋ ಬಹುವಚನ ಯಾವಾಗ ಬಂತು ಅಂದರೆ ದಂಡಿಯಿಂದ ಅಂತ. ಕವಿ ಕವಿ ಕವಯಃ ಶಬ್ದ ಅದಕ್ಕೇ ವಾಲ್ಮೀಕಿ ವ್ಯಾಸ ದಂಡಿ ಈ ರೀತಿಯಾಗಿ ಇಟ್ಕೊಂಡಾಗ ಕೋಹಂ ಅಂತ ಕಾಳಿದಾಸ ಕೇಳಿದ ಪ್ರಶ್ನೆಗೆ ಕಾಳಿ ಹೇಳ್ತಾಳೆ, ತ್ವಮೇವಾಹಂ 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 ನ ಸಂಶಯ ಅಂತ. ನಾನೇ ನೀನು, ನೀನೇ ನಾನು, ಬೇರೆಯಲ್ಲ ಅನ್ನೋ ದೃಷ್ಟಿಯಿಂದ. ನನ್ನಂತೆಯೇ ಶರೀರದಾರ್ಢ್ಯವೂ ಬಲವೂ ಇರುವ 10 ಕೋಟಿ ನಾರಾಯಣರು ಎಂಬ ಗೋಪಾಲ ಸೈನಿಕರು ನನ್ನ ಬಳಿ ಇದ್ದಾರೆ, ಅವರೆಲ್ಲರೂ ಯುದ್ಧ ಸಮರ್ಥರು. ಉದ್ಯೋಗ ಪರ್ವದಲ್ಲಿ ಬರ್ತಕ್ಕಂಥ ಮಾತು. ಮತ್ತೆ ಅಲ್ಲೇ ಹೇಳೋ ಹಾಗೆ, ನಾರಾಯಣ ಮಿತ್ರಜ್ಞಂ ಕಾಮಾಜ್ಜಾತಮಜನೃಷು ಸರ್ವಕ್ಷತ್ರಸ್ಯ ಪುರತಃ ದೇವದಾನವಯೋರಪಿ. ಶತ್ರು ಹಂತಕನಾದ ಶ್ರೀಮನ್ನಾರಾಯಣನಿಗೆ ಹುಟ್ಟು ಸಾವುಗಳಿಲ್ಲದಿದ್ದರೂ ದೇವ ದಾನವ ಕ್ಷತ್ರಿಯರ ಸಮ್ಮುಖದಲ್ಲಿ ಸ್ವೇಚ್ಛೆಯಿಂದ ಜನ್ಮ ತಾಳಿ ಶ್ರೀಕೃಷ್ಣ ಎಂಬ ನಾಮಧೇಯನಾಗಿದ್ದಾನೆ. ನರಾಣಾಂ ಅಯನಾಚ್ಚಾಪಿ ತಥೋ ನಾರಾಯಣ ಸ್ಮೃತಃ. ನಾರಾಯಣ ಶಬ್ದದ ವ್ಯುತ್ಪತ್ತಿಯನ್ನು ತೋರಿಸ್ತಾರೆ. ನರರಿಗೆ ಅಂದರೆ ಜೀವಾತ್ಮರಿಗೆ ಆಶ್ರಯಭೂತನಾಗಿರುವುದರಿಂದ ಅವನನ್ನು ನಾರಾಯಣ ನಾರಾಯಣ ಎಂಬುದಾಗಿ ಕರೆಯುತ್ತಾರೆ. ತತ್ರ ಯಃ ಪರಮಾತ್ಮ ಹಿ ನಿತ್ಯಂ ನಿರ್ಗುಣಃ ಸ್ಮೃತಃ ಸಹಿ ನಾರಾಯಣೋ ಜ್ಞೇಯಃ ಸರ್ವಾತ್ಮ ಪುರುಷೋ ಹಿ ಸಹ ನ ಲಿಪ್ಯತೆ ಫಲೈಶ್ಚಾಪಿ ಪದ್ಮಪತ್ರಮಿವಾಂಬಸ. ಮಹಾಭಾರತ ಶಾಂತಿ ಪರ್ವ 350ನೇ ಅಧ್ಯಾಯ 14ನೇ ಶ್ಲೋಕ. ಯಾವ ಪರಮಾತ್ಮ ನಿತ್ಯ ನಿರ್ಗುಣನೆಂದು ನಾರಾಯಣನೆಂದು, ನೋಡಿ ಮತ್ತೆ ನಿರ್ಗುಣ ಅನ್ನೋ ಶಬ್ದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಗುಣಾತೀತ ಅಂತ ಅರ್ಥ ಮಾಡಿದರೆ, ಭಗವದ್ ರಾಮಾನುಜರು ಕೆಟ್ಟ ಗುಣಗಳು ಇಲ್ಲದೇ ಇರತಕ್ಕಂತಹ ಎಂಬುದಾಗಿ ಅರ್ಥ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ಸಕಲ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳಿದ್ರೆ ಏನಾಗತ್ತೋ, ನಿರ್ಗುಣ ಅಂತ ಹೇಳಿದ್ರೂ ಕೂಡ ಪರ್ಯಾಯವಾಗಿ ನಾವು ಹಾಗೆ ತೆಗೆದುಕೋಬೇಕಾಗತ್ತೆ. ಏಕೆಂದರೆ ಎಲ್ಲ ಕಲ್ಯಾಣ ಗುಣ ಪರಿಪೂರ್ಣನಾಗಿರೋದ್ರಿಂದನೇ ಈ ಕೆಟ್ಟ ಗುಣಗಳು ಇಲ್ಲದೇ ಇರೋನು ಎಂಬತಕ್ಕಂಥ ಅರ್ಥವೂ ಕೂಡ ಅಲ್ಲೇ ಸಿದ್ಧವಾಗೋದರಿಂದಲೇ ಮತತ್ರಯ ಆಚಾರ್ಯರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನೋದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಭಿನ್ನಾಭಿಪ್ರಾಯಗಳು ಮಾಡ್ಕೊಂಡಿರೋ ನಾವೇ ಹೊರತು ಆಚಾರ್ಯರಲ್ಲ. ಎಲ್ಲ ಆಚಾರ್ಯರು ಆಯಾಯ ಕಾಲಕ್ಕೆ, ಆಯಾಯ ಶತಮಾನಕ್ಕೆ, ಆಯಾಯ ದೇಶಕ್ಕೆ ಏನೇನು ಬೇಕೋ ಅದನ್ನೇ ಹೇಳಿರೋದು. ಯಾವುದು ವ್ಯರ್ಥವಾಗಿರೋದನ್ನು ಯಾರೂ ಹೇಳಿಲ್ಲ. ನಾವು ಅವ್ರ ಹೆಸರು ಹೇಳಿಕೊಂಡು ಅದಕ್ಕೆ ಏನೇನೋ ಕಲ್ಪಿಸಿಬಿಟ್ಟು ಅಪಾರ್ಥ ಮಾಡ್ತಾಯಿದ್ದೀವಿ. ಅದು ಬಹಳ ತಪ್ಪು ಕೆಲಸ ಆಗ್ತಾ ಇರತಕ್ಕಂಥದ್ದು. ಯಾಕೆ ಅಂಥೇಳಿ ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕೇ ಹೊರತು ನಾವು ಯಾರು ಅವ್ರನ್ನ ಅಳಿಯೋದಕ್ಕೆ? ಹೂ ಆರ್ ವಿ ಟು ಟೆಸ್ಟ್ ದಿ ಗ್ರೇಟ್ ಮಾಸ್ಟರ್ಸ್? ಅದಕ್ಕೆ ಡಾಕ್ಟರ್ NS ಅನಂತರಂಗಾಚಾರ್ಯ ಮನೆಯಲ್ಲಿ ಹೇಳ್ತಾ ಇದ್ದ ಪಾಠದಲ್ಲಿ ಒಂದು ಸಲ ಹೇಳಿದರು, ಆಲ್ ಆರ್ ಗ್ರೇಟ್ ಮಾಸ್ಟರ್ಸ್. ಹೂ ಆರ್ ಯು ಟು ಜಡ್ಜ್ ದೋಸ್ ಮಾಸ್ಟರ್ಸ್? ಜಡ್ಜ್ ನಾಟ್ ಅದರ್ಸ್ ಲೆಸ್ಟ್ ಈ ಬಿ ಜಡ್ಜ್ಡ್ ಅಂತ ಬೈಬಲಲ್ಲಿ ಒಂದು ಮಾತಿದೆ. ಒಂದು ಬೆರಳು ಬೇರೆಯವ್ರ ಕಡೆ ತೋರಿಸಿದಾಗ ನೀನು ಕೆಟ್ಟ ಕೆಲಸ ಮಾಡ್ತಾ ಅಂತ 3 ಬೆರಳು ನನ್ನ ಕಡೆನೇ ನೋಡ್ತಾ ಇದೆಯಲ್ಲ, ಅದನ್ನು ಯಾರೂ ಗಮನಿಸೋದೇ ಇಲ್ಲ. ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನನ್ನನ್ನು ನಾನು ತಿದ್ಕೋಬೇಕೇ ಹೊರತು ಬೇರೆಯವ್ರಲ್ಲಿ ತಪ್ಪು ಕಂಡುಹಿಡಿಯೋದು ಎಷ್ಟರಲ್ಲಿದೆ? ನಾವು ಕೃಷಾನು ಆಗಬಾರ್ದು, ವಿಶ್ವಾವಸು ಆಗಬೇಕು ಯಾವಾಗಲೂ ಕೂಡ. ವಿಶ್ವಾವಸು ಗುಣಗ್ರಾಹಿ, ಕೃಷಾನು ದೋಷೈಕ ದೃಷ್ಟಿ ಇರತಕ್ಕಂಥವನು. ಅದಕ್ಕೆ ನೋಡಿ, ನಾರಾಯಣ ಅನ್ನೋ ಶಬ್ದ ದ್ರೋಣ ಪರ್ವದಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದರೆ, ನಾರಾಯಣಾಯ ಮೇ ಪಿತ್ರ ಪ್ರಣಮ್ಯ ವಿಧಿಪೂರ್ವಕಂ ಉಪಹಾರ ಪುರೋ ದತ್ತೋ ಬ್ರಹ್ಮರೂಪ ಉಪಸ್ಥಿತಃ ತಂ ಸ್ವಯಂ ಪರಿಗೃಹ್ಯಾತ ಭಗವತ್ಸವರಂ ದದೌ ವವ್ರೇ ಪಿತಾ ಮೇ ಪರಮಃ ಅಸ್ತ್ರಂ ನಾರಾಯಣಂ ತತಃ. ಅಶ್ವತ್ಥಾಮ ಹೇಳ್ತಕ್ಕಂಥ ಮಾತು. ಹಿಂದೊಮ್ಮೆ ನನ್ನ ತಂದೆಯವರು ವಿಧಿಪೂರ್ವಕವಾಗಿ ನಾರಾಯಣನಿಗೆ ನಮಸ್ಕರಿಸಿ ಬ್ರಹ್ಮರೂಪವಾದ ಉಪಹಾರವನ್ನು ಸೇವಿಸಿದರು.
ಶ್ರೀಮನ್ನಾರಾಯಣನು ಉಪಸ್ಥಿತನಾಗಿ ವರವನ್ನು ದಯಪಾಲಿಸಿದ. ಆಗ ನನ್ನ ತಂದೆಯವರು ನಾರಾಯಣಾಸ್ತ್ರವನ್ನು ದಯಪಾಲಿಸು ಎಂಬುದಾಗಿ ಕೇಳಿಕೊಂಡರು. ನೋಡಿ, ನಾರಾಯಣ ಅನ್ನೋದು ಅಸ್ತ್ರದ ಹೆಸರು ಕೂಡ ಇದೆ. ಎಷ್ಟು ಮುಖದಲ್ಲಿ ನಾರಾಯಣನ ಶಬ್ದ ಬಳಕೆಯಲ್ಲಿ ಬರ್ತಾ ಇದೆ ಅಂತ ತಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಮತ್ತೆ ವಾಪಸ್ ಬರ್ತೀನಿ, ಆಳ್ವಾರ್ ಏನು ಹೇಳಿದ್ದಾರೆ ನಾರಾಯಣನ ಬಗ್ಗೆ ಅಂತ ನಿಮಗೆ ಬ್ಯಾಕ್ಗ್ರೌಂಡ್ ಕಲ್ಪಿಸ್ತಾ ಇದ್ದೀನಿ. ಯಾಕಂದರೆ ಈ ಬ್ಯಾಕ್ಗ್ರೌಂಡಲ್ಲಿ ನೀವು ಆಳ್ವಾರ್ ಹೇಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪೂರ್ವಭಾವಿಯಾಗಿರ್ತಕ್ಕಂಥ ಸಿದ್ಧತೆ ಬೇಕಾಗತ್ತೆ. ನರಾಜ್ಜಾತಾನಿ ತತ್ವಾನಿ ನಾರಾಣೀತಿ ವಿದುರ್ಬುಧಾಃ ತಾನ್ಯೈವ ಅಯನಂ ತಸ್ಯ ತೇನ ನಾರಾಯಣ ಸ್ಮೃತಃ. ಬ್ರಹ್ಮ ಸೃಷ್ಟಿಗೆ ಪೂರ್ವದಲ್ಲಿ ಮಹಾಜಲೌಘ ಮಧ್ಯದಲ್ಲಿ ಜಲರೂಪಾಶ್ರಯವಾಗಿದ್ದರಿಂದ ಪರಮಾತ್ಮ ನಾರಾಯಣನಾದ. ಮತ್ತು ವಿಷ್ಣು ಪುರಾಣದಲ್ಲಿ ನೋಡಿ, ಆಪೋ ನಾರ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ ತಾ ಯದಸ್ಥಾಪನಂ ಪೂರ್ವಂ ತೇನ ನಾರಾಯಣ ಸ್ಮೃತಃ. 146 ವಿಷ್ಣು ಪುರಾಣ. ಜಗತ್ತಿನ ಸೃಷ್ಟಿಗೆ ಪೂರ್ವದಲ್ಲಿ ಚತುರ್ಮುಖ, ಪರಶಿವ, ಭೂಮಿ, ಅಂತರಿಕ್ಷ, ಅಗ್ನಿ, ಚಂದ್ರ, ಸೂರ್ಯರಿಲ್ಲು ಇವರೆಲ್ಲರ ಸೃಷ್ಟಿಗೆ ಪೂರ್ವದಲ್ಲಿ ಏಕಾಕಿಯಾಗಿ ಧ್ಯಾನಾಸಕ್ತನಾಗಿದ್ದ ನಾರಾಯಣನಿಂದ ಒಬ್ಬ ಕನ್ಯೆಯ ಹಾಗೂ ದಶೇಂದ್ರಿಯಗಳು ಉತ್ಪತ್ತಿಯಾಯಿತು. ಅನಂತರ ಮತ್ತೆ ಧ್ಯಾನ ಮಾಡಲು ಲಲಾಟದಿಂದ ಸ್ವೇದ ಬಿದ್ದು ಆ ನೀರು ಹಿರಣ್ಮಯವಾದ ಅಂಡವಾಯಿತು. ಅದರಿಂದ ಚತುರ್ಮುಖ ಜನಿಸಿದ. ಏಕೋಹ ವೈ ನಾರಾಯಣ ಆಸೀತ್ ನ ಬ್ರಹ್ಮ ನ ಈಶಾನಃ ನೇಮೇ. ಇನ್ಯಾರೂ ಇರಲಿಲ್ಲ. ಗಂಗಾ ಪ್ರವಾಹಕ್ಕೆ ಸಮೀಪದಲ್ಲಿ 4 ಪ್ರಮಾಣದ ದೂರದಲ್ಲಿರತಕ್ಕಂಥ ಪ್ರದೇಶ ನಾರಾಯಣ ಕ್ಷೇತ್ರ ಎಂಬುದಾಗಿ ಸುಪ್ರಸಿದ್ಧವಾಗಿದೆ. ಪ್ರವಾಹಮವಧಿಂಕೃತ್ವ ಯಾವದ್ ಹಸ್ತಚತುಷ್ಟಯಂ ತತ್ರ ನಾರಾಯಣ ಸ್ವಾಮಿ ನಾಣ್ಯಸ್ವಾಮಿ ಕಥಂಚನ. ನಾರಾಯಣ ಅಥರ್ವ ಶೀರ್ಷೋಪನಿಷತ್ತಿದೆ. ಹಾಗೆಯೇ ಆದಿತ್ಯ ಹೃದಯದಲ್ಲೂ ಕೂಡ ಮಂಗಳ ಶ್ಲೋಕದಲ್ಲಿ ನಾರಾಯಣ ಶಬ್ದವಾಚಿಯಾಗಿ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿವರಣೆ ಸಿಗತ್ತೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸಂವಿವಿಷ್ಟ. ಆದ್ದರಿಂದಲೇ ಸವಿತೃಮಂಡಲ ಮಧ್ಯದಲ್ಲಿರುವ ಕಮಲಾಸನನಾದ ಕೇಯೂರವನ್ನು, ಮಕರಕುಂಡಲವನ್ನು, ಕಿರೀಟಹಾರಗಳನ್ನು, ಶಂಖಚಕ್ರಧಾರಿಯಾಗಿ ಹಾರಗಳಿಂದ ಭೂಷಿತನಾಗಿರುವ ನಾರಾಯಣನನ್ನು ಯಾವಾಗಲೂ ಕೂಡ ಧ್ಯಾನ ಮಾಡಬೇಕು. ನಾರಾಯಣ ಸೂಕ್ತ ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು ವೇದಗಳಲ್ಲಿ. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವನ್ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವನ್ನಾರಾಯಣಗಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ಪತಿಂ ವಿಶ್ವಸ್ಯಾತ್ಮೇಶ್ವರಗಂ ಶಾಶ್ವತಗಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮಾ ನಾರಾಯಣ ಪರಃ ಯಚ್ಚ ಕಿಂಚಿಜ್ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿಬ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶ ಪ್ರತೀಕಾಶಗಂ ಹೃದಯಂಚಾಪ್ಯದೋಮುಖಂ ಅಧೋನಿಷ್ಟ್ಯಾವಿತಸ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್ ಸಂತತಗಂ ಶಿಲಾಭಿಸ್ತುಲಂಬತ್ಯಾಕೋಶಸನ್ನಿಭಂ ತಸ್ಯಾಂತೆ ಸುಶಿರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿರ್ವಿಶ್ವಾಚಿರ್ವಿಶ್ವತೋಮುಖಃ ಸೋಗ್ರಭಗ್ವಿಭಜಂತಿಷ್ಟನ್ನಾಹಾರಮಚರಕವಿಃ ತಿರ್ಯಗೂರ್ಧ್ವಮದಶಾಯೀ ರಶ್ಮಯಸ್ತಸ್ಯ ಸಂತತ ಸಂತಾಪಯತಿ ಸ್ವಂದೇಹಮಾಪಾದತಲಮಸ್ತಕಃ ತಸ್ಯ ಮಧ್ಯೆ ವನ್ಹಿಷಿಕಾ ಅಣೀಯೋದ್ವಾ ವ್ಯವಸ್ಥಿತಃ ನೀಲತೋ ಯದಮಧ್ಯಸ್ಥಾದ್ವಿದ್ಯುಲ್ಲೇಖೇ ವಭಾಸ್ವರ ನೀವಾರಶೂಕವತ್ತನ್ವಿ ಪೀತಾಭಾಸ್ವತ್ಯನೂಪಮಾ ತಸ್ಯಾ ಶಿಖಾಯಾ ಮಧ್ಯೆ ಪರಮಾತ್ಮಾ ವ್ಯವಸ್ಥಿತಃ ಸಬ್ರಹ್ಮ ಸಶಿವಃ ಸಹರಿಸೇಂದ್ರ ಸೋಕ್ಷರ ಪರಮಸ್ವರಾಟ್ ಋತಗಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಲಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನೋಡಿ, ಮತ್ತೆ ದೇವರ ಪೂಜೆಯಲ್ಲಿ ತೀರ್ಥ ಸ್ವೀಕಾರ ಮಾಡುವಾಗ ನೀವು ಈ ಮಂತ್ರ ನೆನಪಿಸ್ಕೋಬೇಕು. ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೇವರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಕೊನೆ ಕಾಲಕ್ಕೆ ಅಷ್ಟೇ ಗತಿ. ಎಕ್ಸ್ಪರ್ಟು ನಾನು, ಏನು ನನ್ನ ಸಮಾನ ಹಾರ್ಟ್ ಸ್ಪೆಷಲಿಸ್ಟ್ ಮಾಡಿರೋನೇ ಇಲ್ಲ ಅಂದರೆ ಕೊನೆಗೆ ಹೆಂಗೆ ಸತ್ತ? ಹಿ ಡೈಡ್ ಔಟ್ ಆಫ್ ಹಾರ್ಟ್ ಅಟ್ಯಾಕ್. ಅಷ್ಟೇ. ಸಾವಿರಾರು ಕೇಸ್ ಡೀಲ್ ಮಾಡಿರ್ತಾನೆ, ಸಾವಿರಾರು ಏಂಜಿಯೋಪ್ಲಾಸ್ಟಿ ಮಾಡಿರ್ತಾನೆ, ಸಾವಿರಾರು ಬೈಪಾಸ್ ಸರ್ಜರಿ ಮಾಡಿರ್ತಾನೆ. ಕೊನೆಗೆ ಆ ಡಾಕ್ಟರ್ ಹೆಂಗೆ ಸತ್ತ ಅಂದರೆ ಹಿ ಡೈಡ್ ಔಟ್ ಆಫ್ ಹಾರ್ಟ್ ಅಟ್ಯಾಕ್. He could not cure his own heart ailments. ಏಕೆಂದರೆ ದೇರ್ ಇಸ್ ಅನದರ್ ಡಾಕ್ಟರ್ ದೇರ್.
ಸೊ ಅದರಿಂದನೇ ಯಾವಾಗಲೂ ಕೂಡ ನಿಜವಾಗಿರ್ತಕ್ಕಂಥ ವೈದ್ಯ ಯಾರು ಅಂದರೆ ವೈದ್ಯೋ ನಾರಾಯಣೋ ಹರಿಹಿ ಅಷ್ಟೇ, ಇನ್ಯಾರೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಈ ದೃಷ್ಟಿಯಿಂದಲೇ ನಾರಾಯಣ ಸೂಕ್ತದಲ್ಲಿ ನೋಡಿ ಬರತಕ್ಕಂಥ ಮಾತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ವಿಶ್ವಾಕ್ಷನು, ವಿಶ್ವಮಂಗಳಕಾರನು, ವಿಶ್ವಾತ್ಮನು, ಅಕ್ಷರನು, ಪರಮಪದನೂ ಆದ ನಾರಾಯಣನನ್ನು ಧ್ಯಾನಿಸುತ್ತೇನೆ. ವಿಶ್ವಕ್ಕಿಂತ ಶ್ರೇಷ್ಠನು, ನಿತ್ಯನು, ಸರ್ವವ್ಯಾಪಕನು, ನಮ್ಮ ದೋಷಗಳನ್ನು ಪರಿಹರಿಸುವವನು ಆದ ನಾರಾಯಣನನ್ನು ಧ್ಯಾನಿಸುತ್ತೇನೆ. ವಿಶ್ವಕ್ಕೆಲ್ಲ ಒಡೆಯನು, ಜೀವವರ್ಗಕ್ಕೆಲ್ಲ ಈಶ್ವರನು, ಶಾಶ್ವತನು, ಮಂಗಳ ಸ್ವರೂಪನು, ಚ್ಯುತಿ ಇಲ್ಲದವನು, ಅರಿಯಬಹುದಾದ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠನು. ಅರಿಯಬಹುದಾದ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕೆಲವನ್ನ ಅರಿಯೋದಕ್ಕಾಗಲ್ಲ, ಯಾವ ಇಂದ್ರಿಯಗಳಿಂದನೂ ಅರಿಯೋದಕ್ಕಾಗಲ್ಲ. ಇಂದ್ರಿಯಾತೀತವಾಗಿರ್ತಕ್ಕಂಥದ್ದನ್ನು ಅರಿಯಬೇಕಾದ್ರೆ ಕೇವಲ ಅವನ ಕೃಪೆನೇ ಬೇಕು, ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಪುರುಷ ಪ್ರಯತ್ನದಿಂದ ಏನೂ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾರಾಯಣನೇ ಪರಬ್ರಹ್ಮ, ನಾರಾಯಣನೇ ಪರತತ್ವ, ನಾರಾಯಣನೇ ಪರಮಜ್ಯೋತಿ, ನಾರಾಯಣನೇ ಪರಮಾತ್ಮ. ಜ್ಯೋತಿರಧಿಕರಣ ಅಂತ ಒಂದು ಅಧಿಕರಣ ಇದೆ ಬ್ರಹ್ಮಸೂತ್ರದಲ್ಲಿ. ಜ್ಯೋತಿಶ್ಚರಣಾಭಿಧಾನಾತ್ ಜ್ಯೋತಿರ್ದರ್ಶನಾತ್. ಯಾವುದು ಜ್ಯೋತಿ? ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೇ ರಾತ್ರೌ ಪ್ರದೀಪಾದಿಕಂ. ಕಿಂ ಜ್ಯೋತಿ ಶ್ಲೋಕ ಅಂತಲೇ ಒಂದು ಶ್ಲೋಕ ಇದೆ. ಯಾವುದು ಜ್ಯೋತಿಯಾಗಿರ್ತಕ್ಕಂಥದ್ದು? ಬೆಳಗ್ಗೆ ಆದರೆ ಸೂರ್ಯ, ರಾತ್ರಿ ಆದರೆ ಚಂದ್ರ. ಆ ಜ್ಯೋತಿಯನ್ನು ನೋಡ್ತಕ್ಕಂಥದ್ದು ಯಾವುದು? ಕಣ್ಣು. ಕಣ್ಣಿಗೆ ತೊಂದರೆ ಆದಾಗ ಆ ಜ್ಯೋತಿಯನ್ನು ನೋಡ್ತಕ್ಕಂಥದ್ದು ಯಾವುದು? ಮನಸ್ಸು. ಮನಸ್ಸಿಗೂ ಹಿಂದೆ ಇರತಕ್ಕಂಥದ್ದು ಯಾವುದು? ಅದೇ ಬ್ರಹ್ಮ, ಅದೇ ತತ್ವ, ಅದೇ ನಾರಾಯಣ. ಆ ರೀತಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಾರಾಯಣ ತತ್ವ ಅನ್ನೋದು ಹೆಂಗೆ ಅಂತ ತಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾನು. ಅನಂತನು, ಅದ್ವಯನು, ಸರ್ವಜ್ಞನು, ಜೀವನ ಸಮುದ್ರ ಲಕ್ಷಣನು, ವಿಶ್ವ ಮಂಗಳಕಾರನು ಆದ ನಾರಾಯಣನನ್ನು ಧ್ಯಾನಿಸುತ್ತೇನೆ. ಪದ್ಮದ ಮೊಗ್ಗಿನಂತೆ ನಮ್ಮ ಹೃದಯದ ಕೆಳಭಾಗದಲ್ಲಿದೆ. ನೀಲತೋ ಯದ ಮಧ್ಯಸ್ಥಾದ್ ವಿದ್ಯುಲ್ಲೇಖೇ ಬಭಾಸ್ವರ. ಅದಕ್ಕೆ ಮಾತು ಬಂದಿರತಕ್ಕಂಥದ್ದು. ಕಂಠಮೂಲದ ಕೆಳಗೆ ನಾಭಿಯಿಂದ 12 ಅಂಗುಲಗಳ ಮೇಲೆ ಹೃದಯ ಇರುವುದು. ನೋಡಿ ಎಷ್ಟು ಸ್ಪಷ್ಟವಾಗಿ ನಮ್ಮಲ್ಲಿ ವೈಜ್ಞಾನಿಕವಾಗಿ ವೇದದಲ್ಲಿ ಪ್ರತಿಪಾದನೆ ಆಗಿದೆ ಅನ್ನೋದಕ್ಕೆ. ಅದಕ್ಕೆ ಹೇಳ್ತಕ್ಕಂಥದ್ದು ಸುಪ್ರಸಿದ್ಧವಾಗಿರ್ತಕ್ಕಂಥ ವಿಜ್ಞಾನಿಗಳೆಲ್ಲರೂ ಕೂಡ ವೇದಕ್ಕೂ ಮತ್ತು ವಿಜ್ಞಾನಕ್ಕೂ ಅವಿನಾಭಾವ ಸಂಬಂಧವನ್ನು ಕಲ್ಪಿಸ್ತಾರೆ. ನಿಮಗೆ ಉದಾಹರಣೆ ಕೊಡ್ತೀನಿ. ECG ಸುದರ್ಶನ್, ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟ್, ಯಾವುದೇ ಫಿಸಿಕ್ಸ್ ಭಾಷಣ ಶುರು ಮಾಡೋಕ್ಕೆ ಮುಂಚೆ ಅವರು ಒಂದು ಶ್ಲೋಕ ಹೇಳಿಬಿಟ್ಟು ಶುರು ಮಾಡ್ತಾರೆ. ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಆ ಶ್ಲೋಕ ಹೇಳಿದೆ ಫಿಸಿಸಿಸ್ಟು ಅವ್ರು ಯಾವ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ನೂ ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಇಷ್ಟಾಗಿದ್ದುಕೊಂಡು ಫಾರ್ ಯುವರ್ ಇನ್ಫಾರ್ಮೇಷನ್, ಐ ಶುಡ್ ನಾಟ್ ಸೇ ದಿಸ್ ಇನ್ ಪಬ್ಲಿಕ್, ಬಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಹಿ ಈಸ್ ನಾಟ್ ಇವನ್ ಎ ಹಿಂದೂ, ಹಿ ಈಸ್ ಜಾರ್ಜ್ ಸುದರ್ಶನ್. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಫಿಸಿಕ್ಸ್ ವಿತೌಟ್ ವೇದಾಂತ ಇಸ್ ಬ್ಲೈಂಡ್, ವೇದಾಂತ ವಿತೌಟ್ ಫಿಸಿಕ್ಸ್ ಇಸ್ ಮ್ಯೂಟ್ ಅಂತ. ಅದಕ್ಕೆ ಒಂದು ಮಾತಿದೆ, ಒಂದಕ್ಕೊಂದು ಪೂರಕ. ವೇದಾಂತ ಅಂದ್ರೆ ವಿಶೇಷ ಜ್ಞಾನ ಅಂತ ಅಷ್ಟೇ, ವಿಶೇಷ ಜ್ಞಾನ ಅಂದ್ರೇನು ಆತ್ಮಜ್ಞಾನ ಅಂತ. ಸೊ ಅದರಿಂದ ಯಾವುದು ನಮ್ಮ ನಿಜವಾಗಿರ್ತಕ್ಕಂಥ ಅರಿವಿದೆಯೋ ಅರಿವೇ ಗುರು. ಅದಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಅವ್ರ ಮಾಟೋ ಅದನ್ನು ಇಟ್ಕೊಂಡಿರ್ತಕ್ಕಂಥದ್ದು. ನನ್ನನ್ನು ನಾನು ಅರಿತುಕೊಳ್ತಕ್ಕಂಥದ್ದು ಮುಖ್ಯವಾಗಿರೋದು. ನಾಡಿಯಿಂದ ಸುತ್ತಲ್ಪಟ್ಟ ಹೃದಯವು ಕಮಲದ ಮೊಗ್ಗಿನಂತೆ ತೂಗಾಡುತ್ತಿರುವುದು, ಅದರ ಸಮೀಪದಲ್ಲಿ ಸೂಕ್ಷ್ಮವಾದ ಸುಷುಮ್ನಾ ನಾಡಿ ಇದೆ. ನೋಡಿ ನಾಡಿ ಸ್ವರೂಪ ಯಾವ ರೀತಿಯಾಗಿದೆ, ದೇಹದಲ್ಲಿ ಎಷ್ಟು ನಾಡಿಗಳಿದೆ, ಒಂದೊಂದು ನಾಡಿಗೂ ಯಾವ್ಯಾವ ಕೆಲಸ ಇದೆ. ಅದೇ ಒಂದು ಡಿಫ್ರೆಂಟ್ ಸೈನ್ಸು. ಅಲೆಕ್ಸಿಸ್ ಕ್ಯಾರಲ್ಲು ಮ್ಯಾನ್ ದ ಅನ್ನೋನ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಮೆಡಿಕಲ್ ಡಾಕ್ಟರ್ ಅವನು ಕನ್ಫೆಸ್ ಮಾಡ್ಕೋತಾನೆ, ಐ ಡೋಂಟ್ ನೋ ದ ಬಾಡಿ ಅಂತ. ಬೆಳಗ್ಗಿಂದ ರಾತ್ರಿ ತನಕ ಬಾಡಿಗೆ ಔಷಧ ಕೊಡೋನು ಐ ಡೋಂಟ್ ನೋ ಬಾಡಿ ಅಂತ ಹೇಳ್ತಾನೆ. ನೋಡಿ ಅದು ಇರಬೇಕಾಗಿರೋ ಹ್ಯುಮಿಲಿಟಿ ಮನುಷ್ಯನಿಗೆ ಮುಖ್ಯವಾಗಿ. ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾದರೆ ದಟ್ ಇಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ವಿಸ್ಡಮ್. ಸೊ ಅದಕ್ಕೆ ನಾಹಂ ಮನ್ಯೇಸು ವೇದೇತಿ ನೋನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಮೊದಲು ನನಗೇನು ಗೊತ್ತಿಲ್ಲ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು. ಅದಕ್ಕೆ ಕೈಲಾಸಂ ತಮಾಷೆಗೆ ಹೇಳೋದು, ಅವನಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ರೀ ಅಂತ. ತಮಿಳಲ್ಲಿ ಸ್ವಲ್ಪ ಕಾಗು ಗಾಗು ವ್ಯತ್ಯಾಸ ಕಡಿಮೆ ನೋಡಿ, ಬಂಗಾಳದಲ್ಲಿ ವಾಗು ಬಾಗು ಇರೋ ಹಾಗೆ. ಬಂಗಾಲೀಸ್ ಯಾರೂ ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳೋದಿಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅಂತಲೇ ಹೇಳೋದು. ನನಗೆ ಒಬ್ಬ ಬಂಗಾಳಿ ಕೇಳ್ದ ಸಿಮ್ಲಾನಲ್ಲಿ, ಆರ್ ಯು ಬರ್ಕಿಂಗ್ ಅಂತ. ನೋ ಸರ್, ಐ ಆಮ್ ಬಾರ್ಕಿಂಗ್ ಅಂತ ಹೇಳಿದೆ. ವರ್ಕಿಂಗ್ ಅನ್ನೋದಕ್ಕೆ ಬರ್ಕಿಂಗ್ ಅಂತಲೇ ಅವ್ರು ಕೇಳೋದು ಪ್ರಶ್ನೆ. ಅದರ ಮಧ್ಯದಲ್ಲಿ ಬಹುಜ್ವಾಲೆಗಳ ವಿಶ್ವತೋಮುಖವಾದ ಮಹಾಗ್ನಿ ಇರುವುದು. ಇದು ತನಗೆ ಅರ್ಪಿಸಿದ ಆಹಾರವನ್ನು ಜೀರ್ಣಿಸಿಕೊಂಡು ಇತರ ಭಾಗಗಳಿಗೆ ಹಂಚುತ್ತದೆ. ಅದು ಸ್ವತಃ ಜೀರ್ಣವಾಗದೆ ಜ್ಞಾನವುಳ್ಳದ್ದಾಗಿದೆ. ಅದು ಎಲ್ಲ ಕಡೆಗಳಲ್ಲೂ ವ್ಯಾಪ್ತವಾಗಿ ತನ್ನ ರಶ್ಮಿಗಳನ್ನು ಪಸರಿಸುತ್ತದೆ. ಅದು ಕಾಲಿನಿಂದ ತಲೆಯವರೆಗೂ ತನ್ನ ದೇಹದಲ್ಲಿ ವ್ಯಾಪಿಸಿದೆ. ಅದರ ಮಧ್ಯಭಾಗದಲ್ಲಿ ಅತಿ ಸೂಕ್ಷ್ಮವಾದ ಒಂದು ಭಾಗ
ನಾವು ಮರೆಯಬಾರದು. ಅದು ನೀಲಮೇಘದ ಮಧ್ಯದಲ್ಲಿ ಹೊಳೆಯುವ ವಿದ್ಯುಲ್ಲೇಖೆಯಂತೆ ಉಜ್ವಲವಾಗಿದೆ. ಆನೆಯ ದೇಹದಂತೆ ಅದು ಸೂಕ್ಷ್ಮವೂ ಸಹ ಹೌದು. ಈ ಅಗ್ನಿಜ್ವಾಲೆಯ ಮಧ್ಯದಲ್ಲಿ ಪರಮಾತ್ಮ ಪ್ರತಿಷ್ಠಿತನಾಗಿರುವನು. ಅವನೇ ಬ್ರಹ್ಮ, ಅವನೇ ಶಿವ, ಅವನೇ ಇಂದ್ರ, ಅವನೇ ಅಕ್ಷರ, ಅವನೇ ವಿಶ್ವಾತೀತ, ಅವನೇ ಸ್ವರಾಟ್, ಅವನೇ ನಾರಾಯಣ. ಅಲ್ಲಿಗೆ ಎಲ್ಲಿ ಬಂದು ನಿಲ್ಲತ್ತೆ ಅಂದರೆ ನಾರಾಯಣ ಸ್ವರೂಪಕ್ಕೆ ಬಂದು ನಿಲ್ಲತ್ತೆ. ಅದಕ್ಕೇ ರಂಗಪ್ರಿಯ ಸ್ವಾಮಿಗಳು ಯಾವಾಗಲೂ ಕೂಡ ನಾರಾಯಣ ನಾರಾಯಣ ಅಂತಲೇ ಹೇಳ್ತಾ ಇದ್ದಿದ್ದು. ನಾರಾಯಣ ನಾರಾಯಣ ಅಂತ ಹೇಳಿದ್ರೆ ಅಲ್ಲಿಗೆ ಅವರ ಉಪನ್ಯಾಸ ಮುಕ್ತಾಯ ಆಯಿತು ಅಂತ ಅರ್ಥ. ಅಲ್ಲಿಗೆ ಸರ್ವವನ್ನೂ ನಾನು ಅದಕ್ಕೆ ಸಮರ್ಪಣೆ ಮಾಡಿದ್ದೀನಿ ಅನ್ನೋ ಅರ್ಥ. ಯಾವುದು ನಿಜವಾಗಿರ್ತಕ್ಕಂಥ ಕವಿತ್ವ ಅಂದರೆ ಆಳ್ವಾರರ ಹೃದಯದಲ್ಲಿ ಹೊರಹೊಮ್ಮಿರ್ತಕ್ಕಂತಹ ಭಗವಂತನ ಒಂದು ವಿಷಯಕವಾಗಿರ್ತಕ್ಕಂಥ ಅವಿನಾಭಾವವಾದ ಸ್ವಾನುಭವ ವೇದ್ಯವಾಗಿರ್ತಕ್ಕಂತಹ ಪುಂಖೋತ್ಪುಂಖವಾಗಿ ಬಂದಿರತಕ್ಕಂಥ ಶಬ್ದಗಳ ಭಂಡಾರದ ಒಂದು ಅವಿನಾಭಾವ ಸಂಬಂಧ ಏನಿದೆಯೋ ಅದು ನಿಜವಾಗಿರ್ತಕ್ಕಂಥ ಕವಿತ್ವ. ನಾವು ಮಾಡ್ತಕ್ಕಂಥದ್ದು ಕವಿತ್ವ ಅಲ್ಲ. ನಾವು ಮಾಡೋ ಕವಿತ್ವ ಅಗೋ ಚಂದ್ರ ಬಿಂಬ, ಇಗೋ ಲಾಂಧ್ರ ಕಂಬ, ತಗೋ ತಾಮ್ರ ಚಂಬ. ಈ ಕವಿತ್ವ ಮಾಡಬೇಡಿ ಅಂತ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಎಚ್.ಎಸ್. ವರದೇಶಕಾಚಾರಾಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 1974ನೇ ಇಸ್ವಿ ಅಕ್ಟೋಬರ್ 14ನೇ ತಾರೀಕು 10:15 11:15 ಕ್ಲಾಸಲ್ಲಿ ರೂಮ್ ನಂಬರ್ 8ರಲ್ಲಿ ಹೇಳಿದ ನೆನಪು. ಸೊ ಆ ದೃಷ್ಟಿಯಿಂದ ನಿಜವಾಗಿರ್ತಕ್ಕಂಥ ನಾರಾಯಣ ಸ್ವರೂಪ ಅಂದರೆ ಯಾವುದು? ನಾರಾಯಣ ಯಾವ ಮಟ್ಟದಲ್ಲಿದ್ದಾರೆ ನಾರಾಯಣ ಸ್ವರೂಪ? ಇನ್ನು ಮತ್ತೆ ನಾರಾಯಣನ ಬಗ್ಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತುಕತೆ ವೈಕುಂಠ ಗದ್ಯದಲ್ಲಾಗಲಿ, ಯತೀಂದ್ರ ಮತದೀಪಿಕಾದಲ್ಲಾಗಲಿ, ಮತ್ತು ಅಭೀತಿ ಸ್ತವ, ವೇದಾಂತ ದೇಶಿಕರ ಅಭೀತಿ ಸ್ತವ ಒಂದು ತೆಗೆದುಕೊಂಡ್ರೆ ಸಾಕಪ್ಪ. ಒಂದೇ ಒಂದು ಶ್ಲೋಕ ಹೇಳಿಬಿಡ್ತೀನಿ, ತುಂಬ ಟೆಂಪ್ಟಿಂಗ್ ನನಗೆ. ರಮಾದಯಿತ ರಂಗಭೂರಮಣ ಕೃಷ್ಣ ವಿಷ್ಣೋ ಹರೆ, ತ್ರಿವಿಕ್ರಮ ಜನಾರ್ದನ ತ್ರಿಯುಗನಾಥ ನಾರಾಯಣ, ಈತೀವ ಶುಭದಾನಿ ಯಹ ಪಠತಿ ನಾಮಧೇಯಾನಿತೆ, ನತಸ್ಯ ಯಮವಶ್ಯತ ನರಕಪಾತ ಭೀತಿ ಕುತಃ. ಅದರ ಮೇಲೆ ಡಾಕ್ಟರ್ ಎನ್.ಎಸ್. ಅನಂತರಂಗಾಚಾರ್ಯ ಭಾಷಾಂತರ. ಲಕ್ಷ್ಮೀಪತಿಯೇ, ಶ್ರೀರಂಗನಾಥನೇ, ಕೃಷ್ಣನೇ, ವಿಷ್ಣುವೇ, ಹರಿಯೇ, ತ್ರಿವಿಕ್ರಮನೇ, ಜನ್ಮಗಳಿಂದ ಇಷ್ಟಾರ್ಥಗಳಿಗಾಗಿ ಬೇಡಲ್ಪಡುವವನೇ, 3 ಯುಗಗಳಿಗೂ ಪ್ರಕಾಶಕನೇ, ನಾರಾಯಣನೇ, ಹೀಗೆಂದು ನಿನ್ನ ಮಂಗಳಕರವಾದ ಹೆಸರುಗಳನ್ನು ಯಾರು ಹೇಳುವರೋ ಅವರು ಯಮನಿಗೆ ಅಧೀನ ಆಗುವಂತೆಯೇ ಇಲ್ಲ. ನರಕಭೀತಿ ಎಲ್ಲಿಂದ ಬರಲು ಸಾಧ್ಯ? ಹಾಗೆ ನ್ಯಾಸ ತಿಲಕ 19ನೇ ಶ್ಲೋಕದಲ್ಲಿ ವೇದಾಂತ ದೇಶಿಕರು ಹೇಳ್ತಾರೆ, ಕರ್ತವ್ಯಂ ಸಕೃದೇವ ಹಂತ ಕಲುಷಂ ಸರ್ವಂ ತಥೋ ನಶ್ಯತಿ, ಬ್ರಹ್ಮೇಶಾದಿ ಸುದುರ್ಲಭಂ ಪದಮಪಿ ಪ್ರಾಪ್ಯಂ ಮಯಾ ದ್ರಾಗಿತಿ, ವಿಶ್ವಾಸ ಪ್ರತಿಬಂಧಿ ಚಿಂತನಮಿದಂ ಪರ್ಯಸ್ಯತಿ ವ್ಯಾಪ್ಯತಾಂ, ರಂಗಾದೀಶ ರಮಾಪತಿತ್ವ ಸುಭಗಂ ನಾರಾಯಣತ್ವಂ ತವ. ಎಂಥ ಮಾತು ನೋಡಿ. ವೇದಾಂತ ದೇಶಿಕರು ಕವಿತಾರ್ಕಿಕ ಸಿಂಹ ಅಂತ ಬೆರೆದಿತ್ತವರಿಗೆ. ಕವಿಗಳಾಗಿ ಎಷ್ಟು ಶ್ರೇಷ್ಠರೋ ತಾರ್ಕಿಕರಾಗಿಯೂ ಅಷ್ಟೇ ಶ್ರೇಷ್ಠರಾಗಿದ್ದರು. ಸಾಮಾನ್ಯವಾಗಿ ಕವಿಗಳಾಗಿರೋರಿಗೆ ತರ್ಕ ಗೊತ್ತಿರಲ್ಲ, ತರ್ಕ ಗೊತ್ತಿರೋ ಕವಿತ್ವ ಶಕ್ತಿ ಬರಲ್ಲ. ಎರಡೂ ಒಬ್ಬರಲ್ಲೇ ಇರತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗುಣ. ಕವಿತಾರ್ಕಿಕ ಚಕ್ರವರ್ತಿ, ಶತಾಧಿಕ ಗ್ರಂಥಕರ್ತೃಗಳು ವೇದಾಂತ ದೇಶಿಕರು, 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಅನುಗ್ರಹ ಮಾಡಿರ್ತಕ್ಕಂಥವರು. ಸಮಗ್ರವಾಗಿರ್ತಕ್ಕಂಥ ವೇದಾಂತ ದೇಶಿಕ ಸಂಪುಟ ಮಾಲೆಯನ್ನು ಕನ್ನಡಕ್ಕೆ 100 ಗ್ರಂಥಗಳಿಂದ ತಂದವರು ಡಾಕ್ಟರ್ ಎನ್.ಎಸ್. ಅನಂತರಂಗಾಚಾರ್ಯ ಅವರು. ಏಕೆಂದರೆ ಅವರೆಲ್ಲರೂ ಕೂಡ ಪ್ರಾತಸ್ಮರಣೀಯರು. ಅವರನ್ನು ಬಿಟ್ಟು ನಾವು ಏನೋ ಹೇಳೋ ಹಾಗೆ ಇಲ್ಲ. ಅವ್ರ ಭಾಷಾಂತರವೇ ಓದಬೇಕೇ ಹೊರತು ನಾವ್ಯಾರು ಹೇಳೋದಕ್ಕೆ ಮಿಕ್ಕಿದ್ದನ್ನು. ಎಲೆ ರಂಗನಾಥನೇ, ಒಮ್ಮೆ ಮಾತ್ರ ಪ್ರಪತ್ತಿ ಮಾಡಬೇಕು. ನೋಡಿ ಹೆಂಗಿದೆ ಪ್ರಪತ್ತಿ. ಯಾಕೆ? ಮತ್ತೆ ನೋಡಿ ಭಗವದ್ಗೀತೆಗೆ ಹೋಯಿತು, ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಸೊ ಪ್ರಪತ್ತಿ ಮತ್ತು ಶರಣಾಗತಿ. ಆಶ್ಚರ್ಯ ಎಂದರೆ ಎಲ್ಲ ಪಾಪವೂ ಒಂದೇ ಕ್ಷಣದಲ್ಲಿ ನಾಶವಾಗುತ್ತದೆ. ನನ್ನಿಂದ ಜಾಗೃತಿಯಾಗಿ ಬ್ರಹ್ಮರುದ್ರರೂ ಪಡೆಯಲು ಕಷ್ಟವಾದ ಸ್ಥಾನವೂ ಸಹ ಪಡೆಯಲ್ಪಡಬಹುದಾಗಿದೆ. ಇದರಿಂದ ಮಹಾವಿಶ್ವಾಸಕ್ಕೆ ಅಡ್ಡಿಯಾಗುವ ಪ್ರಪನ್ನರ ಸಂದೇಹಗಳನ್ನು ನಿನ್ನ ಲಕ್ಷ್ಮೀವಲ್ಲಭನಾಗಿರುವಿಕೆಯಿಂದ ಮನೋಹರವಾದ ನಾರಾಯಣತ್ವವು ಹೋಗಲಾಡಿಸುತ್ತದೆ. ಮತ್ತು ವರದರಾಜ ಪಂಚಾಶತ್ 15ನೇ ಶ್ಲೋಕ, ಇದನ್ನು ಕೂಡ ನಾವು ಬರೆಯೋ ಇಲ್ಲ ನಾರಾಯಣ ತತ್ವದ ದೃಷ್ಟಿಯಿಂದ. ಸಾಮಾನ್ಯ ಬುದ್ಧಿಜನಕಾಶ್ಚ ಸದಾದಿಶಬ್ದಾ ತತ್ವಾಂತರಭ್ರಮಕೃತಶ್ಚ ಶಿವಾದಿವಾಚಃ, ನಾರಾಯಣೇ ತ್ವಯಿ ಕರೀಶಂ ಬೃಹಂತ್ಯನನ್ಯಂ ಅನ್ವರ್ಥವೃತ್ತಿಪರಿಕಲ್ಪಿತಮೇಕಕಂಠ್ಯಂ. ಎಲೈ ಹಸ್ತಿಗಿರಿನಾಥನೇ, ಸಾಮಾನ್ಯವಾದ ಅರ್ಥವನ್ನು ಬೋಧಿಸುವ ಸತ್ ಮೊದಲಾದ ಶಬ್ದಗಳು. ನೋಡಿ, ಸತ್ ಅಂದರೆ ಏನಪ್ಪ ಅಂದರೆ ಯಾವಾಗಲೂ ಒಂದೇ ತರಹ ಇರತಕ್ಕಂಥದ್ದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅಲ್ಲಿರ್ತಕ್ಕಂಥದ್ದು ಸತ್ ಶಬ್ದ. ಸತ್ ಅಂದ್ರೇನೋ 3 ಕಾಲದಲ್ಲೂ ವ್ಯತ್ಯಾಸವಾಗಿ ಆಗದೇ ಇರತಕ್ಕಂಥದ್ದು. ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ.
ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೆ ಯಾವುದಿರುತ್ತೋ ಅದು. ದೇಹ ಹಾಗಿರೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಪ್ರತಿ ಕ್ಷಣವೂ ದೇಹದಲ್ಲಿ ವ್ಯತ್ಯಾಸ ಆಗ್ತಾನೇ ಇದೆ. ಈಗ ಈ ಉಪನ್ಯಾಸ ಮಾಡಿರ್ತಕ್ಕಂಥ ನಾನು, ನನ್ನ ದೇಹಕ್ಕೆ 62 ನಿಮಿಷ ವಯಸ್ಸಾಗೋಯ್ತು. ಯಾಕೆ ಅಂತ ಹೇಳಿದ್ರೆ ನನ್ನ ದೇಹಕ್ಕೆ ವಯಸ್ಸಾಗ್ತಾ ಇದೆ. ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ದಿದ್ದು, ಬಾಡಿ ಈಸ್ ಲೈಕ್ ಎ ಲೀಕಿ ಬಕೆಟ್, ಡೋಂಟ್ ಎವರ್ ಟ್ರಸ್ಟ್ ದಿಸ್ ಬಕೆಟ್ ಅಂತ. ತೂತು ಬಿದ್ದಿರತಕ್ಕಂತಹ ಬಕೆಟಲ್ಲಿ ನೀರು ಹರಿದು 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 ಪೂರ್ತಿ ಬಕೆಟ್ ಕೊನೆಗೆ ಬರಿದಾಗ ಬಿದ್ದೋಗುತ್ತೆ. ಹಾಗೆ ದೇಹ ಎಂಬತಕ್ಕಂಥ ಬಕೆಟಲ್ಲಿ ಆಯುಸ್ಸು ಎಂಬತಕ್ಕಂಥ ಕಣಗಳು ಪ್ರತಿ ಕ್ಷಣವೂ ಆಚೆ ಹೋಗ್ತಾ ಇದೆಯಪ್ಪ. ಶರೀರ ಅಂದ್ರೇನು? ಶೀರ್ಯತೆ ಇತಿ ಶರೀರಂ, ಯಾವುದು ಕುಗ್ಗತ್ತೋ ಅದು ಶರೀರ. ದೇಹ ಅಂದ್ರೇನು? ದಹ್ಯತೆ ಇತಿ ದೇಹ, ತೊಗೊಂಡು ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಅಂಥ ದೇಹಕ್ಕೆ ನಾವೇನೆಲ್ಲ ಮಾಡ್ಕೋತೀವಿ ನೋಡಿ, ನಾನು ಅಂದರೆ ದೇಹ ಅಂತ ಇಟ್ಕೊಂಡು. ಅದಕ್ಕೆ ನಾನು ಯಾರು? ಮೂಲಭೂತವಾಗಿರೋ ಪ್ರಶ್ನೆ ಅದು ರಮಣರು ಕೇಳ್ಕೊಂಡಿದ್ದು. ನಾನು ಅಂದರೆ ಮನಸ್ಸೇ, ಬುದ್ಧಿನೇ, ಚಿತ್ತಾನೇ, ಅಹಂಕಾರನೇ ಯಾರು? ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನ ಕರ್ಣನ್ನ ಜಿಹ್ವಾನ ಚ ಗ್ರಾಣನೇತ್ರೆ. ಅಷ್ಟೇ ನಾನು ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು. ಈ ನಾರಾಯಣ ಶಬ್ದದ ಈ ಹಿನ್ನೆಲೆಯಲ್ಲಿ ಈಗ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ ವಿಪದ್ವಿಸ್ಮರಣಂ ವಿಷ್ಣು ಸಂಪನ್ನಾರಾಯಣ ಸ್ಮೃತಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಶ್ಲೋಕ. ವಿಪದೋ ನೈವ ವಿಪದಃ, ವಿಪತ್ತುಗಳು ಯಾವುದೂ ಕೂಡ ವಿಪತ್ತುಗಳಲ್ಲ. ಸಂಪದೋ ನೈವ ಸಂಪದಃ, ಸಂಪತ್ತುಗಳು ಸಂಪತ್ತು ಅಂತಲೂ ಅಲ್ಲ. ನಾವು ಅಂದ್ಕೊಂಡಿರ್ತೀವಿ ಅದು ಸಂಪತ್ತು ಅಂತ, ಆದರೆ ಪಾರಮಾರ್ಥಿಕವಾಗಿ ಅದು ಸಂಪತ್ತೇ ಅಲ್ಲ. ನಾವೇನು ಮಾಡ್ತೀವಿ ಅಂದರೆ ಈ ಲೋಕದ ಸುಖಕ್ಕೆ ಆಸೆ ಪಟ್ಬಿಟ್ಟು ಶಾಶ್ವತವಾದ ಸುಖವನ್ನು ಮರ್ತು ಹೋಗ್ತೀವಿ. ಅದು ಮುಖ್ಯವಾಗಿ ಆಗಿರ್ತಕ್ಕಂಥದ್ದು. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವ ಚ ಅಂತ. ಯಾರು ನಿತ್ಯ ವಸ್ತುವನ್ನು ಬಿಟ್ಟು ಅನಿತ್ಯ ವಸ್ತು ಹಿಂದೆ ಓಡೋಗ್ತಾರೋ ಅವ್ರಿಗಿದು ಇಲ್ಲ ಅದು ಇಲ್ಲ ಅಂತ ಆಗ್ಬಿಡುತ್ತೆ. ಇದಕ್ಕಿದಂ ಪೋಚೆ ಅದಕ್ಕದಂ ಪೋಚೆ ಅಂತ ಎರಡು ಹೊಟ್ಟಾಗುತ್ತೆ. ಅದಕ್ಕೆ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದು ಮೊದಲು ಸ್ಥಿರವಾಗಿ ಕೂತ್ಕೋಬೇಕು. ಮಿಲ್ಟನ್ನು ಆರಿಯೋಪ್ಯಾಜಿಟಿಕನಲ್ಲಿ ಒಂದು ಕಡೆ ಹೇಳ್ತಾನೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ with half the zeal as I had served my king, he would not have let me down in my crisis ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದಲ್ಲೇ ಕಾಲ ಕಳೆದುಬಿಟ್ಟೆ. ಅದಕ್ಕೆ ನಾನು ಕೊನೆ ಕಾಲಕ್ಕೆ ಕುರುಡಾಗಿಬಿಟ್ಟು ಬಲವಂತವಾಗಿ ಇಬ್ಬರು ಹೆಣ್ಣುಮಕ್ಕಳ ಹತ್ರ ಗೋಳೈಕೊಂಡು ನಾನು ಪೊಯಿಟ್ರಿ ಬರೆಸಬೇಕಾಯಿತು ಅಂತ. ಅವನ ಕನ್ಫೆಷನ್ ನೋಡಿ ಕೊನೆ ಹೆಂಗಿದೆ ಅಂತ. ಸೊ ಈ ದೃಷ್ಟಿಯಿಂದ ಈಗ ನೋಡಿ ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂತಹದ್ದು ನಾರಾಯಣ ಎಂಬತಕ್ಕಂತಹ ಶಬ್ದದ ವ್ಯುತ್ಪತ್ತಿ ತಿಳ್ಕೊಂಡ ಬಳಿಕ ಆಳ್ವಾರರು ನಾರಾಯಣನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು 130 ಇಲ್ಲಿ ನೋಡೋಣ ಯಾವ ರೀತಿಯಾಗಿ ಬರ್ತಾ ಇದೆ ಮಾತು ನೋಡಿ. ಭ್ರಮಿಸುವವರು ಭ್ರಮೆಗೊಳಗಾಗುತ್ತಾರೆ, ಶಿರಿಯಾರ್ ಪೆರುಮೈ ಶಿರದಿನ್ಕಣ್ ಎಂದುಂ. ಆ ಒಂದು ಇದು ನಾನು ಓದ್ತಾ ಇರ್ತಕ್ಕಂಥದ್ದು. ಈಗ ಭ್ರಮಿಸುವವರು ಭ್ರಮಣೆಗೊಳಗಾಗುತ್ತಾರೆ, ಆದರೆ ನೀನು ಈ ವಿಷಯದಲ್ಲಿ ದೃಢವಾದ ಬುದ್ಧಿಯನ್ನು ಹೊಂದಿರುವವನಾಗು ಎಂದು ಮನಸ್ಸಿಗೆ ಉಪದೇಶಿಸ್ತಾ ಇದ್ದಾರೆ. ಯಾಕೆಂದರೆ ಮನಸ್ಸು ತುಂಬ ಚಂಚಲ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ ಮನಃ ಮಧುಕರಃ ಮೇಘಃ ಮಾನಿನಿ ಮರುತು ಮಾ ಮದಃ ಮತ್ಸ್ಯ ಮರ್ಕಟಃ ಮಕಾರಾಹ ದಶಚಂಚಲಾಹ. ಅದಕ್ಕೆ ಮಾತಿರೋದು ಮಕಾರದಿಂದ ಆರಂಭವಾಗ್ತಕ್ಕಂಥ 10 ಚಾಂಚಲ್ಯಕ್ಕೆ ಮೀಸಲಾಗಿರ್ತಕ್ಕಂಥದ್ದು. ಏನು ಬೇಕಾದರೂ ಹಿಡ್ಕೋಬೋದು, ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ. ಮನಸಾ ಸ್ಮರಾಮಿ ಅಂತ ಬೇಕಾದ್ರೆ ಇಟ್ಕೊಳ್ಳಿ, ಶಿರಸಾ ನಮಾಮಿ ಅಂತ ಬೇಕಾದ್ರೆ ಇಟ್ಕೊಳ್ಳಿ, 2 ಪಾಠಾಂತರವೂ ಸಾಧುವೆ. ಪಂಚತತ್ವಾತ್ಮಿಕಾಯೈ ನಮಃ ಹನುಮತ್ ಸಹಸ್ರನಾಮದಲ್ಲಿ ಬರೋ ಮಾತು. ಯಾತಕ್ಕೆ? ಪೃಥ್ವಿ ತತ್ವದಿಂದ ಜಿಗಿದಿದ್ದು ಮೇಲಕ್ಕೆ, ಪೃಥ್ವಿ ಅಪ್ ಕ್ರಾಸ್ ಮಾಡಿದ್ದು ನೀರು, ಅದರಿಂದ ಅಪ್ ತತ್ವ ದಾಟ್ದಂಗೆ ಆಯಿತು. ತೇಜಸ್ ತನ್ನ ಬಾಲಕ್ಕೆ ಹಾಕಿರ್ತಕ್ಕಂಥ ಬೆಂಕಿಯಿಂದ, ಅದೇ ಬೆಂಕಿಯಿಂದ ಅವ್ರ ನಗರವನ್ನೇ ಸುಟ್ಬಿಟ್ಟು ಬಂದುಬಿಟ್ಟ. ಪರದಂಡೇನೈವ ಪರಸ್ಯ ತಾಡ ನಮ್ಮಂತ ನಮ್ಮಲ್ಲಿ ಮಾತಿದೆ. ಹಾಗೆ ಅವ್ರ ಬೆಂಕಿಯಿಂದ ಅವರ ನಾಡನ್ನೇ ಸುಟ್ಬಿಟ್ಟು ಬಂದುಬಿಟ್ಟ ಹನುಮಂತ. ವಾಯುಪುತ್ರ ಇದ್ದೇ ಇದೆ, ವಾಯು ಅಂಶ ಹೋಗಿದ್ದು ಆಕಾಶ ಮಾರ್ಗದಲ್ಲಿ. ಅದಕ್ಕೇ ಪಂಚತತ್ವಾತ್ಮಿಕಾಯೈ ನಮಃ. ಹನುಮತ್ ಸಹಸ್ರನಾಮದಲ್ಲಿ 5 ತತ್ವಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡವನು ಹನುಮಂತ ಅನ್ನೋ ಮಾತಿಗೆ ಬರ್ತಾರೆ ನೋಡಿ. ನೀನು ಈ ವಿಷಯದಲ್ಲಿ ದೃಢವಾದ ಬುದ್ಧಿಯನ್ನು ಹೊಂದಿರುವವನಾಗು. ಇಲ್ಲಿ ವಿಷಯಗಳಲ್ಲಿಯೂ ದೇವತಾಂತರಗಳಲ್ಲಿಯೂ ಭ್ರಮೆಗೊಳಗಾಗಬಹುದು. ನೋಡಿ, ಪ್ರಮೆಗೆ ಆಪೋಸಿಟ್ಟು. ಪ್ರಮ ಅಂದ್ರೇನು ವೇದಾಂತದಲ್ಲಿ ಅಂದರೆ ಯಥಾರ್ಥಂ ಜ್ಞಾನಂ ಪ್ರಮ. ಇದ್ದದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳೋದು ಪ್ರಮೆ. ಭ್ರಮೆ ಅಂದ್ರೇನು? ಇಲ್ಲದೇ ಇರೋದನ್ನು ಇರೋ ಹಾಗೆ ಅಥವಾ ಇರೋದನ್ನು ಇಲ್ಲದೇ ಇರೋ ಹಾಗೆ ತಿಳ್ಕೊಳ್ಳೋದು ಭ್ರಮಾತ್ಮಕ ಜ್ಞಾನ. ಸೊ ಒಬ್ಬರನ್ನು ಇನ್ನೊಬ್ಬರಾಗಿ ಮಿಸ್ಟೇಕ್ ಮಾಡ್ಕೊಳ್ಳೋದು. ಈ 3ನೇದೊಂದಿದೆ ಸಂಶಯ. ಅವರೋ ಇವರೋ ಕೊನೆ ತನಕ ಇತ್ಯರ್ಥವೇ ಆಗೋದಿಲ್ಲ. ಸಂಶಯಾತ್ಮ ವಿನಶ್ಯತಿ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿರೋದು,
ಭ್ರಮೆಗೊಳಗಾಗಬಹುದು. ಲೋಕದ ಜನ ದೇವತಾಂತರಗಳು ನೋಡುವುದಕ್ಕೆ ದೊಡ್ಡವರ ಹಾಗೆ ಕಂಡರೂ ಕ್ಷೇತ್ರಜ್ಞರೇ ಆಗಿ ಕರ್ಮವಶ್ಯರಾಗಿ ಸೃಜ್ಯರಾಗಿರುತ್ತಾರೆ. ದೇಹಾತ್ಮಭಾನಿಗಳು ವಿಷಯವನ್ನೇ ಬಹಳ ದೊಡ್ಡದೆಂದು ತಿಳಿದಿದ್ದರೂ ಅವುಗಳೂ ಸಲಹ ಅಲ್ಪವೂ ಅಸ್ಥಿರವೂ ಆಗಿರುತ್ತದೆ. ಇದರ ಹಿಂದೆ ಹೋಗುವವರು ಅಜ್ಞರೇ ಸರಿ. ನೋಡಿ, ಅಜ್ಞ ಅಂದರೆ ಏನೂ ತಿಳಿದೇ ಇರೋವನು, ಸುಜ್ಞ ಅಂದರೆ ಎಲ್ಲವೂ ತಿಳಿದಿರೋವನು. ಭರ್ತೃಹರಿ ತುಂಬ ಚೆನ್ನಾಗಿ ಹೇಳ್ತಾನೆ, ಅಜ್ಞಃ ಸುಖಮಾರಾಧ್ಯ. ಏನೂ ಗೊತ್ತಿಲ್ಲದೆ ಇರೋವರಿಗೆ ಚೆನ್ನಾಗಿ ಹೇಳ್ಕೊಡ್ಬಹುದು. ಸುಖತರ ಮಾರಾಧ್ಯತೆ ವಿಶೇಷಜ್ಞ. ಎಲ್ಲವೂ ಗೊತ್ತಿರೋವನಿಗೆ ಹೇಳಲೇಬೇಕಾಗಿಲ್ಲ, ಅವ್ರಿಗಾಗಲೇ ಗೊತ್ತೇ ಇದೆ. ಜ್ಞಾನ ಲವ ದುರ್ವಿದಗ್ಧಂ ಬ್ರಹ್ಮಾಪಿ ನರಂ ನರಂಜಯತಿ ಅಂತ. ಯಾರು ಏನೂ ಗೊತ್ತಿಲ್ಲದೆ ಹೋದರೂ ಎಲ್ಲ ಗೊತ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೋ ಅವ್ರಿಗೆ ಬ್ರಹ್ಮ ಇಳಿದು ಬಂದರೂ ಏನೂ ಮಾಡೋಕ್ಕಾಗಲ್ಲ ಅಂತ. ಅದು ಹೆಂಗೆ ಅಂದರೆ, ಮೇಷ್ಟ್ರಾದವನ ಕ್ಲಾಸ್ ರೂಮ್ಗೆ ಹೋದ ಕೂಡಲೇ ಬೋರ್ಡ್ ಕ್ಲೀನಾಗಿ ಅಳಿಸಿದ್ರೆ ಹೋದ ಕೂಡಲೇ ಬರಿತಾ ಹೋಗ್ಬೋದು ತನಗೇನು ಬೇಕೋ ಅದು. ಇನ್ಯಾರಾದರೂ ತಾನು ಬರೋಕ್ಕೆ ಮುಂಚೆನೇ ತಾನು ಏನು ಬರೀಬೇಕೋ ಅದನ್ನು ಬರೆದು ಬಿಟ್ಟಿದ್ರೆ ಬರೆಯೋ ಕೆಲಸವೇ ಇಲ್ಲ. ತನಗೆ ಬೇಡದೇ ಇರೋದು ಯಾರಾದರೂ ಬರೆದು ಬಿಟ್ಟಿದ್ರೆ ಮೊದಲು ಅಳಿಸ್ಬೇಕು, ಆಮೇಲೆ ಮತ್ತೆ ಬರೀಬೇಕು. ಇಟ್ ಇನ್ವಾಲ್ವ್ಸ್ ಡಬಲ್ ವರ್ಕ್. ಸೊ ಅದಕ್ಕೇ ಆಲ್ವಿನ್ ಟಾಫ್ಲರು ಫ್ಯೂಚರ್ ಶಾಕ್ ಅನ್ನೋ ಬುಕ್ಕಲ್ಲಿ ಒಂದು ಕಡೆ ಬರೀತಾನೆ, ಇಫ್ ಮೈ ಮೆಮರಿ ಈಸ್ ರೈಟ್, ಪೇಜ್ ನಂಬರ್ 113 ಪ್ಯಾರಾಗ್ರಾಫ್ 2 ಲೈನ್ 1. ಐ ಮೇ ಬಿ ರಾಂಗ್, ಎನಿವೇ ಲೆಟ್ ಮಿ ಹೋಪ್ ಸೊ. ಸೊ ಅಲ್ಲಿ ಹೇಳ್ತಾನೆ, ದಿ illiterate of the 21st century is not the one who does not know how to read or write, but one who does not know the art of unlearning, relearning and learning anta. You should unlearn bad things, then relearn good things. ಅದು ಆಗಬೇಕಾಗಿರೋದು. ಡಬಲ್ ವರ್ಕ್ ಇಟ್ ಇನ್ವಾಲ್ವ್ಸ್. ಸೊ ಈ ದೃಷ್ಟಿಯಿಂದ ಮನಸ್ಸಿಗೆ ಉಪದೇಶ ಮಾಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಅನ್ನೋದಕ್ಕೆ. ಇದರ ಹಿಂದೆ ಹೋಗದವರು ಅಜ್ಞರೇ ಸರಿ, ಆದ್ದರಿಂದ ಅವರ ಜೊತೆ ನಮಗೆ ಬೇಡ. ಆ ಸರ್ವಸ್ವಾಮಿಯಾದ ನಾರಾಯಣನನ್ನೇ ನಿರಂತರವಾಗಿ ಚಿಂತಿಸಿ ನಿರ್ಭಯರೂ ನಿರ್ಭರರೂ ಆಗಬೇಕು. ದಯವಿಟ್ಟು ನೋಡಿ ಆ ಟ್ರಾನ್ಸ್ಲೇಷನ್ ಎಷ್ಟು ಚೆನ್ನಾಗಿದೆ ಅಂತ. ನಿರ್ಭಯ ನಿರ್ಭರ, ನಿಸ್ಸಮಾಭ್ಯಧಿಕ ಅಂತ ಭಗವದ್ ರಾಮಾನುಜರು ವರ್ಣನೆ ಮಾಡ್ತಕ್ಕಂಥದ್ದು. ಅವರಿಗೆ ಸಮವೂ ಇಲ್ಲ ಅಧಿಕವೂ ಇಲ್ಲ. ಅವ್ರು ಹೇಗಿದ್ದಾರೆ ಅಂದರೆ ಅವ್ರ ತರಹ ಇದ್ದಾರೆ ಅಂತ ಹೇಳಬೇಕಷ್ಟೆ. ಅದಕ್ಕೆ ನಮ್ಮಲ್ಲಿ ಅನನ್ವಯ ಅಲಂಕಾರ ಅಂತ ಒಂದು ಅಲಂಕಾರ ಇದೆ. ಸೂರ್ಯ ಹೇಗಿದ್ದಾನೆ ಅಂತ ಸೂರ್ಯನ ತರಹ ಇದ್ದಾನೆ ಅಂತ ಹೇಳಬೇಕೇ ಹೊರತು ಸೂರ್ಯನ ಇನ್ನು ಯಾವ ಜೊತೆಗೂ ನಾವು ಹೋಲಿಕೆ ಕೊಡೋಕ್ಕೆ ಬರಲ್ಲ. ಸಮುದ್ರ ಹೇಗಿದೆ ಅಂದರೆ ಸಮುದ್ರ ತರಹ ಇದೆಯಪ್ಪ, ಆಕಾಶ ಹೇಗಿದೆ ಆಕಾಶ ತರಹ ಇದೆ. ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ಹೇಗಿತ್ತು, ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ತರಹ ಇತ್ತಪ್ಪ ಅಷ್ಟೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ಇನ್ನು ಎರಡನೇದು ಇಲ್ಲದೇ ಇರೋದರಿಂದ ನಾವು ಏನು ಅದಕ್ಕೆ ಉದಾಹರಣೆ ಕೊಡೋದಕ್ಕೂ ಕೂಡ ಬರೋದೇ ಇಲ್ಲ. ಈ ದೃಷ್ಟಿಯಿಂದ ಭಗವಂತನನ್ನೇ ನಾವು ನಾರಾಯಣನನ್ನೇ ಯಾವಾಗಲೂ ಕೂಡ ಸ್ಮರಿಸ್ಕೋಬೇಕು. ಹಾಗಿದ್ರೆ ಹೇಗೆ ಸ್ಮರಿಸ್ಕೋಬೇಕು? ಇಂದ್ರಿಯಗಳನ್ನು ವಿಷಯಗಳ ಕಡೆ ಹೋಗದಂತೆ ತಡೆದು ನಿಲ್ಲಿಸಿ ಭಗವಂತನಲ್ಲಿ ನೈಜ ಭಕ್ತಿಯನ್ನು ಮಾಡುವವರು ಭಗವಂತನನ್ನು ಕಾಣುತ್ತಾರೆ. ಯಾರು ಕಾಣೋದಕ್ಕೆ ಸಾಧ್ಯ ಭಗವಂತನನ್ನು ಅಂದರೆ ನೈಜ ಭಕ್ತಿ. ಆ ಪದ ಅಂಡರ್ಲೈನ್ ಮಾಡ್ಕೋಬೇಕು. ತೋರಿಕೆಗೋಸ್ಕರ ಮಾಡ್ತಕ್ಕಂಥ ಭಕ್ತಿ ಅಲ್ಲ, ನಮ್ಮ ಹೃದಯದ ಅಂತರಾಳದಿಂದ ಬರಬೇಕು ಆ ಭಕ್ತಿ ಅನ್ನೋದು. ಅದು ನಿಜವಾಗಿರ್ತಕ್ಕಂಥ ಭಕ್ತಿ. ಯಾವುದು ನಾವು ಬೇರೆಯವರಿಗೆ ಸಂತೋಷ ಪಡಿಸೋದಕ್ಕೆ ತೋರಿಕೆಗೆ ಮಾಡ್ತೀವೋ ಅದು ಬರೀ ಡಂಬಾಚಾರ ಆಗುತ್ತೆ ಹೊರತು ಅದು ಭಕ್ತಿಯ ಹೆಸರಿಗೇ ಹೊಂದಾಣಿಕೆ ಆಗೋದಿಲ್ಲ. ಭಗವಂತನನ್ನು ಕಾಣುವರು. ಮದಿಸಿದ ಆನೆಗಳನ್ನು ತಣ್ಣೀರಿನಲ್ಲಿ ಬಿಟ್ಟು ಅಡಗಿಸುವಂತೆ ಮದಿಸಿದ ಇಂದ್ರಿಯಗಳನ್ನು ಭೋಗವನ್ನು ಕುಗ್ಗಿಸಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಉದಾಹರಣೆ. ಮದಿಸಿರ್ತಕ್ಕಂಥ ಆನೆಗಳನ್ನು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ತಣ್ಣೀರಿನಲ್ಲಿ ಬಿಟ್ಟು ಅಡಗಿಸುವಂತೆ. ಸೊ ಆನೆಯನ್ನು ಅಡಗಿಸೋ ಹಾಗೆ ಇಂದ್ರಿಯಗಳನ್ನು ಅಡಗಿಸಬೇಕು ಅಂತ. ಮುಖ್ಯವಾಗಿ ಒಂದು ಮಾತು ಬರುತ್ತೆ. ರಾವಣಾಸುರ ಸೀತೆಗೆ ಹೇಳ್ತಾನೆ, ಸೀತೆ ನನ್ನನ್ನೇನು ಅಂದ್ಕೊಂಡಿದ್ದೀಯಾ, ಇಂದ್ರನನ್ನೇ ಗೆದ್ದಂಥ ಮಹಾನುಭಾವ ನಾನು ಅಂತ ತಾನೇ ತಟ್ಕೋತಾ ಇದ್ದಾನೆ. ಸೀತೆ ಒಂದೇ ಒಂದು ಮಾತು ಹೇಳ್ತಾಳೆ, ಅಪ್ಪ ಇಂದ್ರಿಯವನ್ನು ಗೆದ್ದರೆ ಎಷ್ಟು ಬಿಟ್ಟರೆಷ್ಟಪ್ಪ, ಇಂದ್ರಿಯನ್ನು ಗೆದ್ದರೆ ಎಷ್ಟು ಬಿಟ್ಟರೆಷ್ಟಪ್ಪ, ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯವನ್ನು ಗೆದ್ದಿದ್ರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ? ನಿನ್ನ ಹೆಂಡತಿ ಮಂಡೋದರಿಯು ನನ್ನಷ್ಟೇ ಪತಿವ್ರತೆ. ಅಹಲ್ಯ ದ್ರೌಪದಿ ತಾರ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ನೋಡಿ, ಮಂಡೋದರಿ ಸೀತೆ ಒಂದೇ ತರಹ ಇದ್ದರು ಇಬ್ಬರೂ ಕೂಡ. ಅದಕ್ಕೆ ಹನುಮಂತನಿಗೆ ಭ್ರಮೆ ಆಗೋಯ್ತು. ಸೀತೆಯನ್ನು ಹುಡ್ಕೊಂಡು ಹೋಗುವಾಗ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದರಿಯನ್ನೇ ಸೀತೆಯನ್ನು ಭ್ರಮಿಸಿಬಿಟ್ಟ. ಕುಣಿದ ಕುಪ್ಪಳಿಸ್ದ ಜಿಗಿದ ನೆಗೆದ ಅಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ವಾಲ್ಮೀಕಿ ರಾಮಾಯಣ ಸುಂದರಕಾಂಡ 11ನೇ ಸರ್ಗ 40ನೇ ಶ್ಲೋಕ ಅಂತ ನೆನಪು.
ಇರಲಿ. ಸೊ ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಭ್ರಮೆ ಆಗ್ತಕ್ಕಂಥದ್ದು. ಭ್ರಮೆ ಇರಬಾರ್ದು, ನಮಗೆ ಪ್ರಮಾತ್ಮಕ ಜ್ಞಾನ ಇರಬೇಕು ಅನ್ನೋದನ್ನು ಒತ್ತಿ ಒತ್ತಿ ಆಳ್ವಾರ್ ಹೇಳ್ತಾರೆ. ನೋಡಿ, ಇಂದ್ರಿಯಗಳ ವಿಷಯಗಳ ಕಡೆ ಹೋಗದಂತೆ ತಡೆದು ಅವನಲ್ಲಿ ಪ್ರೀತಿ ಮಾಡಿದರೆ ಅವನನ್ನು ಸಾಕ್ಷಾತ್ಕರಿಸುವುದು ಸುಲಭ. ಭಗವಂತನಲ್ಲಿ ನಾವು ಯಾವಾಗಲೂ ಕೂಡ ಆ ಪ್ರೀತಿ ಭಾವದಿಂದ ಇರಬೇಕು. ಸರ್ವೇಶ್ವರನನ್ನೇ ಬಯಸಬೇಕಾದ ಇಂದ್ರಿಯಗಳು ವಿಷಯಗಳ ಕಡೆ ಹರಿಯದಂತೆ ತಡೆಯಬೇಕು. ಎಷ್ಟು ಕಷ್ಟ ನೋಡಿ. ಏಕೆಂದರೆ ಬಾಹ್ಯೇಂದ್ರಿಯಗಳೆಲ್ಲ ಹೊರಗಡೆ ನೋಡ್ತಾ ಇದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲ ಕೂಡ. ಪ್ರಾಣಿಗಳಿಗೆ ಒಂದೊಂದು ಇಂದ್ರಿಯ ಇಟ್ಕೊಂಡೇ ತಮ್ಮನ್ನು ತಾವು ತಡ್ಕೊಳ್ಳೋಕ್ಕಾಗಲಿಲ್ಲ. ಭಗವಂತ ಮನುಷ್ಯನಿಗೆ 5 ಇಂದ್ರಿಯ ಕೊಟ್ಬಿಟ್ಟಿದ್ದಾನೆ ನೋಡಿ. ಎಷ್ಟು ಕಷ್ಟ ಹಿಡ್ಕೊಳ್ಳೋದು. ಕುರಂಗ, ಮಾತಂಗ, ಪತಂಗ, ಮೀನಾಹ, ಭೃಂಗಾಹ ಪಂಚಭಿರಂಚಿತ ಕಿಂ. ಕುರಂಗ ಜಿಂಕೆ ಹೆಂಗೆ ಸಾಯುತ್ತೆ? ಸುಮಧುರವಾಗಿರ್ತಕ್ಕಂತಹ ನಾದ ಮಾಧುರ್ಯ ಹಾಕಿಬಿಟ್ಟಾಗ ಆ ನಾದಕ್ಕೆ ಮರಳಾಗ್ಬಿಟ್ಟು ಅದನ್ನು ಕೇಳ್ತಾ ನಿಂತ್ಕೊಂಡ್ಬಿಡುತ್ತೆ ಜಿಂಕೆ. ಆವಾಗ ಬೇಡ್ರ ಅವನನ್ನು ಹೊಡೆದು ಕೊಂದುಬಿಡ್ತಾನೆ. ಸೊ ಕಿವಿಯಿಂದ ಜಿಂಕೆ ಸಾಯಿತು. ಮಾತಂಗ, ಇನ್ನು ಆನೆ, ಆ ಹೆಣ್ಣಾನೆಯ ಸ್ಪರ್ಶ ಸುಖಕ್ಕೆ ಹೋಗ್ಬಿಟ್ಟು ಗಂಡಾನೆ ಅಲ್ಲಿಗೆ ಬಿದ್ದು ಅದು ಹೋಗ್ಬಿಡುತ್ತೆ. ಸೊ ಶ್ರವಣೇಂದ್ರಿಯದಿಂದ ಜಿಂಕೆ ಸತ್ತರೆ ಸ್ಪರ್ಶೇಂದ್ರಿಯದಿಂದ ಆನೆ ಸಾಯಿತು. ಪತಂಗ, ದೀಪದ ಹುಳು ಇದೆ. ದೀಪದ ಹುಳು ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಗೊತ್ತು ದೀಪದ ಹತ್ರ ಹೋದೆ ತಾನು ಬದುಕಲ್ಲ ಅಂತ, ಆದರೆ ಅಲ್ಲೇ ಹೋಗುತ್ತೆ, ಸಾಯುತ್ತೆ. ಇರ್ರೆಸಿಸ್ಟಿಬಲ್ ಅಟ್ರಾಕ್ಷನ್ ಟುವರ್ಡ್ಸ್ ದ ಲೈಟ್, ಇಟ್ ಮೇಕ್ಸ್ ಇಟ್ ಡೈ. ಅದರಿಂದ ಕಣ್ಣಿಂದ ಅದು ಸಾಯಿತು. ಇನ್ನು ಮೀನಿದೆ. ಮೀನು ಹಿಡ್ಕೊಳ್ಳೋಕ್ಕೆ ಬೆಸ್ತರವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮುಂದೆ ಒಂದು ತಿನ್ನೋ ಪದಾರ್ಥ ಇಡ್ತಾನೆ, ಹಿಂದ್ಗಡೆ ಒಂದು ಕೊಕ್ಕಿ ಇರುತ್ತೆ. ಸುಲಭವಾಗಿ ತಿನ್ನೋ ಪದಾರ್ಥ ಸಿಕ್ತು ಅಂತ ಕಚ್ಚಕ್ಕೆ ಬಂದಾಗ ಇವನು ಕೊಕ್ಕಿ ಹಿಂದೆ ಕೇಳ್ಕೊಂಡಾಗ ಅದೇ ಅವನಿಗೆ ತಿನ್ನೋ ಪದಾರ್ಥ ಆಗಿಬಿಡುತ್ತೆ ನೋಡಿ. ಬಾಯಿಂದ ಮೀನು ಸಾಯಿತು. ಇನ್ನು ದುಂಬಿ, ಚಿಟ್ಟೆ ಇದೆ. ಅದಕ್ಕೆ ಮೂಗು ಬಲಿ ಆಗ್ತಕ್ಕಂಥದ್ದು. ಆಗ್ತಾನೆ ಅರಳ್ತಾ ಇರತಕ್ಕಂಥ ಹೂವಿನ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಆ ಹೂ ಮುಚ್ಕೊಂಡ್ಬಿಟ್ಟಾಗ ಆಚೆ ಬರೋಕ್ಕಾಗದೆ ಹೋಗ್ಬಿಡುತ್ತೆ. ಹೂ ಒಳಗಡೆನೆ ಹೂ ಎಷ್ಟು ಸಹಜವಾಗಿ ಬಿಡುತ್ತೆ ನೋಡಿ. ಸೊ ಅಷ್ಟು ಸಹಜವಾಗಿ ಬಿಟ್ಟಿರ್ತಕ್ಕಂಥ ಹೂ ಒಳಗೆ ಬಿದ್ದು ಹೋಗ್ಬಿಡುತ್ತೆ ಅದು. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೈಲ್ವೆ ಸ್ಟೇಷನ್ ಎದುರುಗಡೆ ಸರ್ ಎಂ ವಿಶ್ವೇಶ್ವರಯ್ಯ ಪಾರ್ಕಲ್ಲಿ ಬಲಗಡೆಯಿಂದ ನಡ್ಕೊಂಡು ಹೋದರೆ 5ನೇ ಗಿಡದ ಮೇಲೆ ಒಂದು ಬೋರ್ಡ್ ಇದೆ. ಹೂ ಬಿಡುವುದೇ ನೇಚರ್, ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್, ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್ ಅಂತ. ನೀವು ನೋಡಿರ್ಬೋದು ಚಿಕ್ಕಬಳ್ಳಾಪುರ ಪಾರ್ಕಲ್ಲಿ ಬಲಗಡೆಯಿಂದ ನಡ್ಕೊಂಡೋದ್ರೆ 5ನೇ ಗಿಡದ ಮೇಲಿರೋ ಬೋರ್ಡು. ಸೊ ಅದರಿಂದ ಹೂವು ಸಹಜವಾಗಿ ಬಿಡ್ತಾ ಹೋಗುತ್ತೆ. ಈ ದೃಷ್ಟಿಯಿಂದ ಮನಸ್ಸನ್ನು ಹತೋಟಿಗೆ ತೆಗೆದುಕೊಳ್ಳಲು ಸತತವಾದ ಪ್ರಯತ್ನ ಮಾಡಬೇಕು ನೋಡಿ. ಒಂದು ಸಲ ಪ್ರಯತ್ನ ಮಾಡಿದ್ರೆ ಸಾಲದು. ಆಳ್ವಾರ್ ಹೇಳ್ತಾರೆ ಸತತವಾಗಿ. ಇದಕ್ಕೆ ಪೂರಕವಾಗಿ ಕೊನೆಯ ಬ್ರಹ್ಮಸೂತ್ರ ಜ್ಞಾಪಕ ಮಾಡಿಕೊಳ್ಳಿ. ಆವೃತ್ತಿ ಅಸಕೃದ್ ಉಪದೇಶಾತ್. ಮತ್ತೆ ಮತ್ತೆ ಕೇಳಿದ್ದನ್ನೇ ಕೇಳಬೇಕು, ಹೇಳಿದ್ದನ್ನೇ ಹೇಳಬೇಕು. ಅದಕ್ಕೆ ನಮ್ಮಲ್ಲಿ ಪಾರಾಯಣ ಪದ್ಧತಿ ಇರೋದು. ನಮ್ಮಲ್ಲಿ ಅಷ್ಟು ಸಲ ಕೇಳೇ ತಲೆಯಲ್ಲಿ ನಿಲ್ಲಲ್ಲ. ಒಂದು ಸಲ ಹೇಳಿ ಮುಂದಕ್ಕೆ ಹೋಗ್ಬಿಟ್ರೆ ನಮ್ಮಂಥವ್ರಿಗೆ ಹಿಡಿಯತ್ತಾ? ನಾವು ವಿವೇಕಾನಂದರಾಗಿ ಹುಟ್ಟಲಿಲ್ವಲ್ಲ. ವಿವೇಕಾನಂದರಿಗಾದರೆ ಏಕಸಂಧಿ ಗ್ರಾಹಿತ್ವ ಇತ್ತು. ಒಂದು ಸಲ ಕೇಳಿದ್ರೆ ಪಕ್ಕಂತ ಹಿಡ್ಕೋತಾ ಇದ್ರು ಅವರು. ಕ್ಲಾಸ್ ರೂಮಲ್ಲಿ ಒಂದು ಸಲ ಅರ್ಧ ಗಂಟೆ ಪಾಠ ಮಾಡಿ ಮೇಷ್ಟ್ರು ಏನಪ್ಪ ಒಂದು ಶಬ್ದ ಆದರೂ ಕಿವಿ ಒಳಗೆ ಹೋಯ್ತಾ ಅಂತ ಕೇಳಿದ್ರಂತೆ. ವಿವೇಕಾನಂದ ಸುಮ್ಮನೆ ಹಿಂಗೆ ಕೂತಿದ್ದವರು ಒಂದು ಶಬ್ದ ಬಿಡದೆ ಅರ್ಧ ಗಂಟೆ ಲೆಕ್ಚರ್ ವಾಪಸ್ ಒಪ್ಪಿಸಿದ್ರಂತೆ. ಅದು ಏಕಸಂಧಿ ಗ್ರಾಹಿತ್ವ. ಅದಕ್ಕೆ ಅವ್ರು ಹೇಳೋದು ಎಜುಕೇಷನ್ ಈಸ್ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಪ್ರೆಸೆಂಟ್ ಇನ್ ಮ್ಯಾನ್. Education is not collection of facts, it is concentration of mind. So you have to concentrate your mind. Every man is potentially divine. It's for him to realize his inward potency. Shunvantu sarve amrutasya putraha. Don't call yourself as sinner. To call oneself as sinner is the greatest sin one is committing in one's life ಅಂತ. ಆ ದೃಷ್ಟಿಯಿಂದ ಎಲ್ಲರೂ ಅಮೃತಪುತ್ರರೇ ಹೊರತು ಯಾರು ಮೃತಪುತ್ರರಲ್ಲ. ಅದನ್ನು ಇಟ್ಕೋಬೇಕು ನಾವು ಮುಖ್ಯವಾಗಿ. ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಈ ಅಂಶವನ್ನು ಗೀತಾಚಾರ್ಯನೇ ಹೇಳಿದ್ದಾನೆ. ಭಗವಂತನು ಐಶ್ವರ್ಯಕ್ಕೂ ಔದಾರ್ಯಕ್ಕೂ ನೆಲೆಮನೆಯಾದವನು ಎಂಬುದನ್ನು ಪೆರಿಯ ನಾಯ್ ಎಂಬ ಪದ ತಿಳಿಸುತ್ತದೆ. ಮೂಲದಲ್ಲಿ ಪೆರಿಯ ನಾಯ್ ಅಂತ ಆ ಶಬ್ದ ಬಳಸಿದ್ದಾರೆ. ಒನ್ ಕೈ ಎಂಬುದು ಅವನ ಶ್ರೀಹಸ್ತ ದಾನವಿತ್ತು ಬೆಳೆದುದು ಎಂಬುದನ್ನು ತಿಳಿಸುತ್ತದೆ. ನೋಡಿ, ದಾನ ಕೈ ಇರೋದು ಯಾತಕ್ಕೆ ಅಂದರೆ ದಾನ ಕೊಡೋಕ್ಕೆ. ದಾನೇನ ಪಾಣಿಹಿ ನತು ಕಂಕಣೇನ. ಸುಭಾಷಿತಕಾರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕಂಕಣ ತೊಟ್ಕೊಳ್ಳೋಕ್ಕಲ್ಲ ಕೈ ಇರೋದು, ದಾನ ಕೊಡೋದಕ್ಕೆ. ಮಹಾಭಾರತದಲ್ಲಿ ಒಂದು ಕಡೆ ಬರುತ್ತೆ, ಯಾರಿಗೆ ನಿಜವಾಗಲೂ ದಾನ ಕೊಡಬೇಕೋ ಅಂಥವ್ರು ನಾವು ಕೈ ಎತ್ತಿ 10 ರೂಪಾಯಿ ದಾನ ಕೊಟ್ಟರೆ ಭಗವಂತ ನಮಗೆ ವಾಪಸ್ 100 ರೂಪಾಯಿ ಕೊಡ್ತಾನೆ ಅಂತ. ನಾವು ಅದನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ನಮಗಿರೋದು ಹೋಗ್ಬಿಡತ್ತೆ. ಆ ದೃಷ್ಟಿಯಿಂದನೇ ಹಣಕ್ಕೆ 3 ಗತಿಗಳು ಅಂತ ಹೇಳೋದು. ದಾನಂ, ಭೋಗ, ನಾಶಃ.
ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ. ಶ್ರೇಷ್ಠವಾಗಿರೋದು ದಾನ. ಅದಕ್ಕೆ ದಾನ ಅಂದ್ರೇನು? ಅನ್ನದಾನ. ಅನ್ನದಾನಕ್ಕಿಂತ ಶ್ರೇಷ್ಠವಾಗಿರೋ ದಾನ ಅಂದರೆ ಯಾವುದು? ಅದೇ ವಿದ್ಯಾದಾನ. ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಒಂದು ಅಕ್ಷರ ಕಲಿಸ್ಕೊಟ್ಟ ಗುರುವನ್ನು ಯಾರು ಸ್ಮರಿಸ್ಕೊಳ್ಳಲ್ವೋ 100 ನಾಯಿ ಜನ್ಮ ಎತ್ತಿ ಕೊನೆಗೆ ಚಂಡಾಲ್ನಾಗ ಹುಟ್ಟುತ್ತಾನೆ ಅಂತ ಪ್ರಾಯಶ್ಚಿತ್ತ. ಏಕಾಕ್ಷರ ಪ್ರದಾತಾರಂ ಯೋಗುರುಂ ನಾಭಿನಂದತಿ ಶ್ವಾನಯೋನಿಂ ಶತಂ ಭುಂಕ್ತ್ವಾ ಚಾಂಡಾಲೇಶು ಅಭಿಜಾಯತೆ ಅಂತ. ಅದರಿಂದ ನಮ್ಮಲ್ಲಿ ಹೇಳೋದು ಒಂದು ಅಕ್ಷರ ಕಲಿಸ್ಕೊಟ್ಟವರು ಗುರುವೇ ಅಂತ. ಗುರು ಸ್ವಭಾವ. ಗುರು ಅಂದ್ರೇನು? 5 ತರಹ ಗುರುಗಳು ಅಂತ ಯೋಗಿ ಯಾಜ್ಞವಲ್ಕ್ಯ ಅನ್ನೋ ಗ್ರಂಥದಲ್ಲಿ ಬರುತ್ತೆ. ಗುರವಃ ಪಂಚ ಸರ್ವೇಷಾಂ. ಮೊದಲನೇದು ತಾಯಿ, ಎರಡನೇದು ತಂದೆ, ಮೂರನೇದು ವಿದ್ಯೆ ಕಲಿಸಿಕೊಟ್ಟ ಗುರು, 4ನೇವರು ಸೋದರ ಮಾವ, 5ನೇವರು ಹೆಣ್ಣು ಕೊಟ್ಟ ಮಾವ ಅಂತ 5 ಜನ ಗುರುಗಳು ಅಂತ. ಅದರಲ್ಲಿ ಮುಖ್ಯರಾಗಿರ್ತಕ್ಕಂಥ ಗುರುಗಳು 3 ಜನ, ತಂದೆ ತಾಯಿ ಗುರು. ಮುಖ್ಯ ತಮರಾಗಿರ್ತಕ್ಕಂಥವನು ವಿದ್ಯೆ ಕಲಿಸ್ಕೊಟ್ಟ ಗುರು ಅಂತ ಆ ರೀತಿ ಡಿಫೈನ್ ಮಾಡ್ತಾ ಬರ್ತಾರೆ. ಗುರವಃ ಪಂಚ ಸರ್ವೇಷಾಂ ಎಂಬ ಶ್ಲೋಕದಿಂದ ಯೋಗಿ ಯಾಜ್ಞವಲ್ಕ್ಯ ಎಂಬತಕ್ಕಂಥ ಗ್ರಂಥದಲ್ಲಿ ಯಾಜ್ಞವಲ್ಕ್ಯರು ಹೇಳಿರ್ತಕ್ಕಂಥ ಮಾತು. ಇನ್ನು ವಿಷಯ ಕಾಲುಷ್ಯ ಬಿಡು ಅನ್ನೋದನ್ನು ಆಳ್ವಾರರು ಪ್ರಹ್ಲಾದನ ಉದಾಹರಣೆ ಕೊಟ್ಟು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ತಮ್ಮ ಮನಸ್ಸನ್ನು ಸಂಬೋಧಿಸಿ, ನೀನು ವಿಷಯ ಕಾಲುಷ್ಯವನ್ನು ದಯವಿಟ್ಟು ಬಿಡು, ಆಗ ಅವನು ಪ್ರಸನ್ನನಾಗುತ್ತಾನೆ. ಕಾಣುವುದಕ್ಕೆ ದುಷ್ಕರವಾದ ಸ್ವಾಮಿಯ ಶ್ರೀಪಾದಗಳೆರಡನ್ನೂ ಅತ್ಯಂತ ಸುಲಭವಾಗಿ ಕಾಣಬಹುದು ವಿಷಯ ಕಾಲುಷ್ಯವನ್ನು ಬಿಟ್ಟರೆ. ವಿಷಯ ಇದೆರಡಕ್ಕೂ ವ್ಯತ್ಯಾಸ ನಾವು ತಿಳ್ಕೋಬೇಕು. ವಿಷ ಪಾನ ಮಾಡಿದವ್ರನ್ನ ಮಾತ್ರ ಕೊಂದರೆ ವಿಷಯ ಹತ್ತಿರ ಬಂದವ್ರನ್ನೆಲ್ಲ ಎಳ್ಕೊಂಡ್ಬಿಡತ್ತೆ ಅಂತ. ಸೊ ಅದರಿಂದ ವಿಷಕ್ಕಿಂತಲೂ ವಿಷಯ ಎಷ್ಟು ಡೇಂಜರಸ್ಸು ಅಂತ. ವಿಷಯ ಅಂದ್ರೇನು? ದೇಹದಿಂದ ಉಂಟಾಗತಕ್ಕಂತಹ ಅಪಾಯಗಳು. ನಮ್ಮ ಇಂದ್ರಿಯಗಳ ಮೋಹಿತರಾಗಿ ನಾವು ಉಂಟಾಗತಕ್ಕಂತಹ ಭ್ರಷ್ಟರಾಗತಕ್ಕಂತಹ ಸ್ಥಿತಿಯಿಂದ ತಪ್ಪಿಸ್ಕೋಬೇಕು ಅನ್ನೋದನ್ನು ಒತ್ತಿ ಹೇಳ್ತಾರೆ ನೋಡಿ. ದುಷ್ಕರವಾದ ಸ್ವಾಮಿಯ ಶ್ರೀಪಾದಗಳೆರಡನ್ನೂ. ಈ ಪಾದಕ್ಕೆ ನಾನು ಆಗಲೇ ಹೇಳಿದೆ ನೋಡಿ ಪ್ರಾರಂಭದಲ್ಲಿ, ಪಾದುಕಾ ಸಹಸ್ರ ಅಂತ ಬರೆದಿದ್ದಾರಲ್ಲಪ್ಪ ಪುಣ್ಯಾತ್ಮರು. 1000 ಶ್ಲೋಕಗಳು ಭಗವಂತನ ಮೇಲಲ್ಲ, ಭಗವಂತನ ಪಾದಗಳ ಮೇಲೆ. ನೀವು ಸ್ಮರಣೆ ಮಾಡಿಕೊಳ್ಳಿ, ಎಂಥ ಭಕ್ತಿ ಇರಬೇಕು. ನಿಜವಾಗಿರ್ತಕ್ಕಂತಹ ಭಕ್ತಿ ಅಂದರೆ ಅದು. ಭಗವಂತನ ಪಾದಕ್ಕೆ 1000 ಶ್ಲೋಕ ಬರೀಬೇಕಾದ್ರೆ ಎಂತಹ ಕವಿತ್ವ ಶಕ್ತಿ, ಎಂತಹ ಮೇಧಾಶಕ್ತಿ. ಮೇಧಾ ಸೂಕ್ತ ಅಂತಲೇ ನಮ್ಮಲ್ಲೊಂದು ಸೂಕ್ತ ಇದೆಯಪ್ಪ. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಯಜ್ಞಸ್ತೇಜೋ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದದಾತು ಅಂತ ಕೊನೆ ಆಗುತ್ತೆ. ಮೇಧಾ ಸೂಕ್ತ ಮತ್ತು ಗಾಯತ್ರಿ ಮಂತ್ರ ಯಾರಾದರೂ ಸತತವಾಗಿ ಪಠಣ ಮಾಡಿದರೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂಥವರಿಗೆ. ಏನೋ ಸ್ವಾನುಭವದಿಂದ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಮೋಸ ಮಾಡಬೇಕು ಅಂತಲ್ಲ. ಮೇಧಾ ಸೂಕ್ತ ಬೆಳಗ್ಗೆ ಅದು ಜಪ ಮಾಡಿದರೆ ಯು ವಿಲ್ ಗೆಟ್ ರಿಮಾರ್ಕಬಲ್ ಮೆಮರಿ. ಯುವರ್ ಮೆಮರಿ ವಿಲ್ ಇಂಪ್ರೂವ್ ಲೈಕ್ ಎನಿಥಿಂಗ್. ಸೊ ಆ ದೃಷ್ಟಿಯಿಂದ ಅದಕ್ಕೆ ನಮ್ಮ ಪರಂಪರೆಯಲ್ಲಿ ಕೆಲವೆಲ್ಲ ಇಟ್ಟಿರೋದು. ಇಂತಿಂಥದ್ದು ಮಾಡಿದ್ರೆ ಇಂತಿಂಥದ್ದಾಗತ್ತೆ. ನಮಗೆ ಪರಂಪರೆನೇ ಬೇಡ ಅಂತ ಹೇಳಿದ್ರೆ ಎಂಥ ಲೆವೆಲಿಗೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಆಚಾರ್ಯರು ಭಾಷೆದಲ್ಲಿ ಹೇಳಿರ್ತಕ್ಕಂಥ ಮಾತು, ನನ್ನ ಮಾತಲ್ಲ. ಯಾರು ಸಂಪ್ರದಾಯ ಗೊತ್ತಿಲ್ಲದೆ ಸ್ವಬುದ್ಧಿಯಿಂದ ಶಾಸ್ತ್ರ ಓದ್ತಾರೋ ಅವ್ರು ಮೂರ್ಖರೇ ಸರಿ, ಅವರ ಮಾತಿಗೆ ನೀನು ಬೆಲೆ ಕೊಡಬೇಡ ಅಂತ. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ. ಪರಶುರಾಮರು 6000 ಕಲ್ಪಸೂತ್ರಗಳನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕಲ್ಪಸೂತ್ರ ಈ ಮಾತನ್ನು ಹೇಳುತ್ತೆ, ಯಾರಿಗೆ ಸಂಪ್ರದಾಯದಲ್ಲಿ ಸಂಪೂರ್ಣವಾಗಿ ವಿಶ್ವಾಸ ಇರುತ್ತೋ ಅವರಿಗೆಲ್ಲವೂ ಅದರಲ್ಲೇ ಸಿದ್ಧವಾಗುತ್ತೆ. ಅದರಿಂದಲೇ ಸಂಪ್ರದಾಯವನ್ನು ಬಿಡಬಾರ್ದು ನಾವು ಯಾವತ್ತೂ ಕೂಡ. ಸತ್ಸಂಪ್ರದಾಯ ಅದು ಮುಖ್ಯವಾಗಿರ್ತಕ್ಕಂಥದ್ದು. ವಿಷಯ ಕಾಲುಷ್ಯವನ್ನು ಬಿಟ್ಟರೆ ಏನಾಗತ್ತೆ? ಅದನ್ನು ಅರಿತು ಪ್ರಹ್ಲಾದನು ಅವನನ್ನು ಧ್ಯಾನಿಸಲು ಸ್ವಾಮಿಯೂ ಸಹ ಅವನ ವಿಷಯದಲ್ಲಿ ಅನುಗ್ರಹ ಮಾಡಲಿಲ್ಲವೇ? ನೋಡಿ ಎಂಥ ಉದಾಹರಣೆ ಕೊಡ್ತಾ ಇದ್ದಾರೆ. ಪ್ರಹ್ಲಾದನ ತಂದೆ ಏನು ಕೇಳಿದ್ದು? ಏನು ನಿನ್ನ ಭಕ್ತಿ ತೋರಿಸೋದು? ತೋರಿಸು ನೋಡೋಣ ಕಲ್ಕಂಬದಲ್ಲಿ, ಬರಲಿ ನಿಮ್ಮ ಭಗವಂತ ಆಚೆಗೆ. ಬಂದಲ್ಲ ಭಗವಂತ. ಯಾವತ್ತೂ ಭಕ್ತರ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಅದೇ ಕಾರಣ. ಮುಖ್ಯವಾಗಿ ಆ ನಂಬಿಕೆ ಇರಬೇಕು, ನಮಗೆ ದೃಢವಾಗಿರೋ ವಿಶ್ವಾಸ ಇರಬೇಕು. ನಮಗೇನಾಗತ್ತೆ ಅಂದರೆ ಅರ್ಧ ಹೋಗ್ತೀವಿ, ಆಮೇಲೆ ವಾಪಸ್ ಬಂದುಬಿಡ್ತೀವಿ. ಅಯ್ಯೋ ಇನ್ನಾಗಲ್ಲಪ್ಪ ನನ್ನ ಕೈಯಲ್ಲಿ. ಹಿಡಿದದ್ದನ್ನು ಬಿಡದೆ ಕೊನೆ ತನಕ ಮಾಡಿದರೆ ಭಗವಂತ ಖಂಡಿತವಾಗಿಯೂ ನಮ್ಮ ಜೊತೆಗೆ ಬರ್ತಾನೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತು ಉಪಲಭ್ಯತೆ. ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ನಿಷ್ಠೆ ಇಟ್ಕೊಂಡು ನಾವು ಮಾಡಿದರೆ ಖಂಡಿತವಾಗಿಯೂ ಕೂಡ ಕೆಲಸ ಆಗುತ್ತೆ. ಹೇಗೆ ಅಂದರೆ ರೋಗಿಗೆ ವೈದ್ಯನಲ್ಲಿರ್ತಕ್ಕಂಥ ನಂಬಿಕೆ ತರಹ ಅಂತ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಬರೆಯೋದು. ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ವಾಲ್ಯೂಮ್ 2 ಪೇಜ್ 472 ಪ್ಯಾರಾಗ್ರಾಫ್ 3 ಲೈನ್ 2.
ಅಂತ ಕಾಣುತ್ತೆ. ಇಟ್ಸ್ ದ ಫೇತ್ ಇನ್ ದ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಇ ಪ್ರಿಸ್ಕ್ರೈಬ್ಸ್. ಅವನು ಕೊಡ್ತಕ್ಕಂತಹ ಔಷಧಿಯಿಂದ ಅಲ್ಲ ಗುಣ ಆಗ್ತಾ ಇರೋದು, ನಿಮ್ಗೆ ಅವನಿರೋ ನಂಬಿಕೆಯಿಂದನೇ ಗುಣ ಆಗ್ತಾ ಇರೋದು. ಹಿಂದೆ ನಮ್ಮ ಡಾಕ್ಟರ್ ಶಿವರಾಮ್ ಇದ್ದರು ಮೆಜೆಸ್ಟಿಕ್ಕಲ್ಲಿ, ರಾಮಿ ರಾಶಿ ಅಂತ ಬರೀತಾಯಿದ್ರು ಕೊರವಂಜಿ ಮ್ಯಾಗ್ಝೀನಲ್ಲಿ. ಈಗ ಅವ್ರ ಮಗ ಶಿವಕುಮಾರ್ ಅಪರಂಜಿ ಅಂತ ತರ್ತಾ ಇದ್ದಾರೆ ಆ ಮ್ಯಾಗ್ಝೀನ್ ಮತ್ತೆ ರೀಪ್ರಿಂಟಾಗಿ. ಅವರು ಎಷ್ಟು ತಮಾಷೆಯಾಗಿ ಬಂದಿರತಕ್ಕಂಥ ರೋಗಿಗಳಿಗೆ ಗುಣ ಮಾಡ್ತಾಯಿದ್ರು ಅಂತ ನಾನು ಕಂಡಿದ್ದೇನೆ. ತಮಗೆ ಹೇಳ್ತೀನಿ ಒಂದು ಇನ್ಸ್ಟೆನ್ಸು. ಯಾರೋ ಒಬ್ಬರು ಹೊಟ್ಟೆ ಸರಿ ಇಲ್ಲ ಅಂತ ಬಂದರು ಶಿವರಾಮ್ ಡಾಕ್ಟ್ರ್ ಹತ್ರ. ಬಂದುಬಿಟ್ಟು ತುಂಬ ಸ್ಟೈಲಿಶಾಗಿ, ಡಾಕ್ಟ್ರೇ ನಾನು ಎಗ್ಸ್ ತೊಗೋಬೋದಾ ಅಂತ ಕೇಳಿದರು. ಎಗ್ಸ್ ಯಾಕಮ್ಮ, ಓಡಾಡೋ ತರಕಾರಿನೇ ತಿನ್ನು ಅಂದರು, ಕೋಳಿ ತಿನ್ಕೊ ಹೋಗು ಅಂತ. ಆ ರೀತಿ ತಮಾಷೆಯಾಗಿ ಮಾತಾಡಿಸ್ಬಿಟ್ಟು ಅವರ ಆ ಸ್ಟ್ರೈನ್ನ ಕಡಿಮೆ ಮಾಡಿಬಿಡ್ತಾಯಿದ್ರು ಅವರು. ಸೊ ಮುಖ್ಯವಾಗಿ ವೈದ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇ ಹಸನ್ಮುಖ. ಅವನೇ ಗುರುಗುರು ಅಂತಿದ್ದರೆ ಯಾಕಪ್ಪ ಇವನ ಹತ್ರ ಬಂದ್ವಿ ಅಂತ ಅವ್ರು ಬಂದಿರೋ ರೋಗ ಇನ್ನೂ ಉಲ್ಬಣ ಆಗಿಬಿಡುತ್ತೆ. ಸೊ ಅದರಿಂದ ದ ಬೇಸಿಕ್ ಥಿಂಗ್ ವಿಚ್ ಎ ಡಾಕ್ಟರ್ ಶುಡ್ ನೋ ಈಸ್ ಟು ಸ್ಮೈಲ್. ಇಫ್ ಹಿ ಕೆನಾಟ್ ಸ್ಮೈಲ್ ಹಿ ಕೆನಾಟ್ ಬಿಕಮ್ ಎ ಡಾಕ್ಟರ್ ಇನ್ ದ ಆ್ಯಕ್ಚುಯಲ್ ಸೆನ್ಸ್. ಭಿಷಕ್ತಮಂತ್ವಾಂ ಭಿಷಜಾಂ ಶೃಣೋಮಿ ವೇದದಲ್ಲಿ ಬರುತ್ತೆ. ರುದ್ರ ವೈದ್ಯರಲ್ಲಿ ವೈದ್ಯ ಅಂತ, ಭಿಷಕ್ ಅಂದರೆ ವೈದ್ಯ ಅಂತ. ಸೊ ವೈದ್ಯರಲ್ಲಿ ವೈದ್ಯನಾಗಿರ್ತಕ್ಕಂಥವನು ಯಾರು, ಅವನೇ ಪರಮಾತ್ಮ ಅನ್ನೋ ದೃಷ್ಟಿಯಿಂದ ಭಗವಂತನಿಗೆ ಮಾಡುವ ಕೈಂಕರ್ಯ ಸ್ವಬುದ್ಧಿ ಅಧೀನವಲ್ಲವೆಂದು, ಎಲ್ಲವೂ ಅವನ ಇಚ್ಛೆಗೆ ಅಧೀನವೆಂದು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ನೋಡಿ, ನನ್ನ ಅಧೀನದಲ್ಲಿ ಏನೂ ಇಲ್ಲ, ಎಲ್ಲ ಭಗವದ್ ಅಧೀನ, ಸರ್ವಸ್ವೂ ಅವನ ಅಧೀನದಲ್ಲೇ ಇರೋದು. ನಿಮ್ಗೆ ಉದಾಹರಣೆ ಕೊಡ್ತೀನಿ ಇದಕ್ಕೆ. ಕೇನೋಪನಿಷತ್ತಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಉಮಾ ಹೈಮವತಿ ಆಖ್ಯಾನ ಇದೆ. ಅಲ್ಲೇನಾಗ್ತಾ ಇದೆ, ಭಗವಂತ ಹುಲ್ಲಿನ ರೂಪದಲ್ಲಿ ಪ್ರಕಟ ಆಗ್ತಾನೆ. ಅಗ್ನಿ, ಇಂದ್ರ, ವಾಯು, ಈ ಮೂರು ದೇವತೆಗಳಿಗೆ ಎಂಥ ಅಹಂಕಾರ ಬಂದಿರುತ್ತೆ ಅಂದರೆ ಒಬ್ರಿಗಿಂತ ಒಬ್ಬರು ಮೀರಿಸೋ ಅಹಂಕಾರ. ಅಗ್ನಿ ಸುಟ್ಟಾಕ್ಬಿಡ್ತೀನಿ ಹುಲ್ಕಡ್ಡಿನ ಅಂತ ರಭಸದಿಂದ ಬರ್ತಾನೆ, ಮುಟ್ಟಕ್ಕಾಗಲ್ಲ, ನಾಚಿಕೆಯಿಂದ ತಲೆ ಬಗ್ಗಿಸ್ಕೊಂಡು ವಾಪಸ್ ಬಂದು ತನ್ನ ಜಾಗದಲ್ಲಿ ಕೂತ್ಕೋತಾನೆ. ಆಮೇಲೆ ವಾಯು ಹೋಗ್ತಾನೆ, ವಾಯುರ್ವಾಹಮಸ್ಮಿ ಮಾತರಿಶ್ವಾವಾಹಮಸ್ಮಿ ಮಾತರಿ ಅಂತರಿಕ್ಷೆ ಗಚ್ಚತಿ ಶ್ವಯತಿ ಇತಿ ಮಾತರಿಶ್ವಾ ವಾಯು ಅಂತ ಭಾಷ್ಯ. ಸೊ ನಾನು ಎಲ್ಲವನ್ನೂ ಹಾರಿಸ್ಕೊಂಡು ಹೋಗ್ಬಿಡ್ತೀನಿ, ಹುಲ್ಲುಕಡ್ಡಿನ ಮುಟ್ಟಕ್ಕಾಗಲ್ಲ, ಅವನು ಬಂದು ಕೂತ್ಕೋತಾನೆ. ಆಮೇಲೆ ಇಂದ್ರ ಹೋಗ್ತಾನೆ, ಏನು ಹುಲ್ಲುಕಡ್ಡಿ ನೋಡೇ ಬಿಡ್ತೀನಿ, ಅವನಿಗೆ ಹುಲ್ಲುಕಡ್ಡಿನೇ ಕಾಣಲ್ಲ. ಯಾಕೆಂದರೆ ದೇವಾದಿ ದೇವ ತಾನೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಹಂಕಾರ ಅವನಿಗೆ ಅಷ್ಟು ಜಾಸ್ತಿ ಇರುತ್ತೆ. ಇವ್ರಿಗಾದರೂ ಹುಲ್ಲುಕಡ್ಡಿ ರೂಪದಲ್ಲಾದರೂ ಭಗವಂತ ದರ್ಶನ ಕೊಟ್ಟ, ಅವ್ರಿಗೆ ಹುಲ್ಲುಕಡ್ಡಿನೂ ಕಾಣಿಸ್ಲಿಲ್ಲ. ಸೊ ಅದರಿಂದಾನೆ ಎಲ್ಲಿ ತನಕ ಅಹಂ ಹೋಗಲ್ವೋ ಅಲ್ಲಿ ತನಕ ದಾಸೋಹಂ ಬರಲ್ಲಪ್ಪ. ದಾಸೋಹಂ ಬರದೇ ಹೋದರೆ ಸೋಹಮ್ಮಲ್ಲಿ ಕಲ್ಟಿಮೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಖ್ಯವಾಗಿ ಅಹಂ ಬಿಡಬೇಕು. ನಾನು ಹೋದರೆ ಹೋದೇನು ಅಂತ ಹೇಳಿದ್ದಕ್ಕೆ ಕನಕದಾಸರು ಎಲ್ಲರೂ ಅವ್ರ ಮೇಲೆ ಬಿದ್ದರು, ಈ ಕುರುಬಾ ಹೋಗ್ತಾನಂತೆ ಅಂತ. ಅವ್ರು ಹೇಳಿದ್ದೇನು ಪಾಪ, ನನ್ನಲ್ಲಿರೋ ನಾನೂ ಅಹಂಕಾರ ಹೋದರೆ ನಾನು ಹೋಗ್ತೀನಿ ಅಂತ. ಸೊ ಅದಕ್ಕೇ ರಮಣರು ಡಿಸ್ಟಿಂಗ್ವಿಷ್ ಮಾಡೋದು ಬಿಟ್ವೀನ್ ಐ ಕ್ಯಾಪಿಟಲ್, ಐ ಸ್ಮಾಲ್ ಆ್ಯಂಡ್ ಐ. ಯು ಶುಡ್ ನೋ ದ ಡಿಸ್ಟಿಂಕ್ಷನ್. ವಾಟ್ ಈಸ್ ಕ್ಯಾಪಿಟಲ್ ಐ, ವಾಟ್ ಈಸ್ ಸ್ಮಾಲ್ ಐ ಆ್ಯಂಡ್ ವಾಟ್ ಈಸ್ ಐ. ಐ ಈಸ್ ಸೆಲ್ಫ್ ರಿಯಲೈಸೇಷನ್. ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ. ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ, ಅದು ಮುಖ್ಯವಾಗಿ ರಮಣಗೀತೆಯಲ್ಲಿ ಬರ್ತಕ್ಕಂಥ 2ನೇ ಶ್ಲೋಕ. ಅದನ್ನು ನೆನಪಿಸ್ಕೋಬೇಕು. ಅಹಂ ಅಲ್ಲಿಗೇನಾಯಿತು, ಸೆಲ್ಫ್ ರಿಯಲೈಸೇಷನ್. ಅದು ಮುಖ್ಯವಾಗಿರ್ತಕ್ಕಂಥದ್ದು. ನಮಗೆ ಬೇರೆಯವ್ರ ಬಗ್ಗೆ ಎಲ್ಲ ಗೊತ್ತು, ಎಲ್ಲರ ಬಯೋಡೇಟಾನೂ ಓದ್ತೀವಿ. ನಾನು ಯಾರು ಅಂದರೆ ಹೇಳೋಕ್ಕೆ ಉತ್ತರ ಇಲ್ಲ. ನಾನು ಅಂದರೆ ಮನಸ್ಸೇ, ಬುದ್ಧಿನೇ, ಚಿತ್ತಾನೇ, ಅಹಂಕಾರನೇ, ನಾನು ಅಂದರೆ ಯಾರು? ಯು ಆಸ್ಕ್ ಎ ಸೈಕಾಲಜಿಸ್ಟ್, ಯು ಆಸ್ಕ್ ಎ ಬಯಾಲಜಿಸ್ಟ್, ಯು ಆಸ್ಕ್ ಎ ಫಿಸಿಸಿಸ್ಟ್, you ask a philosopher. This is a common problem which has been there for everybody. ಅದಕ್ಕೆ ಒಂದು ಸೆಮಿನಾರ್ ಅರೇಂಜ್ ಮಾಡಬೇಕು ನಾವು, ಮೈಂಡ್. ಲೆಟ್ ಈಚ್ ಒನ್ ಕಮ್ ಔಟ್ ವಿತ್ ದೇರ್ ಆನ್ಸರ್ಸ್. ವಾಟ್ ಈಸ್ ಮೈಂಡ್, ನೆವರ್ ಮ್ಯಾಟರ್. ವಾಟ್ ಈಸ್ ಮ್ಯಾಟರ್, ನೆವರ್ ಮೈಂಡ್. ರಸ್ಕೋಚ ಅಂತ ಬಾಂಬೆ IITನಲ್ಲಿ ಒಬ್ಬ ಫಿಸಿಕ್ಸ್ ಪ್ರೊಫೆಸರು, ಅವನೊಂದು ಪುಸ್ತಕ ಬರೆದಿದ್ದಾನೆ, ಮೈಂಡ್ ವರ್ಸಸ್ ಮ್ಯಾಟರ್ ಅಂತ. ಭಾರತೀಯ ವಿದ್ಯಾವನ್ ಪಬ್ಲಿಕೇಶನ್ 1968, ಮುನ್ಷಿ ಮಾರ್ಗ್, ಮುಂಬೈ, ದೆನ್ ಬಾಂಬೆ. ಸೊ ಆ ಪಬ್ಲಿಕೇಷನಲ್ಲಿ ಶುರುವಾಗೋದೇ ಹೀಗೆ ಕ್ವೆಶ್ಚನ್, ವಾಟ್ ಈಸ್ ಮೈಂಡ್, ನೆವರ್ ಮ್ಯಾಟರ್, ವಾಟ್ ಈಸ್ ಮ್ಯಾಟರ್, ನೆವರ್ ಮೈಂಡ್ ಅಂತ. ಮೈಂಡ್ಗೂ ಮ್ಯಾಟರ್ಗೂ ಡೈಲಾಗು. ಕೊನೆಯಲ್ಲಿ ಅವರಿಬ್ಬರು ಕನ್ಸೆನ್ಸಸ್ಗೆ ಬಂದುಬಿಟ್ಟು ಬೋತ್ ಆಫ್ ದ ಈಕ್ವಲ್ ಅಂದ್ಬಿಟ್ಟು ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ. ಹಾಗೆ. ಸೊ ಇರಲಿ, ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ದ ಮೈಂಡ್ ಎಷ್ಟು ಪಝ್ಲಿಂಗ್ ಅಂದರೆ ಅದು ಅಷ್ಟೇ ಡ್ಯಾಸ್ಲಿಂಗು. ಅದಕ್ಕೆ ಭಗವಂತನಿಗೆ ಮಾಡಿದ ಕೈಂಕರ್ಯ ಸ್ವಬುದ್ಧಿ ಅಧೀನವಲ್ಲ. ನಮ್ಮ ಬುದ್ಧಿಗೆ ಮಿತಿ ಇದೆ, ಭಗವಂತ ಅಮಿತ. ಅದನ್ನು ನಾವು ನೆನಪಿಟ್ಕೋಬೇಕು. ನಮಗೆಲ್ಲ ಮಿತಿ ಇದೆ, ನಮ್ಮ ಜ್ಞಾನಕ್ಕೆ ಮಿತಿ ಇದೆ, ಅವನು ಅನಂತ. ಅದಕ್ಕೆ ನಮಗೆ ಅಂತ ಇರತಕ್ಕಂಥದ್ದು.
ಈ ದೃಷ್ಟಿಯಿಂದಲೇ ಭಗವದ್ ವಿಷಯದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಏನು ನೋಡಿ, ಕೇಳ್ತಾರೆ ಆಳ್ವಾರ್. ಅದಕ್ಕೆ ಉತ್ತರವಾಗಿ, ಸಂಸಾರವು ಭಯಸ್ಥಾನವೆಂದು ಉಜ್ಜೀವಿಸುವವರು ಆ ಸರ್ವೇಶ್ವರನನ್ನು ಆಶ್ರಯಿಸಿಯೇ ಉಜ್ಜೀವಿಸಬೇಕೆಂದು ಅರಿತೆನು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಸಂಸಾರ ಭಯಸ್ಥಾನ. ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಂತಲ್ಲ ವೇದಾಂತದಲ್ಲಿ. ಸಂಸಾರ ಅಂದರೆ ಹುಟ್ಟು ಸಾವುಗಳು ಅಂತ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶಯನಂ ಇಹ ಸಂಸಾರೇ ಬಹುದುಸ್ಸಾರೇ ಕೃಪಯಾಪಾರೆ ಪಾಹಿ ಮುರಾರೆ. ಅದಕ್ಕೆ ಸಂಸಾರ ಘೋರ, ಸಂಸಾರ ಭೀಕರ, ಸಂಸಾರ ನಕ್ರ, ಸಂಸಾರ ಕಾರಾಗೃಹ, ಈ ರೀತಿಯಾಗಿ ಎಷ್ಟು ರೂಪಗಳನ್ನು ಕೊಟ್ಟಿದ್ದಾರೆ ನೋಡಿ. ಮುಖ್ಯವಾಗಿ ಸಂಸಾರವು ಭಯಸ್ಥಾನವೆಂದು ಉಜ್ಜೀವಿಸುವವರು. ಯಾವುದು ಭಯ? ಅಭಯಂ ವೈ ಜನಕ ಪ್ರಾಪ್ತೋಸಿ. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳಿದರು, ಸ್ಟ್ರೆಂತ್ ಈಸ್ ಲೈಫ್. ಯು ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್, ಹ್ಯಾವ್ ಫೇತ್ ಇನ್ ಗಾಡ್, ಯು ಕ್ಯಾನ್ ಗೆಟ್ ಎವ್ರಿಥಿಂಗ್. ನಿನ್ನಲ್ಲಿ ನೀನು ಆತ್ಮವಿಶ್ವಾಸ ಬಿಡಬೇಡ. ನಿನ್ನ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಭಗವದ್ ವಿಶ್ವಾಸವನ್ನು ಮರಿಬೇಡ. ಆವಾಗ ನಿನಗೆಲ್ಲವೂ ಕೂಡ ಸಿದ್ಧವಾಗತ್ತೆ. ನನ್ನ ಹೆಜ್ಜೆಯನ್ನೇ ಅನುಸರಿಸಿ ನನ್ನನ್ನು ಹಿಂಬಾಲಿಸುತ್ತಿರುವ ಮಹಾಪಾಪಗಳಿಗಾಗಿ ನಾನು ಹೆದರಿದೆ. ಅವುಗಳಿಂದ ಪಾರಾಗಿ ಉಜ್ಜೀವಿಸಲು ನಿನ್ನನ್ನು ಸೇರಲು ತಿರುಮಂತ್ರದ ನಿರ್ವಚನ ರೂಪವಾಗಿರುವ ಒಳ್ಳೆಯ ಶಬ್ದ ಸಮೂಹವನ್ನು ಅನುಸಂಧಾನ ಮಾಡಿದೆ. ನೋಡಿ, ಅದಕ್ಕೆ ಹೇಳೋದು ನಾವು ಯಾವಾಗಲೂ ಒಳ್ಳೆಯ ಶಬ್ದಗಳು ಕಿವಿ ಮೇಲೆ ಬೀಳಬೇಕು ಅಂತ. ಯದ್ಭಾವಂ ತದ್ಭವತಿ. ಏನು ಕೇಳ್ತೀವೋ ಅದೇ ಸಂಸ್ಕಾರ ಆಗತ್ತೆ. 5ರಿಂದ 12 ವರ್ಷ ಇರತಕ್ಕಂಥ ಮಕ್ಕಳ ಮುಂದೆ ದಯವಿಟ್ಟು ನಾನು ಬೇಡ್ಕೊಳ್ಳೋದೇನು ಅಂದರೆ, ತಂದೆ ತಾಯಿಂದರಿಗೆ ಅವ್ರ ಮುಂದೆ ಜಗಳ ಆಡಬೇಡಿಪ್ಪ. ಏಕೆಂದರೆ ಅವರಿಗೆ ಅದೇ ಮಾತೇ ಕೂತ್ಕೊಂಡು ತಲೆನಲ್ಲಿ ಅವ್ರಿಗೆ ಅದೇ ಹಾಗೆ ಆಗಿಬಿಡುತ್ತೆ. ಮಹಾಭಾರತದಲ್ಲಿ ಬರ್ತಕ್ಕಂಥ ಕಥೆ ತಮಗೆಲ್ಲ ಗೊತ್ತಿದೆ. ರಾಮಶುಕ ಲಕ್ಷ್ಮಣ ಶುಕ, 2 ಗಿಳಿ ಮರಿಗಳು. ಆ ರಾಮಶುಕವನ್ನು ಸಾಧು ತೆಗೆದುಕೊಂಡು ಹೋಗಿ ಸಾಕ್ತಾನೆ. ಅಲ್ಲದೇನು ಕೇಳುತ್ತೆ, ಬನ್ನಿ ಕೂತ್ಕೊಳ್ಳಿ, ವಿಶ್ರಾಂತಿ ಪಡ್ಕೊಳ್ಳಿ, ಹಾಲು ಕುಡೀರಿ. ಒಳ್ಳೆ ಬುದ್ಧಿನೇ ಬರುತ್ತೆ ಅದಕ್ಕೆ. ಲಕ್ಷ್ಮಣ ಶುಕ ಒಬ್ಬ ಕಟುಕ ತೆಗೆದುಕೊಂಡು ಹೋಗಿ ಸಾಕ್ತಾನೆ. ಅಲ್ಲೇನು ಕೇಳುತ್ತೆ, ಹೊಡಿತೀನಿ, ಬಡಿತೀನಿ, ಕೊಲ್ತೀನಿ, ಚಚ್ತೀನಿ. ಅದನ್ನೇ ಕೇಳಿ 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 ಅದಕ್ಕೆ ಅದೇ ಸಂಸ್ಕಾರ ಉಂಟಾಗತ್ತೆ. ಅದಕ್ಕೇ ಕುಮಾರ ಸಂಭವ 5ನೇ ಸರ್ಗದಲ್ಲಿ ಕಾಳಿದಾಸ ಒಂದು ಮಾತನ್ನು ಆಡಿಸ್ತಾನೆ. ವಟು ರೂಪದಲ್ಲಿ ಶಿವ ಬಂದು ತನ್ನಂತಾನೆ ಬೈಕೊಂಡಾಗ ಪಾರ್ವತಿ ಒಂದೇ ಒಂದು ಮಾತು ಹೇಳ್ತಾಳೆ, ಶಿವ ಅಂದರೆ ಯಾರು ನಿನಗೆ ಗೊತ್ತಿಲ್ಲ ಅಂತ ಶಿವನಿಗೆ ಹೇಳ್ತಾ ಇದ್ದಾಳೆ. ಶಿವ ಅಂದರೆ ಯಾರು ನಿನಗೆ ಗೊತ್ತಿಲ್ಲ, ಯಾವ ಅಲ್ಪಜ್ಞರಿಗೂ ಮಹಾತ್ಮರ ಗುಣಗಳು ಅರ್ಥ ಆಗೋದಿಲ್ಲ. ನೀನು ಆಡೋ ಕೆಟ್ಟ ಬಾಯಿಂದ ಉಂಟಾಗತಕ್ಕಂಥ ಪಾಪದ ಬುದ್ಧಿಯನ್ನು ನಾನು ಯಾಕೆ ಕೇಳಿಬಿಟ್ಟು ಕಟ್ಕೊಂಡೋಗಲಿ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಶಿವನಿಗೆ ಹೇಳ್ತಾ ಇದ್ದಾಳೆ ಪಾರ್ವತಿ. ನ ಕೇವಲಂ ಮಹತೋಯೋ ಅಪಭಾಷತೆ ಶೃಣೋತಿ ತಸ್ಮಾದಪಿ ಯಹ ಸಹ ಪಾಪಭಾಕ್. ಅದಕ್ಕೆ ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು ಅಂತ ಇಟ್ಕೊಂಡೇ ಗಾಂಧೀಜಿಯವರು 3 ಕೋತಿ ದೃಷ್ಟಾಂತ ಕೊಟ್ಟಿರೋದು. ಒಂದು ಕಣ್ಣು ಮುಚ್ಕೊಂಡಿದೆ, ನಾನು ಲೋಕದಲ್ಲಿ ಕೆಟ್ಟದನ್ನು ನೋಡಲ್ಲ ಅಂತ. ಇನ್ನೊಂದು ಕಿವಿ ಮುಚ್ಕೊಂಡಿದೆ, ಕೆಟ್ಟದನ್ನು ಕೇಳಲ್ಲ ಅಂತ. ಇನ್ನೊಂದು ಬಾಯಿ ಮುಚ್ಕೊಂಡಿದೆ, ಕೆಟ್ಟದನ್ನು ಮಾತಾಡೋದಿಲ್ಲ ಅಂತ. ಇದರ ಮೇಲೆ ಒಂದು ಹೊಸ ಕಾವ್ಯ ಬಂದಿದೆ, ಪ್ರಶಸ್ಯ ಮಿತ್ರ ಶಾಸ್ತ್ರಿ ಅಂತ. ರಾಯ್ಬೆರೇಲಿ ಇಂದಿರಾ ಗಾಂಧಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಫೆರೋಜ್ ಗಾಂಧಿ ಕಾಲೇಜ್ ಇದೆ. ಇಂದಿರಾ ಗಾಂಧಿ ಗಂಡ ಫೆರೋಜ್ ಗಾಂಧಿ. ಆ ಫೆರೋಜ್ ಗಾಂಧಿ ಕಾಲೇಜಲ್ಲಿ ಪ್ರಶಸ್ಯ ಮಿತ್ರ ಶಾಸ್ತ್ರಿ ಅಂತ ಸಮೃತ ಪ್ರೊಫೆಸರ್, ಈಗಲೂ ಸರ್ವಿಸಲ್ಲಿದ್ದಾರೆ. ಅವರು ಈ 3 ಕೋತಿಗಳ ದೃಷ್ಟಾಂತ ಬೇರೆ ತರಹ ವ್ಯಾಖ್ಯಾನ ಮಾಡ್ತಾರೆ. ಆ ಮೊದಲನೇ ಕೋತಿನ ಗಾಂಧೀಜಿ ವಾಪಸ್ ಬಂದು ಕೇಳ್ತಾರೆ. 60 ವರ್ಷ ಆದಮೇಲೆ ಭಾರತ ಹೆಂಗಿದೆ ಅಂತ ನೋಡೋಕ್ಕೆ ಬರ್ತಾರೆ ಗಾಂಧೀಜಿ. ಸತ್ತ 60 ವರ್ಷ ಆದಮೇಲೆ ವಾಪಸ್ ಬಂದು, ಯಾಕಿನ್ನ ಕಣ್ಣು ಮುಚ್ಕೊಂಡೇ ಇದೆಯಲ್ಲ ಅಂತ ಮೊದಲನೇ ಕೋತಿ ಕೇಳ್ತಾರೆ. ಕೋತಿ ಹೇಳುತ್ತೆ, ಮಹಾತ್ಮ, ನಾನು ಏನು ಅಂತ ಹೇಳಲಿ ನಿನ್ನ ದೇಶದ ಬಗ್ಗೆ? ಯಾವುದನ್ನು ನೋಡಬಾರದ್ದೋ ಅದನ್ನೆಲ್ಲ ನೋಡೋ ಹಾಗಾಗ್ಬಿಟ್ಟಿದೆ ನನಗೆ ಈ ದೇಶದಲ್ಲಿ. ಅದಕ್ಕೆ ನಾನು ಕಣ್ಣು ತೆಗಿಯೋಕ್ಕೆ ಇಷ್ಟ ಇಲ್ಲದೆ ಕಣ್ಣು ಪರ್ಮನೆಂಟಾಗಿ ಮುಚ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳುತ್ತೆ. ಇನ್ನೊಂದು ಕೋತಿ ಹತ್ತಿರ ಬಂದು, ಗಾಂಧಿ ನೀನು ಯಾಕೆ ಕಿವಿ ಮುಚ್ಕೊಂಡಿದ್ಯಾ ಇನ್ನ ಅಂತ ಕೇಳ್ತಾರೆ. ಅದಕ್ಕೆ ಹೇಳುತ್ತೆ, ಕೇಳಬಾರದ್ದೆಲ್ಲ ಕೇಳ್ತಾ ಇದ್ದೀನಪ್ಪ ಮಹಾತ್ಮ ಕಿವಿಯಿಂದ. ಯಾರು ಒಳ್ಳೆ ಮಾತು ಆಡೋರೇ ಇಲ್ಲ, ಎಲ್ಲ ಬಾಯಿ ತೆಗೆದ್ರೆ ಬರೀ ಅಪಶಬ್ದಗಳೇ ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಪರ್ಮನೆಂಟಾಗಿ ಕಿವಿ ಮುಚ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳುತ್ತೆ. ಇನ್ನೊಂದು ಬಂದು ಮತ್ತೆ ಗಾಂಧೀಜಿಯವರು ಕೇಳಿದಾಗ ಅದು ಆ ರೀತಿಯೇ ಉತ್ತರ ಕೊಡುತ್ತೆ. ಸೊ ಆ ದೃಷ್ಟಿಯಿಂದ ನಾನು ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಯಾವುದನ್ನು ನಾವು ಕೇಳ್ತೀವೋ ಅದನ್ನು ನಾವು ಮಾತಾಡಬೇಕು, ಯಾವುದನ್ನು ಮಾತಾಡ್ತೀವೋ ಅದನ್ನು ಅನುಷ್ಠಾನದಲ್ಲಿ ತರಬೇಕು ಜೀವನದಲ್ಲಿ. ಅಂಥವರಿಗೆ ಆಚಾರ್ಯ ಅಂತ ಕರೆಯೋದು ನಮ್ಮದಲ್ಲಿ. ಟು ಕೋಟ್ ರಾಧಾಕೃಷ್ಣನ್ ಅಗೇನ್, ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್. ಹೂ ಈಸ್ ಗೋಯಿಂಗ್ ಟು ಪ್ರಾಕ್ಟೀಸ್? ಎವ್ರಿಬಡಿ ಈಸ್ ಎ ಪ್ರೀಚರ್. ಬೇರೆಯವ್ರಿಗೆ ಉಪದೇಶ ಮಾಡೋದು ಪ್ರತಿಯೊಬ್ಬರು ನಿಸ್ಸೀಮರೇ, ಆದರೆ ಸ್ವಂತ ಜೀವನದಲ್ಲಿ ಅಳವಡಿಕೆ ಮಾಡ್ಕೋವಾಗ
ಎಲ್ಲರಿಗೂ ಕಷ್ಟ ಆಗುತ್ತೆ. ವಿಶ್ವಾಮಿತ್ರ ಪರಾಶರ ಪ್ರವೃತಯ ವಾತಾಂಬುಜೀರ್ಣಾಶನಾ ತೇ ಸ್ತ್ರೀ ಮುಖಪಂಕಜಂ ಸುಲಿಲಿತಂ ದೃಷ್ಟ್ವೈವ ಮೋಹಂಗತಾ ಶಾಲ್ಯನ್ನಂ ಸಗೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾಹ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಪ್ಲವೇತ್ ಸಾಗರೆ. ಭರ್ತೃಹರಿ ಅದಕ್ಕೆ ಹೇಳಿರೋದು ವೈರಾಗ್ಯ ಶತಕದಲ್ಲಿ, ಸೊಪ್ಪು ಸದೆ ಕುಡ್ಕೊಂಡು ಗಾಳಿ ನೀರು ಕುಡ್ಕೊಂಡು ವಿಶ್ವಾಮಿತ್ರ ಪರಾಶರ ಮುಂತಾದ ಋಷಿಮುನಿಗಳಿಗೆ ಅವ್ರಿಗೇನೆ ಇಂದ್ರಿಯ ನಿಗ್ರಹ ಕಷ್ಟ ಆದಮೇಲೆ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ. ಅಷ್ಟು ಕಷ್ಟ ಅಂತ. ಅದು ಹೆಂಗೆ ಇಂದ್ರಿಯ ನಿಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ಆಳ್ವಾರರು ಏನು ಅಭಿಪ್ರಾಯ ಕೊಡ್ತಾರೆ ಅನ್ನೋದನ್ನು 2ನೇ ದಿನವಾಗಿರ್ತಕ್ಕಂಥ ನಾಳೆ ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು, ಮೊದಲನೇ ದಿನದ ಉಪನ್ಯಾಸವನ್ನು ಕಾಲ 8 ಗಂಟೆ ಆಗಿಬಿಟ್ಟಿರೋದ್ರಿಂದ ಕಾಲಾಯ ತಸ್ಮೈ ನಮಃ ಕಾಲೋ ಜಗದ್ಭಕ್ಷಕಃ, ಕಾಲವನ್ನು ಮೀರಬಾರ್ದು. ಅದರಿಂದ ಮೊದಲನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. 2ನೇ ದಿನದ ಉಪನ್ಯಾಸ ಮತ್ತೆ ಇದೇ 6:15 ಗಂಟೆಗೆ ನಾಳೆ ಮುಂದುವರಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.